ಕುದುರೆ ಸರಿ ಉಂಟು. ಬ್ರಹ್ಮ ವೈದ್ಯಕನ ಸಾಡಿದ ಮಾತ ಪುನಃ ಪ್ರತಿಷ್ಠಾಪನ ಮಾತ ಸಂಕಲ್ಪವಂತ ಬ್ರಹ್ಮಕಲಶೋತ್ಸವ ಮಾತ ಸಂಕಲ್ಪವಂತ ಅಪಗ ಪ್ರಾರಂಭ ಮಧ್ಯ ಅಂತ್ಯಡು ಮಾತ ವಿಜ್ಞಾನ ಮಾತ ಬರ್ತದೆ ಅಪಗ ಕಲಿಯುಗಡ ಮಾತ ವಿಜ್ಞಾನ ಮಾತ ಕಷ್ಟಲ್ಲ ನಮ್ಮ ಎನ್ನೊಂದತ್ರ ಮಾತ ಶುಭಕರಣ ಜೈಸಾಧಕರಣ ಇವರಿಂದಿತ್ತಲ್ಲ ಈ ವಿಘ್ನ ವಿನಾಶಕಾರಿ ಅಪಗ ಬೃಂದಾವನ ಆರಾಧನಾ ಸಂಪ್ರದಾಯ ಅಪಗ ಪ್ರತಿಯೊಂದು ದೇವತಾ ಕಾರ್ಯ ಅಪ್ಪಲ್ಲ ಒಂದು ಶುಭ ಕಾರ್ಯ ಅಪ್ಪಲ್ಲ ಶುಭ ಮುಹೂರ್ತದ ಕಾರ್ಯ ಮಾತ ಸ್ವಲ್ಪ ತೋರಣನೆ ಏರಾದು ಆ ಮುಖೇನವಾದ ದೇವತ್ ಸತ್ಕರ್ಮವಾದ ಬರ್ಪಡ ಸಂಪ್ರದಾಯ ಅಪಕಾರವಾದ ಈ ನಿಮ್ಮನ್ನಿದೆ ಬ್ರಹ್ಮ್ಯರ್ನ ವೈದ್ಯನ ಮಾತ ಗರುಡಿನ ಮಾತ ನಿರ್ಮಾಣ ಮಾತ ಮತ್ತು ಅಲ್ಲಿಗೆ ಪುನಃ ಪ್ರತಿಷ್ಠಾಪನ ಮಾತನಾಡುವ ಅಪಗ ಪ್ರತಿಷ್ಠಾಪನ ಸಂಜೆಗಳಿಗೆ ತದನಂತರ ವಿಷಲೋಪಲ ಮಾತ ನಮ್ಮ ಪಾಲಿಗೆ ಬರಂದೆ ಹೊರಳುಡ ನಮನ ಇತರ ಅಮೃತಗಳಿಗೆ ಪ್ರತಿಷ್ಠಾಪನ ಮಾಡು ಈ ಜಾಗದ ಭವೇಂದ್ರದ ವಿಘ್ನ ಮಾತ ಬರದೆ ಲೋಪಲ ಮಾತ ಬರದೆ ನಮ್ಮ ನೆನಪಿನ ಎಲ್ಲ ಆರಾಧನಾ ತಂದೆ ಬ್ರಹ್ಮ ವೈದ್ಯಕನ ಪ್ರತಿಷ್ಠಾಪನೆ ಆದ ಬರಲು ಯಜಮಾನ ಸಾಗರ ರಕ್ಷಣಾ ಕಾಪ್ತು ಇನ್ನೇಳದೆಲ್ಲ ಮಧ್ಯಾಹ್ನ ಮಟ್ಟ ಹಾಕಿದ್ದು ಎಲ್ಲ ಕಾಂಡದ ಮಟ್ಟ ಹಾಕಿದ ದೇವದ ಕಾರ್ಯ ಅಡೆ ತಡೆ ವಿಘ್ನ ಲೋಪದೋಷ ಮಾತ ಬರದೆ ನಮ್ಮ ನೆನಪಿನೆಲ್ಲ ಹುರುಳು ರೀತಿಯ ದೇವನ ಕಾರ್ಯ ನಮನ ಕೇಟ ಬಲ್ಪಾದಿಗಳು ಗ್ರಾಮದಿಲ್ಲ ಕುಟುಂಬಾದಿಗಳ ಸರ್ವಶಕ್ತಿಲ್ಲ ಆರಾಧನ ಬ್ರಹ್ಮ ವೈದ್ಯಲ್ಲ ಹಾಗೆ ಸಂಬಂಧಪಟ್ಟ ತೀರಂದಾಯನ ಸಾನ್ನಿಧ್ಯ ಸಣ್ಣ ಮಾತು ಬರ್ತದೆ ನಾಗದೇವರನ ಸಾನ್ನಿಧ್ಯ ಸಣ್ಣ ಮಾತು ಬರ್ತದೆ ಭಕ್ತಿಗೆ ಏರೋಣ ತೋರಣ ಮುಹೂರ್ತನ ಶುಭ ಮುಹೂರ್ತ ಮತ್ತು ಕಾಪಾಡಿಕೊಳ್ಳುವ ಬಂದು ರಾಜ್ಯ ಸರಿದ ವ್ಯಕ್ತಿ
Belum. Kalau itu paling gak ada. Iya.
Ya, tarik. Curi kar dari mana kabel.
ट्राइपॉड बढ़िया अजय चंदन ಒಂದು ಫೋನ್ ಅಂತಿದೆ ಟ್ರೈಪಾಡ್ ದಿಕ್ಕಾಗ వాయిస్ ఓపెన్ మొత్తం నేత గున్న పుట్టు
ಚಂದಣ್ಣ ಅರ್ಧಪ್ಲವ
ಜಾಸ್ತಿ ಆಗುತ್ತಾ ಅಜಯ್
ಮಾಡ್ಬೇಕು. நீங்கள் 2 பேரும் அக்கா
𝐶𝐶
असम
ಸಾಧಕರಿರು ಆ ಪ್ರಕಾರವಾದ ಈ ಮನ್ನಡೆ ನೂತನ ಅಂಚನ ಗರಡಿನುಂಟು ఆయన పొర్లు మల్పుడు నూతన అంచన వసతాంచ గరడిన మాత నిర్మాణ మాత బలపడు ಅನ್ನೋದು ವೈದ್ಯರಲ್ಲಿ ಮನಸ್ಸಿಗೊಂದು ಪ್ರೇರಣೆ ಮಾತು ಕರೀರಿ ಆ ಪ್ರೇರಣೆ ಕೊಟ್ಟ ಪ್ರಕಾರವಾದ ಮನಸ್ಸಿಗೊಂದು ಆಸೆನ ಮಾತು ಕೊಟ್ಟರು ಆಸೆ ಕೊಟ್ಟ ಪ್ರಕಾರವಾದ ಇಂಜಿತ್ತೊಂಜಿ ಆಯ ಪ್ರಮಾಣವಾದ ಅಂಚನ ಗರಡಿನ ಮಾತ ನಿರ್ಮಾಣ ಮಾತ ಬಲಪಡುವ ಸಂಕಲ್ಪವಾದ ಆ ಪ್ರಕಾರವಾದ ಈ ಕೆಲಸ ಮಾತ ಮಲ್ಪಡ್ತ ಮರಮಟ್ಟದ ಕೆಲಸ ಮಾತಾಡು పొర్లు ನೀರು ಪರ್ವತ ಮಾಡಲು ಸ್ವೀಕಾರ ಮಾತನಾಡು ಈ ಮನ್ನಡ ಬೈದ ಏರು ತೂನಾಗ ವಾರೀತಿ ಜನಗಳಿಗೆ పొర్లు ಆತನ ಮನಸ್ಸಿಗೊಂದು ಹಿತ ಆತನ ಮನಸ್ಸಿಗೊಂದು ಸಂತೋಷ ಆತನ ಅದೇ ರೀತಿ ಎಲ್ಲದ ಆತ್ಮರ್ತಕ ಬೈದ್ಯರ ಪ್ರತಿಷ್ಠಾಪನಾ ಮಾತನಾಡುವ ಬೈದ್ಯರ ಸಂತೋಷದ ಪ್ರತಿಷ್ಠಾಪನಾದಗಳು ಈ ರಣಾತಿಂಚಿತನ ಹಲವಲ್ಲ ದೇವಸ್ಥಾನದ ಗರಡಿದ ಮಾತ ಹಲವಲ್ಲ ಕೆಲಸ ಕಾರ್ಯ ಬರ್ಬಿಡಚುನ ಯೋಗಲ ಭಾಗ್ಯ ಶಕ್ತಿಲ ವೈದ್ಯರಿಗೆ ಸಾಧಕರು ಯಜಮಾನ ಸಾಕೊಂಡು ಬಂದ ಬಳಿ ಇಷ್ಟಮಿತ್ರಿಯಲ್ಲಿ ಭಕ್ತಿയുടെ ಕಿಂಚಿತವಾದ ಕೊರ್ಪಂದ ಕಾಣಿಕೆಯನ್ನು ಈ ಪರ್ವತ ಸ್ವೀಕಾರ ಯಜಮಾನ ಸಾಕಲು ಈ ಎರಡನೇ ಎಲ್ಲದ ಆತ್ಮರ್ತಕ ವೈದ್ಯರ ಪ್ರತಿಷ್ಠಾಪನವಾದ ಇತರೆಟ್ಟ ಮಂತ್ರ ಕೆಲಸನ ದೈವದ ಚಿಂತನೆಗೆ ಆ ಪ್ರಕಾರ ವೈದ್ಯರಲ್ಲಿ ಪ್ರೇರಣೆ ಮಾತು ಬರ್ತಾರೆ ಬೇರೆ ನಮಗೆ ಏನವಾದ ಒಂದು ಸಂಕಲ್ಪ ಮಾಡ್ತಾ ಆ
ಸಂಕಲ್ಪ ಅಂತ ಎರಡನೇ ಅಚ್ಚುಕಟ್ಟಾಯ ರೀತಿಯಲ್ಲಿ ಇಂಗ್ಲಿಷ್ ವಿಶ್ವಾದಹಂ ಗಣದೋಷಂ ಮೇಘವರ್ಣಶಮಾಂಗಂ ಲಕ್ಷ್ಮೀಕಾಂತಂ ಗೌರವೇಣಂ ಯೋಗವರ್ಧ್ವಾನಗಮ್ಯಂ ವಂದೇ ವಿಷ್ಣುಮೋವಯಹಂ ಸರ್ವಲೋಕೈಕನಾಥಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾಸಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ ನಮಸ್ತೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಗುರು ಶುಕ್ರಶನಭ್ಯಶ್ಚ ರಾಹುಗ್ನಿವೇ ನಮಃ ಆದಿತ್ಯಾದಿನವಗ್ರಹಾದಿನಪ್ರಾರ್ಥನಂ ಸಮರ್ಪಯಾಮಿ ನಮೋ ಸರ್ಪೇಭ್ಯೋ ಏಕೆ ಚ ಪ್ರತಿಭೇವಣೋ ಯೇ ಅಂತರ್ಗತೇಭ್ಯೋ ಸರ್ಪೇಭ್ಯೋ ನಮಃ ನಮೋ ಭಗವತಿ ಕಾಮರೂಪಿಣಿ ಮಹಾಬಲಾಯ पूषा विश्ववेदाः स्वस्तिनास्ताक्षो अरिष्टनेमिः स्वस्तिनोः बृहस्पतिर्दमोतु नमस्ते गणपतये त्वमेव प्रत्यक्षं तत्त्वमसि त्वमेव केवलं कर्तासि त्वमेव केवलं भर्तासि त्वमेव केवलं भक्तासि आयुष्यं तेज आरोग्यं देहिमे अग्नेन महाव्यवाहनः श्री महागणपतिवन्दृश्यः श्री महागणपतिदेवः राम जीव जय ओम शिखाव्य Iring todo.
ಪ್ರಾರ್ಥನೆ ಮಾಡಿದಾಗ ಭಕ್ತಿ ಶ್ರದ್ಧಾಪೂರ್ವಕವಾದ ಗುರು ಮಹಾಗಣಪತಿನ ಸ್ಮರಣವಾದ ಬರ್ತಂದು ಗ್ರಾಮದೇವನ ವೆಂಕಟರಮಣ ದೇವನ ಸಾನ್ನಿಧ್ಯನ ತಂದಿದ್ದು ಸೀಮಿತ ಒಡೆಯನ ಜನ ಪುತ್ತೂರದ ಮಹಾಲಿಂಗೇಶ್ವರ ದೇವರ ಅಂಚನ ಪಂಚಲಿಂಗೇಶ್ವರ ದೇವನ ಸಾನ್ನಿಧ್ಯನಾಥ ಸಂಬಂಧಿ ಬಂದು ಗ್ರಾಮದೇವಾಗೃತನ ಧೂಮಾವತಿನ ಸಾನ್ನಿಧ್ಯನಾಥ ಸ್ಮರಣವಾದ ಬರ್ತದ್ದು ಭೀರಂತಾಯನ ಸಾನ್ನಿಧ್ಯನಾಥ ಸ್ಮರಣವಾದ ಬತ್ತು ಈ ಜಾಗಕ್ಕೆ ಸಂಬಂಧಪಟ್ಟ ದೈವನ ದೇವಿಯನ್ನ ಹಿರಿಯಕ್ಕನ ಸಾನ್ನಿಧ್ಯನಾಥ ಮುಗಿಯೊಂದು ಮೂಲಡಿಯರ ಗರಡಿನ ಮಾತ ಆರಾಧನೆ ಮಾತ ಬರ್ತದ್ದು ಆ ಹಿರಿಯರಿನ ಮಾತ ಸಾನ್ನಿಧ್ಯನಾಥ ಸ್ಮರಣವಾದ ಬರ್ತದ್ದು ಭಕ್ತಡೆ ಭೈದಿನ ಸಾನ್ನಿಧ್ಯ ಪ್ರಾರ್ಥನೆ ಮಾಡ್ತಾರೆ ಭಕ್ತಿ ಶ್ರದ್ಧಾಪೂರ್ವಕವಾದ ದುಮ್ಮಂಜಿ ಎಲ್ಲಿನ ಮಾತ ಗರಡಿನ ಮಾತ ಆರಾಧನೆ ಮಾತ ಬರ್ತದೆ ಇಟ್ಟು ಪೊಂಗಡ ನೇಮೋತ್ಸವ ಮಾತ ಬರ್ತದಿತ್ತ ಹೊಸತ್ತಾನಚನ ಗರಡಿನ ಮಾತ ನಿರ್ಮಾಣ ಮಾತ ಬರ್ತದೆ ಆಯ ಪ್ರಮಾಣ ಗರಡಿನ ಮಾತ ನಿರ್ಮಾಣ ಮಾತ ಬರ್ತದೆ ಇಟ್ಟು ಬೈದೇರಿನ ಪುನರ್ ಪ್ರತಿಷ್ಠಾಪನೆ ಮಾತ ಬಲ್ಪಟ್ಟು ಸಂಕಲ್ಪ ಮಾತ ಬರ್ತ ಆ ಪ್ರಕಾರವಾದ ದುಮ್ಮುಡಿತನ ಗರಡಿ ಸಾನ್ನಿಧ್ಯನ ಮಾತ ಅನುಜ್ಞನ ಮಾತ ಬರ್ತದೆ ಬಂಗಾರದ ಬರ್ತದೆ ಇಟ್ಟು ಆವಾಹನೆ ಮಾತ ಬರ್ತದೆ ಬಾಲ ಆಲಯ ಪಣದ ನಿರ್ಮಾಣ ಮಾತ ಬರ್ತದೆ ಇಟ್ಟು ಪ್ರತಿಷ್ಠಾಪನೆ ಮಾತ ಬರ್ತದೆ ಬೈದೇರಳಂಜಿ ಪ್ರಾರ್ಥನೆ ಮಾತು ಬರ್ತಾ ಎಂಗಲ ಇಟ್ಟು ನಿಖಿಲು ಮಲ್ಪಾದ ಕುರಿ ಅಂದಿತ್ತರನ್ನ ನೂತನ ನಂಚಿನ ಪೊಲ್ಲದ ಗರಡಿನ ಮಾತು ಇಂಗಿನ ಕಟ್ಟುವ ಐಟು ಇಂಗ್ಲ ಪ್ರತಿಷ್ಠಾಪನೆ ಮಾತು ಬಲ್ಪ ಈಗ ಬೋಡಾಪಣಂಚಿನ ಇಂಗಿನ ಜಪ್ಪಣಂಜಿನ ಕಾರ್ಯಕ್ಕೆ ಇಂಗಿನ ಬೆರಿಸಾಯಿತ್ತಂದು ಇಂಗಿನ ಪೊಲ್ಲದ ನಿಖಿಲು ಮಲ್ಪಾದ ಕುರುಡು ಬಣದು ಇಂಗಿನ ಪ್ರಾರ್ಥನೆ ಮಾತು ಬರ್ತದೆ ಈ ಬಾಲಾಯನ ಮಾತ ಪೊಲ್ಲ ಪ್ರತಿಷ್ಠಾಪನೆ ಮಾತು ಬರ್ತದೆ ಅದಕ್ಕಿಂತ ಶುಭದಿನಟ್ಟು ಬೈದೇರೆಲ್ಲ ಊರದಕ್ಕೆಲ್ಲ ಗ್ರಾಮಸ್ಥರ ಮಾತ ನಮ್ಮ ದೇವಾದೇವರ ಮಾತ ಈಗ ಅನುಗ್ರಹ ಕೊಡ್ದು ಗ್ರಾಮದೇವರ
स्वरूपम् यत्रैव यत्रैव शिरोपदीयं तत्रैव तत्रैव भजन्ते शिवमस्तु सर्वजगतां परहिता निरता भवन्ति बोधगणाः दोषादर्यन्तशान्ते सर्वत्र सुखे भवतु लोकाः लोकाय मङ्गलम् काले वर्षतो पर्जन्या पृथिवी सुशाये शेषोऽयं सोपरयतु सज्जना सन्तनिर्भया अपुत्राः पुत्रिणः सन्तु पुत्रिणः सन्तु भोगणाः अधना सदना सन्तु जीवनदशशतम् सुस्थिरे प्रजाभ्यः परिपालयन्त्या न्यायेन मार्गेण महीमेषा गो ब्राह्मणेभ्यो शुभमस्तु नित्यं लोकाः समस्ताः सुखिनो भवन्तु सर्वे जनाः सुखिनो भवन्तु समस्त सन्मङ्गलाय भवन्तु ओम शांति 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 ब्रह्मवैद्यर्गवन्दनके गोविंद गोविंद घाणी घाणी जपम धर्म धर्माधानि जहं घाणी दाने दर्शन दक्षिण मदे पदे अपोहम अवमोह महिमा तवाजनाग्रवसलः अन्यथा शरणं न देहे तमेव शरणं नमः तस्मत्कारणभावेनः रक्ष रक्षणार्थं समर्पयामि
ನನ್ನ ಪಾಗಮಜಲದ ಪುಣ್ಯದ ಮನ್ನೆಡು ಬ್ರಹ್ಮೆರ ಬ್ರಹ್ಮವೇದರು ಕೊಡಿಚೆನ್ನೆಯರ್ನ ದಿವ್ಯ ಸಾನ್ನಿಧ್ಯದ ಗೈಡ್ ಶಾಂತಿಯನ್ನು ಮಾತ ನಿರ್ಮಾಣ ಸಕ್ರಮಾತ ಮಲ್ಕೊಂಡು ಆರಾಧನೆ ಮಲ್ತೊಂದು ಪುಣಂಚಿನ ಯೋಗನ ಭಾಗ್ಯನ ಶಕ್ತಿನ ಮಾತನ್ನು ಸಾಧನ ಪ್ರಕಾರವಾದ ಭಕ್ತರ ಶ್ರದ್ಧಾಡ ಮಾತ ಬ್ರಹ್ಮೆರ ಗುಂಡನ್ನು ಸಂಕಲ್ಪ ಮಲ್ತದ ಆರಾಧನಾ ಸಮಾನ ಪ್ರಕಾರವಾದ ಬ್ರಹ್ಮೆರ ಗುಂಡಿನ ಸಂಕಲ್ಪಗಳು ಮಾತ ನಿರ್ವಿಕಾರ ಸ್ವರೂಪಗೆ ಆಕಾರ ತೀರ ಸಾಧ್ಯಗೆ ಅಪಕಾರವಾದ ನಿರ್ವಿಕಾರ ಸ್ವರೂಪವಾಗಿ ಮುಂದಿನ ಸಾನ್ನಿಧ್ಯ ಬೆರ್ಮೆರಗುಂಡ ಹೊಂಡದ ಸಂಕಲ್ಪ ಮಾಡುತ್ತದೆ ಆರಾಧನಾ ಸತ್ಸಮಾದವಂತಲ್ಲಿ ಬೆಮ್ಮೆರಿ ಸನ್ನಿಧಾನ ಮಧ್ಯೇಡು ಪ್ರತಿಷ್ಠಾಗುವುದು ಯಜಮಾನ ಸಕುಟುಂಬಸ್ಥರು ಸದ್ಭಕ್ತರ ಮಾತೆಲ್ಲ ಮನೋವಿಷ್ಣುವಾದ ಈಡೇರಿಸಲ್ಪಡು ಅನುಗ್ರಹ ಆಶೀರ್ವಾದ ಮುಂದೆ ರಕ್ಷಣೆಯಿಂದ ಕಾಪಾಡಿಕೊಂಡು ಶಿಲಾಭಿಮಯವಾದ ನೂತನ ವಂಚನ ಗುಂಡನವಾದ ನಿರ್ಮಾಣ ಮಾಡುವಂಥದ ಮಲ್ತನಲ್ಪ ವೇದಿತ ಆಯುಧೂಷಳು ಮಾತು ತನ್ನ ನಿರ್ಮಾದ ನಿರ್ಮಾಣ ಮುಗಿದು ಈ ಸಾನ್ನಿಧ್ಯ ಮಧ್ಯೆ ಮಾತ ಷೋಡಶಗಳಿಂದ ಪ್ರತಿಷ್ಠೆಯಾಗುವಂಥದ್ದು ಸಂಸಾರ ಸಕುಟುಂಬಸ್ಥನ ಭಯಕಳೆಯರಿಗೆ ನಮ್ಮಿನ ಕಡೆ ಇಂದು ಅನುಗ್ರಹವನ್ನು ಕಾಪಾಡುತ್ತೀನಿ ಆ ಬ್ರಹ್ಮೇರ್ನಲ ಬ್ರಹ್ಮವೇದ ಕೊಟ್ಟಿನ ಪೂರ್ಣಾನುಕ ಆಶೀರ್ವಾದ ತಂದು ಸದ್ಭಕ್ತರು ತಂದು ಪ್ರಾರ್ಥನೆ.
𝐻𝐿
ನಾಗರ ಮಾತಾಡ ಮನೆ ಜಿದ ಇದ್ದಾರೆ ಹಾಂ ಮತ್ತೆ ಬಕ್ಕ ಊರ ನೀರಂತಲ್ಲ ಬುಕ್ಕೆಲ್ಲ ಜಾಸ್ತಿ ಭಾರಿ ಹುಡುಗಿ ಇದ್ದೇನೆ ಚೆನ್ನಾಗಿ ಇಳುತ್ತಿಗಿಟ್ಟೆ ಅವ್ರ ಗದಿ ಆಯ್ತು.
ಉಳ್ಳೇರ
ಕೆಳಗಡೆ ಇರ್ತೀರಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪೂಜೆ ಪುರಸ್ಕಾರ ಪ್ರಸನ್ನ ಕಾಲ ಅಂತಂದಾಗ ವಾದೇವಿ ಆರಾಧನೆ ಆ ದೇವರಿಗೆ ಭಾರಿ ಸಂತೋಷಕರವಾಗಿ ಅವಾಗ ಸಂತೋಷಕರವಾಗಿ ಪ್ರಬಂಧನ ಮಾಡಿ ದೇವರದಾನ ನಮ್ಮನ್ನು ಇಷ್ಟಾರ್ಥನ ಆರಾಧನೆ ಮಾಡುವಂಥ ನಮ್ಮ ರೈತರುಗಳ ಶಾರೀರಿಕವಾದ ಆರ್ಥಿಕ ಮಾರ್ಗರ್ಮ ರೋಗಗಳನ್ನು ಆರೋಗ್ಯವಾಗಿದೆ ಬೆಳಗ್ಗೆ ನಾಡಿ ಬರ್ತದೆ ವ್ಯಾಧಿಲಿಂದ ರೋಗಲಿಂದ ಉತ್ತಮమైన ಉತ್ತಮమైన ಒಬ್ಬರು ಜೀವನವನ್ನು ಕಟ್ ಮಾಡ್ತಾರೆ ಅನಾರೋಗ್ಯದ ಸ್ಥಿತಿಯಿಂದ ಅಂಟಿದೆ ಆಯ್ತು ಸಿಗುತ್ತೆ ಇನ್ನು ನೆಮ್ಮದಿ ಆಗ ಗಣಪತಿ ದೇವರವನಿಗೆ ಗೋವಿಂದಾರಿ ಗೋವಿಂದ ವಾಸಿಗೆ ನಾಗರಾಜವನಿಗೆ ಗೋವಿಂದಾರಿ ಗೋವಿಂದ ಭದ್ರಾಪುರದ ಗೋವಿಂದಾನಿ ಗೋವಿಂದ
ಬರ್ಪೇರಿ ಪಂತ
ಉಲೈ ಪೋಲೆದೆ ಪೋಲೆದ ಆತ ಇಂಚಿನ ಪೋಲೆ ಬೆಲ್ಲರೆ ಬರ್ತಾರ ಬೆಲ್ಲರದ ಸೀದಾ ಕುಂಬ್ರ ರೂಟು ಕುಂಬ್ರ ರೂಟು ಬರ್ತೀರಿ ಬರ್ತಾರ ಕುಂಬ್ರದ ಬರ್ತಾನ ಸರ್ತ ಬರ್ತಾರ ಅವೇ
ಮಾತಾಡೋದಿಲ್ಲ ಚಾವಡದ ಎದುರು ಐಕೈಗಾಸ್ತಿನ ಇದರ ಆದ ವಿಚಾರದ ಕೊಡೋದು ವಿನಂತಿ ಮಾಡ್ತವೆ ಪರಿಹಾರ ಬೋರ್ಡ್
ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿ
ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ ಮತಿ ನೀನೆ ಗತಿ ನೀನೆ ಧೃತಿ ನೀನೆ ರಾಮ ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ ಪೂರ್ಣ ನೀ ಪ್ರಕಟ ನೀ ಆನಂದ ರಾಮ ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ನಗು ರಾಮ ನಗ ರಾಮ ಜಗ ರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ 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 ನೀನು ರಾಜಕುಮಾರಿ ಜಾನಕಿ, ನೀನು ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಳೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಳೆ ದುಂಡು ಮಲ್ಲಿಗೆ
ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ ತರಳೆಯರೊಡಗೂಡಿ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಅರಳೇಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ ಅಂದುಗೆ ಅರಳೇಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಪರಮ ಭಾಗವತರ ಕೇರಿಯೋಳಾಡುವ ಕೇರಿಯೋಳಾಡುವ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಿರ್ಮಥ್ಯೋಗ್ರ ಭವಾರ್ಣವೇ ನಿಜ ಮನೋಭೀಷ್ಟಂ ದಿಶಾಮೀತಿ ಯಹ
सम्यक् ज्ञापयितुं करेण विलसन्मन्थानमन्येन च रम्यं धाम दधन् महेश रजतग्राम श्रियोऽलङ्कृतिः कर्मन्दीश्वर भक्तिबन्धन वशः प्रीतोस्तु कृष्णप्रभुः प्रीतोस्तु कृष्णप्रभुः ದೃಷ್ಟಿ ನಿನ್ನ ಪಾದದಲ್ಲಿ ನಿಡು ಹಾಂಗೆ ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡು ಹಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನಿಡು ಹಾಂಗೆ ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡು ಹಾಂಗೆ ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಕೆಟ್ಟ ಮಾತು ಕಿವಿಗೆ ಕೇಳಿಸದಾಂಗೆ ಮನ ಕಟ್ಟಿಸಯ್ಯ ನಿನ್ನ ಪಾದ ಬಿಡದಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನಿಡು ಹಾಂಗೆ ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡು ಹಾಂಗೆ ಕೈಯನೆತ್ತಿ ಕೊಡೋ ಹಾಂಗೆ ಶ್ರೀ ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಂಗೆ ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಂಗೆ ಶ್ರೀ ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಂಗೆ ಭ್ರಷ್ಟನಾಗಿ ನಾಳ್ವರುಳು ತಿರುಗದಾಂಗೆ ಭ್ರಷ್ಟನಾಗಿ ನಾಳ್ವರುಳು ತಿರುಗದಾಂಗೆ ಬಲು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಂಗೆ ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನಿಡೋ ಹಾಂಗೆ ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡೋ ಹಾಂಗೆ ತಾಯಿ ತಂದೆಯಲ್ಲೋ ನೀನು ಒಂದು ಹೊಟ್ಟೆಗಾಗಿ ದೈನ್ಯ ಪಡಬೇಕೆ ನಾನು ಹುಟ್ಟಿಸಿದ ತಾಯಿ ತಂದೆಯಲ್ಲೋ ನೀನು ಒಂದು ಹೊಟ್ಟೆಗಾಗಿ ದೈನ್ಯ ಪಡಬೇಕೆ ನಾನು ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಎನ್ನ ಗುಟ್ಟು ಅಭಿಮಾನಗಳ ಕಾಯು ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನಿಡೋ ಹಾಂಗೆ ಕೃಷ್ಣ ದುಷ್ಟ ಜನ ಸಂಗವನ್ನು ಬಿಡೋ ಹಾಂಗೆ ನಡು ನೀರೊಳಗೆ ಈಸಲಾರೆ ನಾನು ಎತ್ತಿ ಕಟ್ಟೆ ಸೇರಿಸಬೇಕಯ್ಯ ನೀನು ನಟ್ಟ ನಡು ನೀರೊಳಗೆ ಈಸಲಾರೆ ನಾನು ಎತ್ತಿ ಕಟ್ಟೆ ಸೇರಿಸಬೇಕಯ್ಯ ನೀನು ಬೆಟ್ಟದ
ಬೆಟ್ಟದಂತ ಪಾಪಗಳ ಹೊತ್ತಿಹೆ ನಾನು, ಬೆಟ್ಟದಂತ ಪಾಪಗಳ ಹೊತ್ತಿಹೆ ನಾನು, ಅದ ಸುಟ್ಟು ಬಿಡು. അതെന്തോ ഈ ഇതിനുണ്ട് മെയിൻ ഇവിടെ മുമ്പ് ആ സൈഡ് ഇവിടെ ತಾಂಬೂಲವ ಮಿಲುವಾಗ ಕೃಷ್ಣ ಎನ್ನಬಾರದೆ
ಚೆಂದುಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನ್ನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಅನುರಾಗದಿಂದಿರುವಾಗ ಕೃಷ್ಣ ಎನ್ನಬಾರದೆ. ದುರಿತ ರಾಶಿಗಳನ್ನು ತರಿದು ಬೀಸಾಡಲು ಕೃಷ್ಣ ಎನ್ನಬಾರದೆ. ಗರುಡ ವಾಹನ ಸೇರಿ ಪುರಂದರ ವಿಠಲನೆ ಕೃಷ್ಣ ಎನ್ನಬಾರದೆ. ಗರುಡ ವಾಹನ ಸೇರಿ ಪುರಂದರ ವಿಠಲನೆ ಕೃಷ್ಣ ಎನ್ನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಕೃಷ್ಣ 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 ಕೃಷ್ಣ. ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳು. ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳು. ಗೋವಿಂದ ಗೋವಿಂದನೆಂದು ನೆನೆಯಿರೋ ಗುಬ್ಬಿಯಾಳು ಗುಬ್ಬಿಯಾಳು. ಗೋವಿಂದ ಗೋವಿಂದನೆಂದು ನೆನೆಯಿರೋ ಗುಬ್ಬಿಯಾಳು ಗುಬ್ಬಿಯಾಳು. ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳು. ಕೇಶವನ ನೆನೆದರೆ ಕ್ಲೇಶ ಪರಿಹಾರವು ಗುಬ್ಬಿಯಾಳು. ಗುಬ್ಬಿಯಾಳೋ ನಾರಾಯಣನ ಧ್ಯಾನದಿಂದ ನರಕ ಭಯವಿಲ್ಲವು ಗುಬ್ಬಿಯಾಳು. ಗುಬ್ಬಿಯಾಳೋ ಮಾಧವನ ನೆನೆದರೆ ಮನೋಭಿಷ್ಟ ಕೊಡುವನು ಗುಬ್ಬಿಯಾಳು. ಗುಬ್ಬಿ
ದಯದಿಂದ ಘೋರ ದುರಿತ ನಾಶವು ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ. ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳೋ ಮಧುಸೂದನನ ಧ್ಯಾನದಿಂದ ಅತಿಶಯವು ಇರುವುದು ಗುಬ್ಬಿಯಾಳು ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿ ಹರೋ ಗುಬ್ಬಿಯಾಳು ವಾಮನ ದೇವರು ನಮಗೆ ವರಗಳ ಕೊಡುವನು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ. ಶ್ರೀಧರನ ನೆನೆದರೆ ಸಿರಿ ನಮಗೆ ಒಲಿವಳು ಗುಬ್ಬಿಯಾಳೋ ಋಷಿಕೇಶನ ಧ್ಯಾನದಿಂದ ಹೃದಯ ಪರಿಶುದ್ಧವು ಗುಬ್ಬಿಯಾಳು ಪದ್ಮನಾಭ ನಮ್ಮೆಲ್ಲರ ಪಾಲಿಸಿ ರಕ್ಷಿಪನು ಗುಬ್ಬಿಯಾಳು ದಾಮೋದರನ ನೆನೆದರೆ ಪಾಮರತ್ವ ಬಿಡಿಸುವನು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ. ಸಂಕರ್ಷಣನ ಧ್ಯಾನದಿಂದ ಸಂತಾನ ಅಭಿವೃದ್ಧಿಯು ಗುಬ್ಬಿಯಾಳೋ ವಾಸುದೇವನ ದಯದಿಂದ ವಂಶ ಉದ್ಧಾರವು ಗುಬ್ಬಿಯಾಳು ಪ್ರದ್ಯುಮ್ನನ ನೆನೆದರೆ ಭೂಪ್ರದಕ್ಷಿಣೆ ಬಲವೋ ಗುಬ್ಬಿಯಾಳು ಅನಿರುದ್ಧನ ಸೇವಿಸಿ ಪುನೀತರಾಗಿಯು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ. ಪುರುಷೋತ್ತಮ ಪುರಾಣ ಪುರುಷನೆಂದು ತಿಳಿಯಿರೋ ಗುಬ್ಬಿಯಾಳೋ ಅದು ಕ್ಷಜ ನಮ್ಮೆಲ್ಲರಿಗೆ ಆಧಾರವಾಗಿಹನು ಗುಬ್ಬಿಯಾಳು ನಾರಸಿಂಹ ದೇವರು ನಮ್ಮ ಕುಲ ದೈವವು ಗುಬ್ಬಿಯಾಳು ಅಚ್ಯುತ ಲಕ್ಷ್ಮಿಯ ಕೂಡಿ ಸಚ್ಚಿದಾನಂದನು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳು. ಜನಾರ್ದನ ದೇವರು ಜಗಕ್ಕೆಲ್ಲ ಶ್ರೇಷ್ಠರು ಗುಬ್ಬಿಯಾಳೋ ಉಪೇಂದ್ರನು ನಮ್ಮ ಅಪರಾಧವ ಕ್ಷಮಿಸುವ ಗುಬ್ಬಿಯಾಳು
ವೈರ್ಲೆಸ್ ಬಿಡ್ರಿ ಅವ
ದ ಕ್ಲಿನಿಕ್ ವಾರ್ತೆಗೆ
सर्वं देवदेवेश ग्रहणाराधनं वरं यत्रैव यत्रैव मनोमलेयं तत्रैव तत्रैव तवस्वरूपं यत्रैव यत्रैव शिरोमलेयं तत्रैव तत्रैव भवद्विगन्धे शिवमस्तु सर्वजगतां परहितादिवतामो नगणः दोषार्यनुदुषाते सर्वत्रायुमे मङ्गलोः सर्वलोकाय धन्याय मङ्गलं परमात्मने मङ्गलं गुरुवरेभ्यः सर्वलोकाय मङ्गलम् ಮಾತೃತೊಂದಿಗೆ ಪ್ರಾರ್ಥನೆ ಮಾಡುವಾಗ ಗುರು ಮಹಾಗಣಪತಿನ ಸ್ಮರಣ ಮಾಡುವುದೊಂದು ಗ್ರಾಮದ ಗ್ರಾಮದೇವಾದೃಷ್ಟ ಧೂಮಾವತಿ ಪಂಡ ಸಾಬರ ಧೂಮದೇವನ ಸಾನಿಧ್ಯಾತ ಸ್ಮರಣ ಮಾಡುವುದು ಇತರ ಆರಾಧನೆ ಜಾಗಧರ್ಮನ ಭಕ್ತಿನ ವೀರಂಬಾಯನ ಸಾನಿಧ್ಯಾತ ಸ್ಮರಣ ಮಾಡುವುದು ಈ ಮನ್ನಡ ಮಾತ ಪೂರ್ವದಲ್ಲಿ ಆರಾಧನೆ ಮಾಡುವ ವೈದ್ಯರ ಮಾತ ಆರಾಧನೆ ಮಾಡುವ ಹಿರಿಯ ಕಲೆಯ ಸಾನಿಧ್ಯಾತ ಸ್ಮರಣ ಮಾಡುವುದು ಭಕ್ತಿಪೂರ್ವಕವಾದ ಆನಂದವಾಸಿಗೆ ನಗರಾದೇವರ ಬ್ರಹ್ಮರ ಆರಾಧನದ ಬ್ರಹ್ಮವೈದ್ಯರ ದಿವ್ಯ ಸಾನ್ನಿಧ್ಯ ಯಜಮಾನ ಸಾಧನ ಒಂದು ಬಾಳಿಗೆ ಸ್ವಾಮೀಜಿನ ಸದ್ಭಕ್ತಿಯರ ಮಾತು ಸೇರಿದು ಭಕ್ತಿರ ದೇವರೊಂದಿಗೆ ಪ್ರಾರ್ಥನಾ ಮಾತನಾಡುತ್ತಾರೆ ಗುರು ಹಿರಿಯರೊಂದಿಗೆ ಅನುಗ್ರಹ ಆಶೀರ್ವಾದವನ್ನು ಫಲಪ್ರಕಾರ ಆಧಾರವಾಗುವುದು ಇಂಜಿ ಸ್ಥಳವಾಗಿದ್ದು ತುಂಬದ ಪುಸ್ತಕ ಒಂದು ಎಲ್ಲರೂ ಗರುಡಿ ಬಣ್ಣದ ಆರಾಧನೆ ಮಾತು ಗೊತ್ತದ್ದು ವೈದ್ಯರ ಮಾತು ಆರಾಧನೆ ಮಾತು ಗೊತ್ತದ್ದು ಒಂದು ಅಲ್ಪ ವರ್ಷದ ಕಾಲಮಟ್ಟದ ಮೇಲಿನ ಮುಂದುವರೆದಂಥದ್ದು ಮುಕ್ತೇಶ್ವರನ ಮತ್ತು ಮುಂದುವರೆದು ಆ ಮುಖೇನ ಮಾತ ವೈದ್ಯರಿಗೆ ದೇವೋತ್ಸವ ಮಾತ ಕರುಣಾಪಂಚನ ಯೋಗದ ವಾಕ್ಯದ ಮಾತು ಬದುಕಿಸಾರು ಅದನ್ನ ಆಮೇಲೆ ಅನ್ನನ ಕಾಲವಾದ ಹಿರಿಯರ ಮೂಲಕ ಪುನರಪಿಯ ಮುಕ್ತೇಶ್ವರನ ಮೊದಲ ಮಾತು ಪ್ರಕಾರವಾದ ವೈದ್ಯರಲ್ಲಿ ಪ್ರೇರಣ ಪ್ರಕಾರವಾದ ಮೇಲಿನ ಕೈಗಳ ಮಗನ ಮುಖೇನವಾದ ಕೊಲ್ಲರ ರೀತಿಯ ಎರಡಿನ ಮಾತ ನಿರ್ಮಾಣ ಮಾತು ಆ ಮುಖೇನವಾದ ಕೊಲ್ಲುಡನ ಮಿಂದು ವೈದ್ಯರನ್ನ ಪೌಟ ಪ್ರತಿಷ್ಠಾಪನ ಮಾತು ಆಯ ಪ್ರಮಾಣವಾದ ಲೋಕೋಡಿ ಪಂಚನ ಬೋರ್ಡಿ ಪಂಚನ ಮಾತಗೆಲ್ಲ ಕೊಲ್ಲ ಆ ವೈದ್ಯರ ಮಾತು ಆ ಮುಖೇನವಾದ ಅಕ್ಕಿನ ಆರಾಧನೆ ಮಾತು ಬರ್ತದಂತ ಇಂಕಲ ಕಷ್ಟದ ಮಾತು ಪರಿಹಾರವಾಗಿದೆ ಇಂಕಲ ಇಷ್ಟಾರ್ಥ ಮಾತು ಭಕ್ತಿ ಬರ್ತದೆ ಈಗ ಬೆಂಕುಳಂಚಿನ ಬೇಲೆಗಾಡಿ ಪಡು ಬಲ್ಪುಡ ವೃತ್ತಿಗಾಡಿ ಪಡು ಸ್ವಾಧೀನ ಮಾತ ವೈದ್ಯರ ಕನಿಸಾಧಕರು ನಂಬಿಕೆ ನೀರ ಪ್ರಕಾರವಾದ ಯಜಮಾನ ಸಾಕುವನ್ನು ಒಂದು ಬಾಳಿಗೆ ನಾಮಸ್ಮರಣ ಮಾತ ಉತ್ತಮ ಭಕ್ತಿಪೂರ್ವಕವಾದ ಶಬ್ದ ನೂತನ ವಾಂಚನ ಗರಡಿನ ಮಾತ ನಿರ್ಮಾಣ ವಾಸಿಗೆ ನಾಗರಾಜೇವನ ಕಟ್ಟಣವಾದ ನಿರ್ಮಾಣ ಮಾಡುವುದು ನಾಗದೇವನ ನಾಗವರಿಷ್ಠನ ಮಾಡುವುದು ಬ್ರಹ್ಮನ ಕಂಗಡ ಬ್ರಹ್ಮನ ಮಾತ ಪ್ರತಿಷ್ಠಾಪನ ಮಾಡುವುದು ಸಂಕಲ್ಪ ಮಾತ ಪ್ರತಿಷ್ಠಾಪನ ಮಾಡುವುದು ಗರಡಿ ಆರಾಧನೆ ಮಾಡುವುದು ಬ್ರಹ್ಮನ ವೈದ್ಯರ ಮಂಚನೆ ಮಹಾನಿಭಾಗದ ಸಾನ್ನಿಧ್ಯದ ಮಾತ ಪ್ರತಿಷ್ಠಾಪನೆ ಮಾಡುವುದು ಯೋಗದ ಮಕಲಶ ಭಕ್ತರ ಆರಾಧನೆ ವೈದ್ಯರ ಪ್ರತಿಷ್ಠಾಪನ ಮಾಡುವುದು ಕಲಶಾಭಿಷೇಕ ಮಾಡುವುದು ದೇವಕರಿಂದ ಪ್ರಸನ್ನ ಪೂಜೆ ಪಂಚಮಣಿಯ ಸೇವೆನ ಮಾತು ಅರ್ಪಿತನ ಮಾಡುವುದು ಪ್ರಸನ್ನ ಪೂಜೆ ಮಾಡುವುದು ಯಜಮಾನ ಸಾಗರ ಸೇರಿದ ವೈದ್ಯರಿಗೆ ಭಕ್ತಿಯ ಭಕ್ತಿಯ ಶಕ್ತಿಗೆ ಅನೇಕ ತರದ ಲೋಪ ಮಾತ ನಮ್ಮ ಬಾರಿದ ಮಾತ ಕ್ಷಮೆ ಮಾತು ಭಕ್ತಿಯ ಮಾತ ಸೇವೆನ ಮಹಿಬಂಧರ ಅತ್ಯುತ್ತಮ ಮಾತು ಭವಿಷ್ಯತ್ತು ಬರೋಣ ಸರ್ವಶಂಕರದಾರ ಔಷಧವಾದ ದಿನತರಂಗ ಕರ್ಮವನ್ನು ಶಾರೀರಿಕವಾದ ಆರ್ಥಿಕ ಮಾನಸಿಕ ಪ್ರಪಂಚ ರೋಗದ ಮಾತು ಆರೋಗ್ಯದ ಬಾಗಿಗೆ ದೈಹಿಕ ಕಣ್ಣಿಗೆ ಒಡಾಡಿ ಬಂದಿನ ವ್ಯಾಧಿಯ ರೋಗ ಅನುಗುಣವಾಗಿಲ್ಲ ಹಾದಿ ರೋಗ ಅನುಗುಣವಾಗಿ ದೈಹಿಕ ಕಣ್ಣಿಗೆ ಒಡಾಡಿ ಬಂದಿನ ಕಷ್ಟದ ಬಾಧಿಯ ಮಾತು ಸುಖ ಶಾಂತಿ ಜೀವನ ಸೂರ್ಯ ಚಂದ್ರರಿಗೆ ಏಕಕಾಲವನ್ನು ಆಕಾಶ ರಾಜವಾದ ಹಾನಿಕಾರವನ್ನು ಆಯುಷ್ಯವನ್ನು ಪೂರ ಹಿರಿಯಕರ ಧರ್ಮ ಮಾತು ಪೂರ ಹಿರಿಯಕರ ಧರ್ಮ ಮಾತು ಹಿರಿಯಕರಾದಂತಹ ವೈದ್ಯರ ಮಾತ ಆರಾಧನೆ ಮಾಡುವುದು ನಾಗದೇವರು ನಮ್ಮೆಲ್ಲ ವೈದ್ಯರ ಮಾತ ಆರಾಧನೆ ಮಾಡುವುದು ವಸ್ತು ಸಮಯದ ಪಡೆದ ಶಿವನ ಯೋಗವನ್ನು ಬಾಗಿನ ಶಕ್ತಿಯನ್ನು ಅಡ್ಡ ಮಾಡುವುದು ಈ ಮನ್ನಡ ಆರಾಧನೆ ಮಾತ ಒಂದು ಮತದೊಂದಿಗೆ
ಸೇವೆಯನ್ನು ಮಾಡ್ತಾರೆ ಪಿತೃ ಮಾತುಗಳಿಗೆ ಆ ಉಪೇರವ ಸೇವೆಯನ್ನು ಮಾಡ್ತಾರೆ ಬೇರೆಗಳ ಮಾನಗಳ ಪ್ರಾಣದೃಷ್ಟಿವಾದ ಈ ಬಣ್ಣದ ಕೆತ್ತಲ ವಂಶದ ಗೌರವ ಬೇರೆಗಳು ಯೋಗಲ ಆಗಿಲ ಶಕ್ತಿಗಳ ಅನುಗಮ ಮಕ್ಕಳು ಯಜಮಾನದ ಸ್ವಾಮೀಜಿಯ ಹಿರಿಯ ಇದೆಲ್ಲ ಸೇರಿದು ಸದ್ಭಕ್ತಿರ ಮಾತು ಭಕ್ತಿಯ ಮಾತನ್ನ ಪ್ರಸನ್ನ ಭೋಜನೆ ಇದೆಲ್ಲ ಪ್ರಸನ್ನತೆ ಮಾತ ಬಂದಳು ಹಾಗೆ ಯಜಮಾನದ ಕಷ್ಟ ಇದರಿಂದ ಅಪತ್ರವಾದ ಕಷ್ಟಾಪಣಿಯಲ್ಲಿ ಮಣ್ಣದ ಬಗ್ಗೆ ನೋಡಬೇಕಾದ ಕಷ್ಟವಾದ ವಿಚಾರವಾಗುವುದು ವಿಚಾರವಾಗುವುದು ಈ ಮಣ್ಣದ ಧೈರ್ಯದ ಲೆಸನಾಗುವ ಒಗ್ಗುಣವೇಗ ಸತ್ಯನ ನಡಪರಬೇಕೆ ಧರ್ಮದ ಇರುಬೇಕೆ ಪುಣ್ಯನ ಕಾಪಾಡುವಿಕೆ ಯಜಮಾನ ಸಾಗಣು ಸುರಕ್ಷೆಯಾದ ಕಾಪಾಡುವುದು ಭಕ್ತಿಪೂರ್ವಕವಾದ ವೈದ್ಯನ ಪ್ರಸನ್ನ ಭೋಜನ ಸತ್ಯದ ಪುಣ್ಯದ ಫಲ ಯಜಮಾನ ಸಾಗಣುವ ನಮಸ್ತೆ ಸುಭಕ್ತಿಯ ಅಂಗಮಂತ್ರ ದೇವರ ಒಂದು ಪ್ರಸನ್ನ ಕಾರಣ ಯಜಮಾನ ಸಾಗಣುವ ಒಂದು ಬಲಿಷ್ಠವಿದೆ ಎಂದು ಓಂ ವೈಷ್ಣವಸಾಮಸಿ ಗೋವಿಂದ ಅಪೋಹಂ ಬಾಬು ಕುಂಭೋಹಂ ಅನ್ಯತಾ ಶರಣೋ ಶ್ರೀ ಬ್ರಹ್ಮವೇಂದ್ರ ಕಲಗರಡಿ ಪಾಪಿವಾಚರು ನಿನ್ನ ಪ್ರತಿಷ್ಠಾ ವಾರ್ಷಿಕ ಬ್ರಹ್ಮಕಲಸೋತ್ಸವದ ಈ ಪುರ್ತುಡು ಸೇರಿದ ಚಿತ್ತಿನ ಮಾತ ಸಭೆ ಸರ್ವರನ್ನ ಅತ್ತಿ ಬಿರುಕಡೆ ಲೇಖನೆ ಕೊಂಡಾಡದ್ದು ಮತ್ತಿನ ಚಿತ್ತಿನ ಮಾತ ಸಭೆಗೆಲ್ಲ ಚಾವಡಿದ ದಂಪತಿಗಳ ಚಿನ್ನಲಿಗಳ ಆಸನದ ಸ್ವೀಕಾರ ಮಾಡಿಕೊಂಡು ವಿನಂತಿನ ಮಾಡ್ತನ್ವ ನನ್ನ ಕೆಲವೇ ಪುರ್ತುಡು ಈ ವೇದಿಕೆಡೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆವನು ಆರ್ಯ ಈಡಿಗೆ ಮಹಾಸಂಸ್ಥಾನ ಸೋಳೂರು ಮಠದ ಪೀಠಾಧ್ಯಕ್ಷರಾಯನ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿರು ಅಂಚನೆ ಶ್ರೀ ಕ್ಷೇತ್ರ ಒಡಿಯೂರದ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿನ ಆಶೀರ್ವಚನ ಈ ವೇದಿಕೆಯಲ್ಲಿ ನಡೆಸಿಕೊಂಡು ಪ್ರತಿನಂಚಿನ ಮಾತ ಸಭಿಕರನ್ನಾಗಿಲ್ಲ ಭಕ್ತಿಯನ್ನಾಗಿಲ್ಲ ಚಾವಡಿದ ದಂಪತಿಯ ನಂಚಿನ ಆಸನ ಸ್ವೀಕಾರ ಮಾಡಿಕೊಡೋದು ವಿನಂತಿ ಮಾಡ್ತಾರೆ. ಮುಕ್ತೇಶ್ವರರಿಗೆ ಕೇಶವ ಎಂ ಎಸ್ ಶಾಂತಿವನ ಮೇರೆ
ಚಾವಡಿದ ಮಿತ್ತರ್ಮೆದ ಚಾವಡ್ಡೆ ಪಾಲಪಡಿ ಪುನಂಚಿತನ ಮಾತ ಬಿನ್ನೆರೆಲ್ಲ ಚಾವಡಿಗೆ ಲೆತ್ತೊಂದು ಪೋಡೊಂದು ಭಿನ್ನ ಇತ್ತನ್ವೆ ಅಂಚನೆ ಧಾರ್ಮಿಕ ಉಪನ್ಯಾಸನೆ ನಮಕ್ ಬಿರಿಗೆರೆ ಪುನಂಚಿತನ ಡಾಕ್ಟರ್ ಶೋಭಿತಾ ಸತೀಶ್ ಪ್ರಾಂಶುಪಾಲರ ವಿವೇಕಾನಂದ B.Ed ಕಾಲೇಜ್ ಪುತ್ತೂರು ಬೆರ್ಲ ಚಾವಡಿಗೆ ಆಸರಿ ಪಡೊಂದು ಭಿನ್ನ ಇತ್ತನ್ವೆ ಮಲ್ಲ ಬಿನ್ನೆರಾದ ನಮ್ಮೊಟ್ಟಿಗೆ ಕೆ ಮೋಹನ್ ದಾಸ್ ರೈ ಮಾತೃಶ್ರೀ ಅರ್ಥಮೂವರ್ಸ್ ಕುಂಬ್ರಾ ದೀರ್ಲ ಚಾವಡಿದ ಮಿತ್ತರ್ಮೆಗೆ ಬರಡು ಅಂಚನೆ ಶ್ರೀ ಚೆನ್ನಪ್ಪ ರೈ ದೇರ್ಲ ಈರ್ಲ ಮಿತ್ತರ್ಮೆದ ಚಾವಡ್ಡ ಉಪಸ್ಥಿತರಿ ಪಡು ಬಂದೆ ಭಿನ್ನಯ ಜೀರ್ಣೋದ್ಧಾರ ಸಮಿತಿದ ಗುರಿಕಾರರು ಶ್ರೀ ಉಮಾನಂದ ಮಂಗಳೂರು ಅಂಚನೆ ಒತ್ತು ಗುರಿಕಾರ ಸಂತೋಷ್ ಕೈಕಾರ ಶ್ರೀ ತಿಮ್ಮಪ್ಪ ರೈ ಹರಿಯಡ್ಕ ನಿಖಿಲ ಚಾವಡ್ಡೆ ಆಸರಿ ಪಡೊಂದು ಭಿನ್ನ ಇತ್ತನ್ವೆ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಚಿಕ್ಕಪ್ಪ ನಾಯ್ಕ ಹರಿಯಡ್ಕ ದದೀರ ಮಿತ್ತರ್ಮೆದ ಚಾವಡ್ಡೆ ಆಸರಿ ಪಡೊಂದು ಭಿನ್ನ ಇತ್ತನ್ವೆ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ರಾಚಿವರೈ ಕುತ್ಯಾಡಿ ಅಂಚನೆ ಗುರಿಕಾರ್ಲು ವಾಸು ಪೂಜಾರಿ ಗುಂಡೆಡ್ಕ ಒತ್ತು ಗುರಿಕಾರ ಶ್ರೀ ರಾಘವ ಪೂಜಾರಿ ಮರತ್ತಮೂಲೆ ಪ್ರಧಾನ ಕಾರ್ಯಂತರೈನ ಶ್ರೀಮತಿ ತ್ರಿವೇಣಿ ಕೆ ಬೆರ್ವಡಿ ದೈದೀದ ನಿಖಿಲೆ ಮಿತ್ತರ್ಮೆದ ಚಾವಡ್ಡೆ ಆಸರಿ ಪಡೊಂದು ಭಿನ್ನ ಇತ್ತನ್ವೆ ಚಾವಡಿ ಲೇಸನ ಮುಂದರ್ಪೇರ ಮಾತ ಭಿನ್ನೆರ್ಲ ಸಹಕಾರನ ಕೊರಡೊಂದು ವಿನಂತಿನಿ ಮಲ್ತೊಂದು ಕಜ್ಜದ ಗುರಿಕಾರನ ಪೀಠಡು ಇನಿತ ಬ್ರಹ್ಮಕಲಶೋತ್ಸವದ ಗುರಿಕಾರ ಸಹಿತ ವಾಸು ಪೂಜಾರಿ ಗುಂಡೆಡ್ಕ ಈರೆ ಆಸರಿ ಪಡೊಂದು ಭಿನ್ನ ಇತ್ತನ್ವೆ तारे पिटाई बार करे तारे हाकने ऊपर हाउ अन्न हाउ कत्तंడి ಬಿಡು ಈ ನಾನು ನೆಕ್ಸ್ಟ್ ಆಫೀಸ್ ಇರಬೇಕು ಸಂಜೆ ನಿಮಗೆ ಇದೆಲ್ಲ ಗೊತ್ತಿದೆ ಜನ ಬಗದೇ ಬರ್ಕೊಂಡು ಅನ್ಪವಂತಿ ಮೊದಲ ಜನದಿಂದ ಲೆಕ್ಕ ಬರ್ತದೆ ಬರ್ತೀವಿ ವೈಂದಿತ ಕೊಂಚ ಸಂಚನೆ ಲೇಸದ ಸುರುಕು ಸ್ವಾಗತ ನೃತ್ಯನ ನಮ್ಮ ದುಂಬು ಮಲ್ಪಲ್ಲಿರು ಮಾರಿ ಶ್ರೇಯ ಮೂಜಲು ಕೊಡ್ಲ ಸುರೂತ ಪೂಜೆ ಕೈಕೊಂಡ ಆನೆ ಮೋನೆದ ತಡುಪಿಗೆ ಬಿತ್ತ ಮಮಲ್ಲ ದೇವಿರೆ ವಿಘ್ನೇಶ್ವರನ ಸುರುಕಾದ ಸುಗಿತೊಂದು
ಪುತ್ತೂರದ ಮುತ್ತು ಸೀಮೆದ ಅಧಿಪತಿ ಮಾಲಿಂಗೇಶ್ವರ ದೇವರಡ ಅನವನ್ನು ನಟ್ಟೊಂದು ಅಮರವೀರರೇ ಕೋಟಿ ಚೆನ್ನೈಯರ್ನ ಸುರಿಯದ ಮೊನಕ್ಕೆ ತರೆನ ತಗ್ಗಾದು ಪತ್ತಿ ಪಿಂಗಾರಗು ಕುರಿಯಪ್ಪನೆಗೆ ಜೀವಗು ರೆಕ್ಕೆ ಕೊರದು ಪಡ್ಡಾಯಿ ಚಾವಡಿಗಿದ್ದ ಬೋದಿಗೆದ ಗೊಂಬ ಪಲಿಯಂದ ಲೆಕ್ಕ ನೀರದ ವರ್ಣ ಪಗರಂದ ಲೆಕ್ಕ ನಮನ ಕಾತೊಂದು ಉಪ್ಪಿನ ತುಳುವನಾಡದ ದೈವಲಿಗೆ ಅಡ್ಡಬೂರೊಂದು ಸುತ್ತು ಬೂಡುಡು ಶಕ್ತಿಯಾದ ನೆಲವಂತಿನ ಸರ್ವಧರ್ಮದ ಸರ್ವಶಕ್ತಿಲೆಗೆ ಕೈಮುಗಿಯೊಂದು ಲೇಸದ ಸುರೂಕು ದೈವ ದೇವರನ ಸುಗಿಪ್ಪದ ಹೊರಕು ಮಿತ್ತರ್ಮೆದ ಚಾವಡಿಗೆಯನ್ನು ಮೋಕೆಡೆ ಎದುಕೊನುವೆ ಯಕ್ಷಿತಾ ಮೇರೆ श्रीविनायकनामाम्यहम् श्रीविनायकनामाम्यहम् दयानिधिं शुभवरद श्रीविनायकनामाम्यहम् नामाम्यहम् वरगजवदनं अनन्वयचरितं वरगजवदनं अनन्वयचरितं करुणारस लसितोत्पलनयनं वरगजवदनं अनन्वयचरितं करुणारस लसितोत्पलनयनं करिमलरहितं करिमलरहितं सुरगणमुदितं करिमलरहितं सुरगणमुदितं व्यासनानजादिपूजितपादं श्रीविनायकनामाम्यहं दयानिधिं शुभवरद श्रीविनायकनामाम्यहं नमाम्यहम् ಸಲ್ಮೇಲು ಲೇಸಡ್ ಮಲ್ಲಬಿನ್ನೆರಾದ ಪಾಲಪಡಿಪರನ್ ಚಿತ್ನ ಶ್ರೀ ಸಹಜ್ ಜೈ ಜೇರೈ ಬರಜ್ಜ ದಯದೀರ ಮಿತ್ರಮೆದ ಚವಡ್ ಆಸರಿ ಪಡೊಂದು ಭಿನ್ನೈತುನುವೆ ಬಂದುಲೆ ಅಮರ ವೀರರೇ ತುಳುವನಾಡದ ಕುಲಕ್ಕು ಬಂಗಾರಾದ ಉದಿತಿ ಬೈದಿನ ಕೋಟಿ ಚಿನ್ನೆಯರು ಪುಟ್ಟಿನ ಊರು ಪಡುಮಲೆ ಬೂಡುಡ್ದು ಜತ್ತು ಬಿದರನ್ನ ವೈದ್ಯರ್ಲು ತನ್ನ ಬಚ್ಚಲು ಬೇನೇನ ತನಿಪಯರೆ ತನಿಪಾಯಿನ ಚಿತ್ತಿನ ಪುಣ್ಯದ ಮಣ್ಣು ಬೇಂಗ ತಡ್ಕದ ಪಾಪೆ ಮಜಲ ಸುಮಾರು 150 ವರ್ಷದ ಪಿರಾಕಡೆ ಕುಕ್ಕು ಪೂಜಾರಿ ದಂಪತಿಗಳಿಗೆ ಸಂಸಾರದಾಂತ ಇಜ್ಜಂದಿನ ಪೊರ್ತುಗು ವೈದ್ಯರ್ಲಿಗೆ ಗರಡಿನ ಕಟ್ಟಿದ ನೇಮ ಗುರ್ತಿನ ಇತಿಹಾಸ ಇಂಚಿತ್ತಿನ ಪವಿತ್ರವೈನ ಚಿತ್ರ ಜಾಗಿಡ್ ಪೊಸತ್ತಾಯಿನ ಗರಡಿನ ಕಟ್ಟೊಂದು ಇನಿ ಬ್ರಹ್ಮ ಕಲಸದ ಉಚ್ಚಯದ ಲೇಸಡ ನಾವು ಪಾಲು ಪಡೆ ಒಂದ ಮಿತ್ತ ಊಲಗಡೆ ಊಲಗಾತಿನ ಚಿತ್ತಿನ ಮಾತ ಬಿನ್ನೆರೆಲ್ನ ದುಂಪದ ರೇಟೆ ಪಾಲು ಪಡೆ ಒಂದಿನ ಚಿತ್ರ ಮಾತ ಸಭೆ ಸರ್ವಿರಲ್ಲ ಈ ಲೇಸಿಗೆ ಅರ್ತಿ ಪಿರಿತಿಡೆ ಮೋಕಿಡಿ ಎದುಕು ನೋಡು ಬಂದು ಏನ ಜೀರ್ಣೋದ್ಧಾರ ಸಮಿತಿದ ಗುರಿಕಾರೆ ಶ್ರೀಯುತ ಉಮಾನಾಥ್ ಮಂಗಳೂರು ಇರಡ ಭಿನ್ನೈತನುವೆ ಇಲ್ಲಿ ನೆರೆದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ವಂದಿಸುತ್ತಾ ಪ್ರಥಮವಾಗಿ ವಿಘ್ನ ನಿವಾರಕ ಶ್ರೀ ಗಣಪತಿಯನ್ನು ಸ್ಮರಿಸುತ್ತಾ ಹಾಗೆಯೇ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ನಮ್ಮ ಆರಾಧ್ಯರಾದ ಪಾಪೆ ಮಜಲು ಶ್ರೀ ಬ್ರಹ್ಮ ಬೈದರುಗಳನ್ನು ಸ್ಮರಿಸುತ್ತಾ ಹಾಗೆಯೇ ಪರಿಸರದ ಎಲ್ಲ ದೇವರುಗಳನ್ನು ಸ್ಮರಿಸುತ್ತಾ ಇಲ್ಲಿ ನೆರೆದಂಥ ಎಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಪಾಪೆ ಮಜಲ್ ಗರಡಿಯು ಸುಮಾರು 150 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ತುಳುನಾಡಿನ ಕಾರ್ಣಿಕ ಪುರುಷರಾದ ಕೋಟಿ ಚೆನ್ನೈಯರು ಪಡುಮಲೆಯಿಂದ ಹೊರಟು ಬರುವಾಗ ಆಟ ಆಡಿ ವಿಶ್ರಮಿಸಿದ ಪುಣ್ಯ ಸ್ಥಳ ಇದು. ಪುರಾತನದಲ್ಲಿ ಸ್ಥಳೀಯ ಕುಕ್ಕ ಪೂಜಾರಿ ದಂಪತಿಗಳಿಗೆ ಮಕ್ಕಳಾಗದಿದ್ದಾಗ ಈ ಸ್ಥಳದಲ್ಲಿ ಕೋಟಿ ಚೆನ್ನೈಯರಿಗೆ ಗರಡಿ ಕಟ್ಟುವುದಾಗಿ ಹರಕೆ ಹೇಳಿಕೊಂಡು ನಂತರ ಈ ಕುಟುಂಬಕ್ಕೆ ಮಕ್ಕಳಾದಾಗ ಹರಕೆ ರೂಪದಲ್ಲಿ ಕಟ್ಟಿದ ಇಲ್ಲಿಯ ಮೊದಲ ಸಣ್ಣ ಗರಡಿಯಾಗಿರುತ್ತದೆ. ನಂತರ ಇಲ್ಲಿ ಪರವೂರ ಭಕ್ತಾದಿಗಳ ಧನ ಸಹಾಯ ಮತ್ತು ಸಹಕಾರದಿಂದ ಪ್ರತಿ ವರ್ಷ ನೇಮೋತ್ಸವ ನಡೀತಾ ಬರುತ್ತಿದೆ. ಕಳೆದ 35 ವರ್ಷಗಳಿಂದ ದಿವಂಗತ MS ಮುಕುಂದ ಶಾಂತಿವನ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷ ನೇಮೋತ್ಸವ ನಡೆಯುತ್ತಿತ್ತು. ಕಳೆದ ವರ್ಷ ಅವರು ದೈವಾಧೀನರಾದ ನಂತರ ಅವರ ತಮ್ಮ MS ಕೇಶವ ಶಾಂತಿವನ ಇವರ ನೇತೃತ್ವದಲ್ಲಿ ನೇಮೋತ್ಸವ ನಡೆಯುತ್ತಿದೆ. ದಿವಂಗತ MS ಮುಕುಂದ ಮತ್ತು ನಿಮ್ಮೆಲ್ಲರ ಬಹುದಿನದ ಒಂದು ಕನಸು ಇತ್ತು. ಊರಿನಲ್ಲಿರುವ ಎಲ್ಲ
ದೇವಸ್ಥಾನಗಳು ಗರಡಿಗಳು ಜೀರ್ಣೋದ್ಧಾರ ಆಗುತ್ತಿದೆ. ಹಾಗೆಯೇ ನಮ್ಮ ಗರಡಿ ಕೂಡ ಇದೊಂದು ಜೀರ್ಣೋದ್ಧಾರ ಆಗಬೇಕು ಅಂತ ಕನಸಿತ್ತು. ಈ ಗರಡಿಯನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ಬಹಳ ಜನ ಕಾಯ್ತಾ ಇದ್ದರು. ಈಗ ಕಾಲ ಕೂಡಿ ಬಂದಿದೆ. ಮುಖ್ಯವಾಗಿ ತ್ರಿವೇಣಿ, ಪೆರ್ವೋಡಿ ಮತ್ತು ಊರ ಪರವೂರ ನಮ್ಮ ನಿಮ್ಮೆಲ್ಲರ ದಾನಿಗಳ ಸಹಕಾರದಿಂದ ಬಹಳ ಸುಂದರವಾದ ಪಾಪೆ ಮಜಲು ಕೋಟಿ ಚೆನ್ನಯರ ಗರಡಿ ನಿರ್ಮಾಣ ಆಗಿ ಬ್ರಹ್ಮ ಕಲಶೋತ್ಸವದ ಈಗಾಗಲೇ ಪೂರ್ಣಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲಿಕ್ಕೆ ಬಂದಂಥ ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರು ಮಠ ಇಲ್ಲಿಯ ಪೀಠಾಧ್ಯಕ್ಷರಾದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಇವರನ್ನು ನಾನು ನಮ್ಮ ಪಾಪೆ ಮಜಲು ಗರಡಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಗೆ ಕೇಶವ MS ಶಾಂತಿವನ ದಂಪತಿಲು ಫಲಪುಷ್ಪ ಕಾಣಿಕೆನೆ ಕುರಿದು ಆಶೀರ್ವಚನ ನಟ್ಟೋಡು ಬಂದು ಭಿನ್ನೈತನವೆ. ಹಾಗೆಯೇ ಶ್ರೀ ಕ್ಷೇತ್ರ ಒಡಿಯೂರು ಇಲ್ಲಿನ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಇವರು ಕೂಡ ನಮಗೆ ಇವತ್ತು ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಗರಡಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಗೆ ದಂಪತಿಲು ಫಲಪುಷ್ಪ ಕಾಣಿಕೆಯನ್ನು ಕುರುಡು ಬಂದು ಭಿನ್ನೈತೋಣವೆ. ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಕೆಲವೇ ಮುಂದಿನ ಇದರಲ್ಲಿ ಬರಲಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಸಂಜೀವ ಮಠಂದೂರ್ ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಅವರು ಕೂಡ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ ಮುಂದಿನ ಸಮಯದಲ್ಲಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಡಾಕ್ಟರ್ ಶೋಭಿತಾ ಸತೀಶ್ ಪ್ರಾಂಶುಪಾಲರು ವಿವೇಕಾನಂದ B.Ed ಕಾಲೇಜ್ ಪುತ್ತೂರು. ಇವರನ್ನು ಕೂಡ ನಾನು ನಮ್ಮ ಪಾಪೆ ಮಜಲ್ ಗರಡಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಅಮಿತಾ ರೋಷನ್ ದಯದಿ ರುಚಾಪಡಿದ ಮಿತ್ತ ವೇದಿಕೆಗೆ ಪೋದು ಭಿನ್ನರಿಗೆ ಪುಗಿಲು ಕೊಂಚ ಶಾಲನೆ ಪಡೆದು ಈ ಲೇಸಿಗೆ ಮೋಕೆ ಎದುಕು ನೋಡು ಬಂದು ಭಿನ್ನೈತನುವೆ. ಅಮಿತಾ ರೋಷನ್ ಮಹಾದೇವಸುತಂ ಹಾಗೆಯೇ ಇನ್ನೋರ್ವ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರು ಕೂಡ ಮುಂದೆ ಬರಲಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸುತ್ತೇನೆ. ಹಾಗೆಯೇ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸುತ್ತೇನೆ. ಶ್ರೀ ಪೀತಾಂಬರ ಹೆರಜಿ ಅಧ್ಯಕ್ಷರು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಸುಭಾಷ್ ಕೌಡಿಚ್ಚಾರ್ ನ್ಯಾಯವಾದಿಗಳು ಬೆಂಗಳೂರು ಅವರನ್ನು ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ. ಶ್ರೀ ಸಹಜೆ ರೈ ಬಲ್ಲಜ ಯುವ ಉದ್ಯಮಿ ಪುತ್ತೂರು ಇವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಕೂಡ ನಾನು ನಮ್ಮ ಪಾಪೆ ಮಜಲು ಗರಡಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ.
ಶ್ರೀ ಯಶವಂತ ಇರದೆ ಅದಿದು ಮಿತ್ರ ಮೆದ ಚಾಬಡಿಗೆ ಪೋದು ಪುಗಿಲಿಗೊಂದು ಶಾಲನ ಪಾಡದು ಬಿನ್ನಿರನೆ ಚಾಬಡಿಗೆ ಎದಕ್ಕೂ ನೋಡೊಂದು ಭಿನ್ನೈತನುವೆ ಶ್ರೀ ಕೆ ಮೋಹನ್ ದಾಸ್ ರೈ ಮತ್ತು ಶ್ರೀ ಅರ್ತ್ ಮೂವರ್ಸ್ ಕುಂಬ್ರಾ ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಶೋಕ್ ಬಲ್ಲಾಡಿ ದೈದಿರ್ ಮಿತ್ರ ಮೆದ ಚಾವಡಿಗೆ ಬರೆದು ಲೇಸದ ಭಿನ್ನನ್ನು ಮೋಕಿಡಿ ಎದಕ್ಕೂ ನೋಡೊಂದು ಭಿನ್ನೈತನುವೆ. ಪ್ರದೀಪ್ ಇರು ದೈದಿದು ಮಿತ್ರ ಮೆದ ಚಾವಡಿಗೆ ಬರಡು ಬಂದು ವಿನಂತಿ ಮಲ್ತನುವೆ. ಹಾಗೆಯೇ ಇನ್ನೋರ್ವ ನಮ್ಮ ಅತಿಥಿ ಚೆನ್ನಪ್ಪರೈ ದೇರ್ಲಾ ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಗಂಗಾಧರ ಶಾಂತಿವನ ದೈದಿರ್ ಮಿತ್ರ ಮೆದ ಚಾವಡಿಗೆ ಬರಡು ಬಂದು ವಿನಂತಿ ಮಂತನುವೆ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರಾದ ಚಿತ್ತರಂಜನ್ ಕಂಕನಾಡಿ ಧರ್ಮದರ್ಶಿಗಳು ಅವರು ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಮುಂದೆ ಸಾಯಂಕಾಲ ಬರಲಿಕ್ಕಾಗಲಿಲ್ಲ, ಸಾಯಂಕಾಲ ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ಕೂಡ ಇಲ್ಲಿ ಸ್ವಾಗತಿಸ್ತಾ, ಹಾಗೆಯೇ ನಮ್ಮಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಇನ್ನೋರ ಗೌರವ ಅಧ್ಯಕ್ಷ ಚಿಕ್ಕಪ್ಪ ನಾಯ್ಕ್ ಹರಿಯಡ್ಕ, ಐಶ್ವರ್ಯ ಚಂದ್ರಶೇಖರ್ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಮ್ಮಣ್ಣರೈ ಪಾಪೆಮಜಲು ಇವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ದಿನೇಶ್ ಕುಮಾರ್ ದೈದಿರ ಮಿತ್ರ ಮೆದ ಚಾಬಡಿಗೆ ಪೋದು ಲೇಸದ ಭಿನ್ನ ಇದ್ಕೊಂಡು ಭಿನ್ನೈತನ್ವೆ. ಹಾಗೆಯೇ ಶ್ರೀ ಸಂತೋಷ್ ಕೈಕರ ತಿಮ್ಮಪ್ರೈ ಹರಿಯಡ್ಕ ಹಾಗೂ ನಮ್ಮ ಜೀರ್ಣೋದ್ಧಾರ ಸಮಿತಿಯಲ್ಲಿರುವಂಥ ಎಲ್ಲ ಗೌರವ ಸಲಹೆಗಾರರನ್ನು ಈ ಒಂದು ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಬ್ರಹ್ಮಕಲಶ ಸಮಿತಿಯ ಗೌರವಾಧ್ಯಕ್ಷರಾದಂಥ ರಾಜೀವ್ ರೈ ಕುತ್ಯಾಡಿ ಅವರು ಇದ್ದಾರೆ, ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಅಧ್ಯಕ್ಷರು ವಾಸು ಪೂಜಾರಿ ಗುಂಡ್ಯಡ್ಕ, ಹಾಗೆಯೇ ಉಪಾಧ್ಯಕ್ಷರು ರಾಘವ ಪೂಜಾರಿ ಮರತ್ತ ಮೂಲೆ, ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ತ್ರಿವೇಣಿ ಕೆ ಪೆರವೋಡಿ, ಹಾಗೆಯೇ ಜೊತೆ ಕಾರ್ಯದರ್ಶಿ ಶ್ರೀಮತಿ ತುಳಸಿ ವಸಂತ್, ಹಾಗೆ ಖಜಾಂಚಿ ಶ್ರೀಮತಿ ಕೃತಿಕಾ ಪೆರವೋಡಿ, ಇವರೆಲ್ಲರನ್ನು ನಾನು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾರ್ತಿಕ್ ಪೆರವೋಡಿ ದೈದಿದ ಮಿತ್ರ ಮೆದ ಚಾವಾಡಿಗೆ ಪೋದು ಚಾವಾಡ್ ಆಸನಿತ್ತಿನ ಚಿತ್ರ ಮಾತ ಭಿನ್ನರೆಗ್ಲ ಶಾಲದ ಮಾನಾದಿಗೆ ಸಂದೈತ ಮಲ್ಪಡೊಂದು ವಿನಂತಿ ಮಲ್ತೊನ್ವೆ. ಹಾಗೂ ನಮ್ಮೊಟ್ಟಿಗೆ ಇದ್ದರೆ ಕೇಶವ MS ಶಾಂತಿವನ ಮುಕ್ತೇಶ್ವರರು ಪಾಪೆ ಮಂಜುಳ ಗರಡಿ ಇವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಸಮಯದ ಅಭಾವ ಇರೋದರಿಂದ ನಾವು ಜಾಸ್ತಿ ಸಮಯ ತೆಗೊಳ್ಳಿಕ್ಕೆ ಹೋಗೋದಿಲ್ಲ. ಪ್ರಾರಂಭದಿಂದಲೂ ಕರ ಸೇವೆ ಮೂಲಕ ಸಹಕರಿಸುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಸದಸ್ಯರು ಮತ್ತು ಇಲ್ಲಿನ ಎಲ್ಲ ನೆರೆಹೊರೆಯವರು, ನಮ್ಮ ಜೀರ್ಣೋದ್ಧಾರ ಸಮಿತಿ ಇದು ರಚನೆ ಮಾಡುವಾಗ ಶುರುವಿನಲ್ಲೂ ರಾತ್ರಿ ಹಗಲು ಇಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಾನು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರನ್ನು ಕೂಡ ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧು ಮಿತ್ರರನ್ನು, ಇಲ್ಲಿ ನೆರೆದಿರುವಂಥ ಎಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸರ್ವರೆಲ್ಲ ಅರ್ತಿ ಪಿರಿತಡೆ ಲೇಸಿಗೆ ಎದುಕೊಂಡ ಇರೆಲ್ಲ ಈ ಲೇಸಿಗೆ ಮೋಕೆಡಿ ಎದುಕೊಂಡೊಂದು. ಹಾಗೆಯೇ ನಮ್ಮ ಮಾಧ್ಯಮ ಮಿತ್ರದವರು ಇದ್ದಾರೆ, ಸುದ್ದಿ ಹಾಗೆ ಬೇರೆ ಬೇರೆ ಮಾಧ್ಯಮದವರು ಇದ್ದಾರೆ, ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ತುಡರು ಅರಳುಡು ಕತ್ತಲೆ ಕರಿಯುಡು ಜನಮಂದೆ ಕುಸಿಟ್ಟು ಮೆರೆಯುಡು ಬುಳಿಚಿಲು ಬೆಲಗೊಡು ಕತ್ತಲೆಡು ಮಾಚಾದು ಬುಲ್ಪುಣು ಕುರ್ಪಿನ ಸಂಕೇತನೆ ಅವು ತುಡರೆ ಕಂಚಿದ ದೀಪದರಿಟ್ಟು ಮಿಂಚಿದ ಲೆಕ್ಕ ದೀಪನ ಅರಳದು ಈ ಲೇಸನ ಉದಿಪನ ಮಲ್ಪೊಡು ಬಂದು ಚಾವಾಡಿತ್ತಿನಂಚಿನ ಪರಮ ಪೂಜ್ಯ ಸ್ವಾಮೀಜಿಲೆಡ ಭಿನ್ನೈತನುವೆ.
ಬುಲ್ಪುದ ಬೀರೋಡು ಪರಮಾತ್ಮನ ತೂಪಿನ ಸಂಪ್ರದಾಯ ನಮ್ಮ ಕಬ್ಬಿದಿ ಪೋಡಿಗೆ ಕಬ್ಬಿದಿ ಮುಗಲು ಕಬ್ಬಿದಿ ಕತ್ಪಲೆನ ದೂರ ಮಲ್ತದು ಗೇನ ಕುರುಪಿನ ಸಂದೇಶನೇ ತುಡರೆ ಹಿರಿಯ ಪೆರಿಯ ಕುಲೆನ ಪಾತಿರ ಭೂಮಿಗೆ ಸುದೆ ಬೋಡು ಸುದೆಕ್ಕೆ ಪಾಪ ಬೋಡು ಪಾಪಗೂ ಕೈತಾಂಗದ ಬಲ ಬೋಡು ಈ ನಿಲಿಟ್ಟು ಇನಿ ಪಾಪೆ ಮಚಲದ ಪುಣ್ಯದ ಮನ್ನಡೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ದೀಪ ಅರಳದ ಉದಿಪನ ಪರಮ ಪೂಜ್ಯ ಸ್ವಾಮೀಜಿಲು ಒಡಿಯೂರು ಮಠದ ಸ್ವಾಮೀಜಿಲು ನಮ್ಮ ಒಟ್ಟುಗುಳ್ಳೆರೆ ಹರಿಯಡ್ಕ ಗ್ರಾಮ ಸಮಿತಿದ ಒದಿದ ಪರಮ ಪೂಜ್ಯ ಸ್ವಾಮೀಜಿಲಿಗೆ ಮಾಲಾರ್ಪಣೆ ಮಲ್ಪೋಡು ಬಂದು ವಿನಯಿತು ದಯದೀದ ಹರಿಯಡ್ಕ ಗ್ರಾಮ ಸಮಿತಿದ ಮಿತ್ರ ಮೇಲೆ ಚಾಬಾಡಿಗೆ ಪೋಡು ಬಂದು ವಿನಂತಿನ ಮಲ್ತನ್ವೆ ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತ ಕಧೀಂ ನಾತ್ರ ಕೇಟ ತೋಂ ನಾಚ ರಹೆ ಗೋರಿ ತಾಯಿ ದೈ ದೈ ತುಂ ಗಿರತು ಗೀತ ಧುನಿ ಕುತ ಕಧೀಂ ನಾತ್ರ ಕೇಟ ತೋಂ ನಾಚ ರಹೆ ಗೋರಿ ತಾಯಿ ದೈ ದೈ ತುಂ ಗಿರತು ಗೀತ ಧುನಿ ಕುತ ಕಧೀಂ ನಾತ್ರ ಕೇಟ ತೋಂ ನಾಚ ರಹೆ ಗೋರಿ ಸುಲ್ಮೆಲು ಲೀಸಡ್ ನಮ್ಮೊಟ್ಟಿಗೂ ದಿವ್ಯ ಉಪಸ್ಥಿತಿ ಅಂಚನೆ ಧಾರ್ಮಿಕದ ನುಪ್ಪು ಉಣ್ಪಾಯರ ನಮ್ಮೊಟ್ಟಿಗೆ ಇಪ್ಪುನಾರೆ ತುಳುವನಾಡದ ತುಳುವ ಭಾಷೆದ ಬುಲಿಚಿಲಿಗೆ ತನ್ನಣೆ ಐನಂಚಿತಿನ ಪುಣೆ ಒಂದು ಶ್ರೀ ಕ್ಷೇತ್ರ ಒಡಿಯೂರು ಮಠದ ಮಠಾಧೀಶರು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜುಲು ಇನ್ನಿತ ಲೇಸಡ್ ಆಶೀರ್ವಾದದ ಸೇಸೆ ಬಿರುಕೊಡು ಬಂದು ಇರ್ನ ಪಾದದಡಿಗೆ ತರಣೆ ತಗ್ಗಾದ ಭಿನ್ನಯ ಮಲ್ತೊನ್ವೆ ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಮಾಧ್ಯಾಹ್ನಿಕದ ಪುಣ್ಯಕಾಲಂದು ಒಂತೆ ಸಮಯ ಬಲ್ತದಂಡ್ರಿ ಬಂಜಿಡುವಂತೆ ಅಜನೆ ಅಪಣಂಚಿನ ಸಮಯ ಎಲ್ಲ ಅಂದು ಹೆಚ್ಚಿಗೆ ಪಾತೆರಂದೆ ಈ ಭಾಗಗೂ ಪುದರ್ ಪಾಪೆ ಮಜಲು ಒಂದುಂಡು ವಾರಿ ಪೊರ್ಲ ಕಂಠದ ಪುದರ್ ಮಜಲ್ ಇನಿಪಿನಕ್ಕೆ ಕಂಡಕಳ ಅಂದಲ ಒಂಚು ಎತ್ತರದ ಭಾಗುಡಿತ್ತನಂಚಿನ ಭಾಗ ಅಂದಲ ಬೇತೆ ಬೇತೆ ಅರ್ಥಗಳೇನು ಕೊರಿಯರೆಗೆ ಹಾಪುಂಡು ಅವು ಮಜಲುಪ್ಪು ಅಜೆ ಕಜೆ ಇಂಚ ಮಾತ ಬೇತೆ ಬೇತೆ ಪುದರ್ಗಳು ಉಪ್ಪುಂಡು ಅಡುಕ್ಕ ಅಂದು ಉಪ್ಪುಂಡು ಇಂಚ ಬೇತೆ ಬೇತೆ ಊರುಗಳಿಗೆ ಪುದರ್ ಉಪ್ಪುಂಡು ಅಂಚಂದು ಪಾಪೆ ಮಜಲ್ದ ಈ ಭಾಗಡು ಒಂಜ ಆತ ಎಡ್ಡೆಪ್ಪು ದಿಂಜಾವಡಿ ಇಂಪಿನ ಬಗೆಟ್ಟು ದುಂಬುಡು ಪರಕ್ಕೆದ ಲೆಕ್ಕ ಒಪ್ಪೇರಿಗಳಾವು ಅಂಡ ನೀ ಬಾರಿ ಪೊರ್ಲ ಕಂಠದೊಂಜಿ ಮಾಡ ನಿರ್ಮಾಣ ಮಲ್ತೊಂದು ಗರಡಿ ನಿರ್ಮಾಣ ಮಲ್ತೊಂದು ಸಮರ್ಪಣೆ ಮಲ್ತನಂಚಿನ ಪುಣ್ಯಕಾಲ ಮಾತೆರೆಗಳ ಮನಸ್ಸಾಪುಜಿ ಕೆಲವರ ಪೈಸೆ ಉಂಡು ಕೆಲವರು ಕೂರ್ಪುಣ ಮನಸ್ಸು ಉಪ್ಪುಜಿ ಕೆಲವರ ಮನಸ್ಸುಂಡು ಅಕ್ಲಡ ಪಣ ಉಜ್ಜಿ ಅಂತ ಅಂಡ ಮೂಳು ರಡ್ಡೆಲ್ಲ ಅನುಕೂಲ ಮಂತು ಕೊರ್ನಂಚಿನ ಒಂಜಿ ವ್ಯಕ್ತಿಗಳು ನೇನು ಬಾರಿ ಪೊರ್ಲ ಕಂಟಿಡು ನೇನು ಮಲ್ತ ಅರ್ಪಣೆ ಮಲ್ತನಂಚಿನ ಕಾಲ ಕೆಲವರು ಮಾತ ದುಂಬುಡು ಮಾತ ಪರಕೆಗಳು ಪನ್ಪುಡಿ ಎಂದುಂಡು ಇಂಚ ಅಂಡು ಇಂಚ ಅಂದು ಮೂಳೊಂಜಿ ಹೇತುದಿದೆ ಪರಕೆ ಕೊಡ್ತೇರಂದು ನಾನು ತೆರಿಯೋಣ್ಬೆ ಅವು ಬಾರಿ ಪೊರ್ಲುಡೆ ಸಾಕಾರ ಆಗ್ತಾನೆ ಏನು ಮೆಚ್ಚೋದಿನೇ ದಾದ ಅಂದ್ಕೇಂಡ ಪುರಾಕದ ವಿಷಯಗಳೇನು ಮಾತ ದೀವೊಂದು ಈ ಗರಡಿ ನಿರ್ಮಾಣ ಆತನ ಮಾತಲ ಪುರಾಕದ ಒಂದು ಆತ ಕೆಂಪು ಕಲ್ಲದ ಗೋಡೆಗಳು ಮಾತ ಕಂಡಿ ಬಾಕ್ಲುಗಳು ಅದಪ್ಪು ಮಿತ್ತದ ಒವ್ವೊಂಜಿ ತುಂಡುಂದಾಂಡಲ್ಲ ಪುರಾಕನ ಮರಪ್ಪಂದೆ ಹೊರಿತೊಂದು ಬತ್ತನಂಚಿನೊಂಜಿ ಮಲ್ಲ ಪ್ರಯತ್ನ ಮುಲ್ಪ ಆತನೊಂದು ಯಾನು ತೆರಿಯೋನು ಬೇ
ಇನ್ನು ಈ ಭಾಗಡು ಒಂಜಿ ಜಾಗೃತಿ ಆತಂಡು. ನಮ್ಮ ತುಳುನಾಡದ ಸಂಸ್ಕೃತಿ ಭಾರಿ ಮಲ್ಲವು. ತುಳುನಾಡು ಅಂತ ಪಂಡಗ ಭಾರಿ ವ್ಯಾಪ್ತಿ ಉಂಡೈಕೆ. ಪುರಾಕದ ಇತಿಹಾಸಲು ಉಂಡು. ಒಂಜಿ 2,500 ವರ್ಷದ ಇತಿಹಾಸಗಳನ್ನ ಪಣಿಯರಿಗೆ ಸಾಧ್ಯತೆ ಉಂಡು. ಆತೆ ಮಾತ್ರತ್ತು ತುಳು ನಮ್ಮ ಮೂಲೀಯ ಸಂಸ್ಕೃತಿಯಿಂದ ಮೂಲದ ಸಂಸ್ಕೃತಿಯಿಂದ ಐಕೆ ಜಲ ಸಂಸ್ಕೃತಿಯಿಂದ ನೆನಜು ಪುದರುಂಡು. ಪುರಾಕದ ನೆತ್ತೊಂದಾಂಡ ಜಲ ಸಂಸ್ಕೃತಿಯಿಂದ ತುಯರಿಗೆ ಸಾಧ್ಯತೆ ಆಪುಂಡು. ನಮ್ಮ ಭಾರತ ದೇಶ ತೂಪಂದ ಅವಳ ತುಳುನಾಡು ಕರಾವಳಿದ ಭಾಗ ತೂಪಂದಾಂಡ ಅಗ್ಗಿ ಸಂಸ್ಕೃತಿಲ ಬೊಕ ನೀರ ಸಂಸ್ಕೃತಿಲ ಒಟ್ಟೊಟ್ಟಿಗೆ ಪೋಪನೆ ನಂಗೆ ತುಯರಿಗೆ ಸಾಧ್ಯತೆ ಉಂಟು. ಒಂಜಿ ವಿಚಾರಣೆ ನಿಕ್ಲ ದುಂಬು ದೀವಳಿ ಮೈ ಮನಸ್ಸು ನಿರ್ಮಲೊಡು ಭಾಮಿತೊನು ಬೊಳೆಪಾದು ಬುದ್ಧಿ ಸಿದ್ಧಿದ ಸಾದಿ ಶುದ್ಧ ಮಲ್ತೊನುಡು ನಮ ಸೈರ ಪನ್ಪುನ ಕಂಡ ಮನಸ್ಸು ಬೆನ್ಪುನ ರೈತೆ ಪಾಪ ಪುಣ್ಯದ ಬಿತ್ತು ಕೊಡಿಪು ತೂಲ ದಕ್ಕನಂಚಿನ ಬಿತ್ತು ಕೈ ಕುರಲುಡು ಅರ್ಲುಂಡು ಪಾಪದ ಕುಚ್ಚಣನು ಜಾದುದಿಲ್ಲ ಅಂತ ನಮ್ಮ ಕೃಷಿ ಮಲ್ಪಡ್ದಾಂಡ ಪಿದಾಯ್ದ ಕಂಡೋಡು ನಮ್ಮ ಕೃಷಿ ಮಲ್ಪ ಎಡ್ಡೆ ಬಿತ್ತು ಬಾ ಅಣ್ಣ ಕಾಟು ಕೊಡ್ತೊಂಡು ಬೊಟ್ಟಿಗೆ ನಂಗೆ ಅಪಗ ಕಳೆದೆಪ್ಪಣೆ ಎಂದು ಒಂಜಿ ಉಂಡು ಐಕೆ ಸಂಸ್ಕಾರ ಅಂದಲ ಪುದರುಂಡು. ಒಂಜಿ ಆತ ನಮ್ಮ ಬದುಕಿಡ್ಲ ಒಂಜಿ ಆತ ನಮ್ಮ ಎಡ್ಡೆ ಬಿತ್ತು ಬಾ ಪುಣ್ಯದೇ ಬಿತ್ತಿಂದಂಡಲ್ಲ ಪಾಪದ ಕುಡಿತೊಂಡು ಬಾತ ಅಪಗ ಏನು ಪರಂಕದ ದೆಪ್ಪುಂಡು ಒಂಜಿ ಕೆಲಸ ಆವಿಡ ಐಕೆ ಆತ್ಮ ಸಂಸ್ಕಾರ ಅಂದಲ ಉಡಲ ಸಂಸ್ಕಾರ ಅಂದಲ ನಂಜು ಪುದರುಂಡು. ನಮ್ಮ ಬದುಕು ನೇರ್ಪ ಆವಡು ಅಂದಾಂಡ ಸಂಸ್ಕಾರದಂತೆ ಬದುಕು ನೇರ್ಪ ಆವಂದು. ಸಂಸ್ಕೃತಿ ಒರಿಯೋಡು ಅಂದಾಂಡ ಸಂಸ್ಕಾರ ಇಂಪಿನ ಬೋಡು ನಮಡ ಸಂಸ್ಕಾರದಂತೆ ಸಂಸ್ಕೃತಿ ಒರಿಯರಿಗೆ ಸಾಧ್ಯತೆ ಇಜ್ಜಿ. ತುಳುನಾಡು ನಮ್ಮ ತೂನಗ ಅವು ಒಂಜಾತು ಧರ್ಮದ ಬೂಡು ಅಂದೆಲ್ಲ ಪಂಡೇರು. ಧರ್ಮದ ಬೂಡು ನಮ್ಮ ತುಳುನಾಡು ಆತು ಪೊರ್ಲ ಕಂಠದ ವಿಚಾರಗಳುಲ್ಲ. ಧರ್ಮ ಎನ್ಪಿನವು ಅವು ಎರ್ಕದನ ನೀರತ್ತಿಗೆ ಅವು ನಿರಂತರ ಪರಪುನ ತುದೆಗೆ ಐಕೆ ಧರ್ಮನು ನಮ್ಮ ಪಣ್ಣಾಗ ಎಂಚ ಪನ್ಪ ಅಂತ ಪಂಡ ಧರ್ಮ ಎನ್ಪಿನವು ಚಲನಶೀಲವಾದುದು ಅಂತ ತೀರಿನಾಗಲ ಪಣ್ಪೇರು. ಅವು ನಿರಂತರ ನಡತೊಂದು ಪುಣ ಅಂದಲ ಪಣ್ಪೇರು. ನಿರಂತರ ನಡತೊಂದು ಪುಣ ಬದುಕಲ್ನ ಚಲನಶೀಲ ಅಂತ ಪಂಡೇರಿ. ಚಲನಶೀಲ ಬದುಕಿಗೆ ಸಹಕಾರಿ ಐನಂತೆ ಬುಳೆಪಾವಣೆ ಹೋಗುಂದ್ಕೆಂಡ ನಿರಂತರವಾದ ಪರಿಪಲೆಕ ಮನ್ಪಣೆ ಹೋಗುಂದ್ಕೆಂಡ ಧರ್ಮ ಎನ್ಪಿನವು. ಧಾರಣಾತ್ ಧರ್ಮ ಇತ್ಯಾಹುಹು ಒಂದು ಐಕು ಪುದರುಂಡು. ಧಾರಣೆಗೆ ಯೋಗ್ಯವಾಯಿನ ಓವ ಐನ ಧರ್ಮ ಅಂತ ತೇರಿನಾಗಲ ತೆರಿಪಾದಿರು. ನಮ್ಮ ಆತ ಧರ್ಮ ಅಂತ ಬಣ್ಣಾಗ ಒಂದು ಪೋಡ್ತೊಂಡ್ಬ ಅವು ಎಂಕ್ಲೆಗತ್ತಪ್ಪ ವಾಕ್ಲೆಗೆ ಅಂಚ ಇಂಚ ಸ್ವಾಮಿಲೆಗೆ ಮತ್ತು ನಮ್ಮ ದೂರ ಅಂತೊಂಡ್ಬ ನಿಜವಾದ ನಮ್ಮ ಬದುಕಡೆ ಆ ಧರ್ಮ ಎನ್ಪಿನ ಕೋತೊಂದು ಪೋಡು. ಧರ್ಮನು ಮರತನಂಚಿನ ವ್ಯಕ್ತಿಗಳ ಉಳಿವಿಜ್ಜಿ ಇಂದರ್ಥ ಒರಿಪಿಜ್ಜಿ ಇಂದರ್ಥ ನೆನೊಂಜಿ ಧರ್ಮನು ಮರತನಂಚಿನ ದೇಶಗಳ ಬಲಜ್ಜಿ ಇಂದರ್ಥ. ಓಳು ಧರ್ಮಾಧಾರಿತ ಬದುಕುಂಡ ಅಲ್ಪ ಸುಖುಂಡು ಶಾಂತಿ ಉಂಡು ನೆಮ್ಮದಿ ಉಂಟು. ಧರ್ಮ ಆಧಾರಿತ ದೇಶಗಳ ಬಲ ಉಂಡು. ಧರ್ಮ ನಮ್ಮ ಅಯ್ನ ವಿಸ್ತಾರವಾದದ್ದು ನೋಡು ನಮ್ಮ ವಿಶಾಲವಾದದ್ದು ನೋಡು ತೇರಿನಾಗಲ ಪಾತೇರುಂಡು. ಧರ್ಮ ಎಂದರೆ ಎಲ್ಲರ ಅಭ್ಯುದಯಕ್ಕೆ ಹುಟ್ಟಿರುವಂಥದ್ದು ಯಾವುದು ಅದು ಒಂದು ಪಂಡೆ ಮಾತೇರ್ನಲ್ಲ ಅಭ್ಯುದಯ ಆವಡು ಅಂದಂಡ ಧರ್ಮ ಎನ್ಪಿನ ನಮ್ಮ ಬೋಡು ಇನ್ನು ಪೊತ್ತು ನಂಜಿನ ತುಡರ್ನವರ ತೂಲೆನಿಕ್ಲೆ ಅವು ಊರ್ಧ್ವಮುಖವಾದ ಪೊತ್ತೊಂದುಂಡು ಮಿತ್ತಿಗೆ ಪೊತ್ತೊಂದುಂಡು ದಾಯ ಪೊತ್ತೊಂದುಂಡು ಐತ ಗುಣ ನಾವು ಉಡುಪುಜಿ ಬೆಚ್ಚ ಉಂಡವು ಪೊತ್ತುಂಡು ಐಕ ಅಗ್ಗಿ ಇಂದು ಪಂಡೇರು. ನೀರು ತುಲೆಗೆ ತೀರ್ಥ ಜತ್ತೊಂದು ಪೋಂಡು ಐತ ಗುಣ ಉಂಡು ಒಳನ ಮಿತ್ತು ಬತ್ತಿನ ಪೈಪ್ ಬಿಡಬಾರ್ದು ಮಿತ್ತುಕೊಂಡಲ್ಲ ಅವು ಕೂಡ ಜಪ್ಪಣೆ ತೀರ್ಥಗೆ ಅವು ಅಂಚಾದ ಐತ ಗುಣ ನಾವು ಬುಡುಪುಜಿ. ಪ್ರಪಂಚ ಅಂತ ಪುದರುಂಡು ಐಕ ಪ್ರಪಂಚ ಐನ ಬಗ್ಗೆ ಹಿಡಿದು ಸೇರ್ನ ಹೋಗು ಅವು ಪ್ರಪಂಚ ಅಂತ ಐನ ಬಗ್ಗೆ ಹಿಡಿದು ಸೇರ್ನ ಹೋಗು ಅವು ಶರೀರ ಅಂತ ಪುದರುಂಡು. ಐನ ಸೇರಂದೆ ಶರೀರ ಹತ್ತು ಜಿನ ಮಾಡ ಶರೀರ ಕಣ್ಣು ಕೆಬಿ ಮೂಗು ನಾಲ್ಕು ಚರ್ಮ ಅಂದು ಪಂಚೇಂದ್ರಿಯಗಳನ್ನು ಕೊಡ್ತೀರಿ. ಮಾತೆಗಳ ಪ್ರಪಂಚದ ಸಂಪರ್ಕಗಳುಂಡು. ಆಕಾಶಪ್ಪು ಭೂಮಿಪ್ಪು ನೀರುಪ್ಪು ಅಗ್ಗಿಪ್ಪು ಗಾಳಿಪ್ಪು ನೀನು ಮಾತು ತುಯಿ ಅಂದಂಡ ನಮ್ಮ ಶರೀರ ನಿರ್ಮಾಣ ಆಡ್ದು ನಾವು ಐನೆಲ್ಲ ಬೋಡು ನಮ್ಮಡ ಇನ್ನು ಪೊರ್ಲುಡು ನಮ್ಮ ಬದುಕೊಂದು ಉಲ್ಲ ಅಂದ ಆ ಬೀಜನಾಗ ಅಲ್ಲಿ ಸರಿ ಬೀಜ ಒಂದು ಲೆಕ್ಕ ನಮ್ಮ ಅನುಕೂಲ ಮಾಡ್ಕೊಡು. ವಾತಾವರಣ ಆಳ ಒಂದು ಲೆಕ್ಕ ತೂಪನ ಒಂದು ವಿಷಯ ಉಂಡು. ಇನ್ನು ಆಕಾಶ ಒಳಂಡ ಎತ್ತರಡುಂಡು. ಆಕಾಶ ಅವಕಾಶವೇ ಆಕಾಶ ಅಂದೆ ಬಾರಿ ಎತ್ತರಡುಂಡು. ಇನ್ನೊಂತೆ ಪುರುಸೊತ್ತುಂಡು ರಜೆ ಉಂಡು ಅಂತ ತಿರ್ತಿ ಜಾತದ ಹೌದಲ್ಲ ಜತ್ತನ ಐತ ಗುಣಧರ್ಮನ ಬುಡಿಜಾವು ಅಂಚನೆ ಮನುಷ್ಯಗೆ ಮನುಷ್ಯ ಧರ್ಮ ಅಂದುಂಡು ಐಕ ಮಾನವ ಧರ್ಮ ಅಂದು ನೆನೊಂಜಿ ಪುದರುಂಡು. ಮನುಷ್ಯ ಮಾನವ ಧರ್ಮೋಡ ಬದುಕೊಂದು ಇತ್ತೆಂದ ಅಂಡ ಆಯ್ಗಲ ಬದುಕೊಳ್ಳಿ ಬಾಕದಕ್ಲೆ ಬದುಕೇರೆ ಬುಡೋಡಿ ಅಂಚಿನ ಮಾರ್ಮಿಕವಾಯಿನ ಸತ್ಯ ಆಯ್ತು ಉಳಾಯ್ಡುಂಡು. ಇನ್ನು ಮಾತು ಆರಾಧನೆ ಮಲ್ಪುಂಡು ಅಂಚಿನ ವಿಷಯ ನಮ್ಮ ತೂವ ನಾಗ ಬೆಮ್ಮೆರು ಅಥವಾ ನಾಗ ಬ್ರಹ್ಮೆರು ಇಂಚ ಮಾತು ಆರಾಧನೆ ಮನ್ಪೊಂಡು ಬಾ ಐಕು ವಿಸ್ತಾರವಾಯಿನ ವ್ಯಾಖ್ಯಾನಗಳುಂಡು. ಉಪನ್ಯಾಸಗಾರರು ಐತ ಬಗೆಟ್ ಇದೆಲ್ಲ ಪಣ್ವೇರು ನಮ್ಮ ಪಾಲ್ತಾಡಿದಾರೆ ರಾಮಕೃಷ್ಣ ಆಚಾರ್ಯ ಡಾಕ್ಟರ್
ರಾಮಕೃಷ್ಣಾಚಾರ್ಯ ಬರೆತನಂಚಿನ ಕೆಲವು ಕೃತಿಗಳನ್ನಕ್ಕೆ ಆಧಾರವಾದ ನಂಗೆ ಕೋರ್ರೆಗೆ ಸಾಧ್ಯತೆ ಹಾಕೊಂಡು ದಾನೆ ಒಪ್ಪಾಡು ಈ ಬಾಗೋಡು ಇರುವೆರು ಅಂತ ಇರುವೆರು ಇಂಪಿನ ಬಾಗಿಟ್ಟು ಭಾರೀ ಅರ್ಥಗಳುಂಡು ಇರುವೆರು ಏರಾಕ್ಲಿ ಇರುವೆರು ಅಧರ್ಮದ ವಿರುದ್ಧವಾದ ಲಕ್ಕೊಂತು ನಂಚಿನ ರಡ್ಡು ಬೊಲ್ಪು ಒಂದು ಪಂಡ ಅವು ಕೋಟಿ ಚೆನ್ನಾಗಿರು ಅಂತ ನಮ್ಮ ಮಾನವಡೈತೆ ಬಗೆಟ್ ಮಾನವಡು దానికెండ ధర్మದ ಒರಿಪುಗು ಅಧರ್ಮ ದೊಂಕು ನಂಚಿನ ಪ್ರಯತ್ನ ಓಳಾಪುಂಡ ಅಲ್ಪ ಧರ್ಮದ ಒರಿಪಾಯರಿಗೆ ಸಾಧ್ಯತೆ ಉಂಟು ಒಂದು ನಮ್ಮ ತುಳುನಾಡದ ಪೂರ್ತಿ ಚಿತ್ರನೇ ಎತ್ತು ತುಳುನಾಡದ ಸಿರಿಯಿಂದ ಹೊರ್ತಿತ್ತಲ್ಲ ಸಿರಿಯಾದ ಒರಿನೆಂಚ ಅಂದ್ಕೆಂಡ ಸಮಾಜಗೂ ಬೊಲ್ಪಾಯನೆಂಚ ಅಂದ್ಕೆಂಡ ಅಧರ್ಮವನ್ನು ದೊಂಕು ನೆಡ್ದಾದ ಬೊಲ್ಪಾದವರೆಗೆ ಸಾಧ್ಯತೆ ಆಯ್ತು ಇನ್ನು ಸಿರಿಯಿಂದ ನಮ್ಮ ಆರಾಧನೆ ಮಲ್ಪ ಸಿರಿಯಿಂದ ಪಂಪಣಕ್ಕೆ ಸಂಪತ್ತು ಒಂದು ನೆನ್ನೊಂದು ಅರ್ಥಗಳುಂಡು ದಾನೆ ಒಪ್ಪಡು ಒಂಜಿ ಪಾತೆರುಂಡು ಬಂದರೆ ಹೋಗದ ಓದರೆ ಬಾರದ ರಡ್ಡು ವಿಚಾರ ನಮ್ಮ ನೆನಪುದಿವಡು ಒಂದು ಆಶ್ಚರ್ಯ ದಾದ ಒಂದು ಬಂದರೆ ಹೋಗದ ಓದರೆ ಬಾರದ ದಾದ ಒಂದು ರಡ್ಡು ವಿಷಯ ಅಂದಿಕೆಂಡ ಒಂಜಿ ಬಂದರೆ ಹೋಗದ ಅವು ಗೇನೆ ನೆನಪಿನವು ಅವು ಜ್ಞಾನ ಅಂದ್ರೆ ನಮ್ಮ ಲೆಪ್ಪ ಗೇನ ಅಂದ್ರೆ ನಮ್ಮ ಲೆಪ್ಪ ಬತ್ತನ ಪೋಪುಜಿಗೆ ಗೇನವರ ಬತ್ತನ ಪೋ ಒಂದವು ಒಂಜಿ ಬಾಲೆ ಒಂಜಿ ತೂನು ಮುಟ್ಟಾಡು ಮುಟ್ಟಂಗೆ ನಮ್ಮ ಹೋಯ್ತು ಅಂಚಿ ದೀಪ ಮುಟ್ಟೋಡ್ಚಿ ಪನ್ಪ ನಮ್ಮ ಬಾಲೆಗೆ ಆತುರಪ್ಪುಂಡು ದಾಯಿ ಮುಟ್ಟರೆ ಬಲ್ಲಿ ನಿಕ್ಲು ಓಳೋದು ತೂಳೆ ಜೋಕ್ಲಿನ ಮಾತ ತೂಳೆ ನಿಕ್ಲು ಒಯ್ನ ಮುಟ್ಟೋಡ್ಚೊಂಡ ಇನ್ನು ಮುಟ್ಟುಬಾ ದಾಲಣ್ಣ ಅಂತ ಮುಟ್ಟುಬಾ ಪೋಡ್ಚೊಂಡ ಪೋಪಾಡಿಗೆ ಅಪ್ಪಗ ಆ ಶೂ ಎಂಚಿನ ಮುಟ್ಟೋಡ್ಚಿಂದ ಪಂಡಿ ಬೆಟ್ಟಿಗೆ ಹೊರ ಬಿಡ್ಲೆ ಮುಟ್ಟುಂಡು ಹೊರಂಚೂರು ಪೊತ್ತಾಡಿಗೆ ಪಕ್ಕ ಬಳಿ ಬಿಡ ಅಲ್ಪ ಬಗ್ಗ ಜನ್ಮ ಐತಾಯ್ತು ಅಲ್ಪಿಜ ಪೊತ್ತುಂಡು ಅನ್ಬಿಡು ಅಂಚಾದವು ಐಕ್ ಅನುಭವ ಅಂದ್ರೆ ನಂಗೆ ನನ್ನ ಜಿಪ್ಪುದಾರ ಉಂಡು ಐಕ್ ಬೋಡಾದು ನಮ್ಮಡವಂತ ಯೋಚನೆ ಮಾಡ್ತಾನ ಗೇನ ಬತ್ತನ ಪೋವಂದು ನಾವು ಅವು ಗೇನ ಅಂದು ಪಂಡೇರಿ ಬತ್ತನ ಪೋವಂದು ಪೋಂಡ ಬರಂದಿ ಹೋದರೆ ಬಾರದ ಏನು ಅಂತ ಪಂಡ ಮಾನ ಎಂತಿ ನಾವು ಮಾನ ಪೋಂಡ ಬರಂದಿಗೆ ಕೂಡ ಆನೆ ಕಂಡಲ್ಲ ಕಳುವೆನೆತ್ತೆ ಬಜ್ಜೆ ಕಂಡನೆಲ್ಲ ಕಳುವೆನೆತ್ತ ಅಂಚಾದು ಪುನಗ ಐಕ ಬರ್ಪುಣಜ್ಜಿನ ಮಾನ ಓದರೆ ಬಾರದು ಒಂದು ಅಪ್ಪಗ ಒಂಜಿಗೇನ ನೆನೊಂಜಿ ಮಾನ ಮುಂದೆ ಬಾರಿ ನಮ್ಮ ಆದಿರಿಪಡಾನೆಂಚನ ರಡ್ಡು ಮಲ್ಲ ಸಂಗತಿಗಳು ಅನ್ಪಂಡು ಅವು ಗೇನ ನಮ್ಮಡ ದಿಂಜೋಡು ಒಂಜಾತು ಮಾನ ಒರಿಪುಣಂಚಿನ ಅನುಕೂಲಗಳು ನಂಗೆ ಮಲ್ತೊಂಡು ನಮ್ಮ ಇನ್ನೊಂಜಿ ನಮ್ಮ ಬಣ್ಣ ಕಾಲಿ ಬೈದ ಮಾನ ಒರಿಪೆರದಾದ ಒಂತೆರ ಅಪ್ಪೆ ಒಂತೆ ಮುಚ್ಚಿಯರು ನಂಗೆ ಮಾನ ಮುಚ್ಚು ನಂಚು ನಂಚು ಕೆಲಸ ಮಂತಾರೆ ಅಲ್ಪ ಒರಿಪಾಂಡು ಅಂದರ್ಥ ಇನ್ನು ವಿಶೇಷವಾದ ಸಂದರ್ಭಡು ನಮ್ಮಲ್ಲ ಏನು ಹೆಚ್ಚಿಗೆ ಪಾತಿರ್ತು ಕುಳ್ಳುಜಿ ನಂಗೊಂತೆ ನಮ್ಮ ಸೋತುನೆ ಓಡು ಒಂದು ಕೆಂಡ ನಮ್ಮ ಜೋಕ್ಳು ನಿಟ್ಟು ಪಾಲ್ಪಡೆಪಲಕ ಮಲ್ತುನಂಡು ಅವು ಪೊರ್ಲಾಯರಿಗೆ ಸಾಧ್ಯತೆ ಉಂಡು ಒಂದು ಜೋಕ್ಲಿಗೆ ನಮ್ಮ ಸಂಸ್ಕೃತಿಯ ಸಂಸ್ಕಾರವನ್ನು ತೆರಿಪಾವಣಂಜಿ ಬೇಲೆ ಆಂಡಂದಾಂಡ ಪುರ್ಲದ ಸಮಾಜ ನಿರ್ಮಾಣ ಸಾಧ್ಯತೆ ಉಂಟು ನಮ್ಮ ಜೋಕ್ಲಿನ ಮತ್ತು ಎಂಚ ಬುಳೆಪ ಒಂದು ಕೆಂಡ ಶತಮಾನ ಬರೋಡು ಡಿಸ್ಟಿಂಕ್ಷನ್ ಬರೋಡು ಇನ್ಪಿನ ಒಂದು ಉದ್ದೇಶದ ಇದೇ ಜೋಕ್ಲೆನ್ ಬುಳೆಪ ಒಂದಿಲ್ಲ ಎಡ್ಡೆ ಒಂಜಿ ಸತ್ಪ್ರಜೆ ಅದು ಪ್ರಜ್ಞಾವಂತ ಪ್ರಜೆ ಅದು ಬುಳೆವಡಿ ಇನ್ಪಿನ ಒಂಜಿ ವಿಚಾರ ನಮ್ಮ ದುಂಬುದೀಯ ಅನ್ನಾಂಡ ಎಡ್ಡೆ ಸಮಾಜ ನಿರ್ಮಾಣ ಒಡ್ಡೆ ಎಡ್ಡೆ ಒಂಜಿ ರಾಷ್ಟ್ರ ನಿರ್ಮಾಣ ಯಾರಿಗೆ ಸಾಧ್ಯತೆ ಉಂಟು ಮೇರಿದಲ್ಲ ಪೊಸತ್ತತ್ತೆ ಎಂಕ್ಲೆ ಒಟ್ಟೊಟ್ಟಿಗೆ ಕಲ್ಪರೆ ಪೋಯಿನಾಕ್ಲೆ ಆರು ವರ್ಕಲವು ಪೋಯಿರು ಯಾನ್ ಗಾಣ್ಗಾಪುರಕ್ಕೆ ಪೋಯಿ ಆತೆ ಒಂಜೇ ಒಟ್ಟೊಟ್ಟಿಗೆ ಇತ್ತನಾಕ್ಲೆ ಎಂಕ್ಲೆ ಹೆಚ್ಚ ಪಂಡ ಒಂಜೆ ಪಜೆಟ್ ಜೊತ್ತೊಂದುಲೆತ್ತ ಎಂಕ್ಲು ದುಂಬುಡು ಪೂರಾಶ್ರಮಡು ಅಂಚಾದಂತೆ ಪನ್ನೆಂಡದಲ್ಲ ತಪ್ಪಾಪುಜಿ ಎಂಕ್ಲೊಂದು ಸಲುಗಡೆ ಪಾತ್ರೊಂದು ನಿಕ್ಲೆಗ ದಾನೆ ಇತ್ತು ಮುಟ್ಟುಳ್ಳೇರು ಮಕ್ಕಳು ಒಂದೇ ಅಣ್ಣ ಎಂಗ್ಲು ದುಂಬುಡು ಒಟ್ಟಿಗೆ ಇತ್ತಿನ ಕಾರಣ ಇನ್ನಂತೆ ನೆನಪನ್ನು ಪೆರಗಿತ್ತೀನಿ ಅವಕಾಶ ಅಂಡಿ ಪಾಪೆ ಮಜಲ್ಗೂ ಬರಡಾನು ಕೊಡೋರು ಎಂಗ್ಲೆ ಪಾತೆರಡು ದಾಂಡ ಅಲ್ಪ ಅಲ್ಪ ತಿಕ್ಕೊಂದು ಉಪ್ಪೇರಿ ಎಡ್ಡೆ ಆತ್ಮೀಯತೆ ಎಂಗ್ಲು ಪಟ್ಟೊಣ್ಣಾಕ್ಲು ಒಂಜಿ ಆತು ಪೂರ್ವದ ದಿನಕ್ಲಡಿ ಎಂಚ ನಡಕೆ ಎತ್ತಂಡು ಎಂಕ್ಲೆ ಆಧ್ಯಾತ್ಮದ ಪ್ರಪಂಚವು ಬರೆಯರದಾದ ಕಾರಣ ಅಂಡು ನೆಕ್ ಮಾತ್ರ ಕೆಲವು ವಿಷಯಗಳು ಇಲ್ಲ ದಾನೆ ಪಡಿತೆ ಪಂಡಂದುಗಳು ಅಂಚಿನ ಪೊರ್ತಾತು ಇನ್ನು ಒಂಜಿ ನಿಗ್ಲು ತಾಟಿ ಪಾಡೋಡು ಒಂಜಿ ತಾಟಿ ಪಾಡ್ಲೆ ಅವರ ದಾಯಿಂದ ಬಕ್ಕ ಪನ್ಪಾಯನ ಒಂಜಿ ತಾಟಿ ಪಾಡ್ಲೆ ಇಂದು ಏರೇ ಗೊತ್ತುಂಡ ಇನ್ನೇನು ಕಟ್ಟುದೇರತ್ತ ಕಟ್ಟುಂಡ ಪ್ರೇರಣೆ ತಿಕ್ಕುದಾರ ಅಕ್ಕೆ ಏರು ತ್ರಿವೇಣಿ ಅದ ಯಾರ ಪುದರಿಂಚ ಅಂದು ಅರೆ ಒಂಜಿ ಮಲ್ಲ ಮನಸ್ಸಾತನ ತೋರ್ಲಕ್ಕ ಉಂತಪ್ಪ ಒಂಜಿಗಳಿಗೆ ಉಂತಲ್ಲ ಒಂದೊಂದು ಈ ಭಾಗಗಳು ಒಂಜಿ ಮಣ್ಪೊಡೋದು ಮಲ್ಲ ಮನಸ್ಸಾತನತ್ತ ಐಕ್ಯ ಅನ್ಪಣ್ಣೆ ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೆ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದಳು ಬನವಾಸಿ ದೇಶದಳು ಒಂದೊಂದು ಕವಿ ಪಂಡೇತ ಐಕ್ ಸರಿಯಾಯನ ಒಂಜಿ ಉದಾಹರಣೆ ಕೊರ್ಪುಣಂದ ಅಂಡ ಈ ತ್ರಿವೇಣಕ್ಕೆ ನಾನು ಕೊರೆರೆ ಮನಸ್ಸು ಮಲ್ತೊಂದಿಲ್ಲ ಈ ಊರು ಪುಟ್ಟುದು ನೈಕ್ ಒಂಜಾತು ಪಂಡ ಈ ನಮ್ಮ ತುಳುನಾಡದ ಒಂಜಾತು ಪೆರ್ಮೇತೆ ಓ ಐನು ಒರಿಪುಣಂಜಿ ಬೇಲೆ ಆತನೊಂದು ಪಂಡ ತಪ್ಪ ಒಂದು ಕೇಶವರಿ ಅಂದು ಅದ್ರ ಬಗೆಟ್ ಅರೆಂಟು ತೂಣ ನನಗೆ ಗೊತ್ತಾಪ ಎಂಚ ಸರಳತನ ಉಂಡು ನಂಗೆ ತೂಣ ಗೊತ್ತಾ ಅವರೆಂಟು ತೂಣಾಗ ಎಂಚ ಉಳ್ಳೇರು ಅಂದು ಒಂಜಾತಿ ಈ ಬಾಗುಡು ಒಂಜಿ ತಾಟಿ ಪಾಡ್ಯಾರು ನೇನೊಂಜಿ ತಾಟಿ ಜೋರುಡೆ ಪಾಡೋಡು ಒಂಜಿ ಜೋರುಡೆ ಪಾಡೋಡು ತಾಟಿ ಅವು ಹಿರೇಗಿ ಸಂದನವೆ ಸತಾಶಿ ನಮ್ಮ ನಡುಟುಲ್ಲಿರ್ತ ಸಾಕ್ಷಿ ಅದು ಸೊನ್ ಪಡೆದಬೇಕು ನೂದೆತ್ತ ಲೆಕ್ಕ ಹಿಡ್ದಲ್ಲ ಮಣ್ಪೇರಿಗೆ ಹೆಜ್ಜಿ ಬಹುಶಃ ನಮ್ಮ ನಡುಟುಳ್ಳೇರು ಅವು ನಮ್ಮೊಂಜಿ ಭಾಗ್ಯ ಅಂದ್ರೆ ನಮಗೆ ರೈತ ನೋಡು ಇನಿಕ ಅವು ಒದಗದ ನಂಗೆ ನಮ್ಮೊಟ್ಟಿಗೆ ಉಳ್ಳೇರಿ ಹಿರಿಯಾರೋರಿ ಎಂದು
ನಿಜವಾದಲ್ಲ ಸಂತೋಷದ ವಿಚಾರ ಅಂದು ಪಂಡೊಂದು ಇನ್ನು ಹೆಚ್ಚಾದ ಅಪ್ಪೆಲ್ಲು ಮಾತೆಲ್ಲ ಸೇರೊಂದು ನಮ್ಮ ಭಾರತ ದೇಶನು ಅಪ್ಪೆಯಿಂದಲೆತ್ತ ನಮ್ಮ ಭಾರತ ಮಾತೆಯಿಂದಲೇ ಇದ ಅಮ್ಮೆರೆಯಿಂದಲೇ ಎತ್ತೀಜ ನಮ್ಮ ದೈಗೆ ಅಪ್ಪೆ ಮೂಲ ಉಂಡತ ಅಂಚಾದ ಭಾರತ ಮಾತೆಯಿಂದ ನಮ್ಮ ಅಪ್ಪೆಯಿಂದಲೆತ್ತದನ್ನು ಅಂಡ ಅಪ್ಪೆಲ್ಲಗೆ ಜವಾಬ್ದಾರಿ ಹೆಚ್ಚಾತನು ಅಂದರ್ಥ ಈ ಚರಿತ್ರೆಡು ಬರ್ಪುನಂಚಿನ ಜಾನಪದೀಯವಾಯಿನ ವಿಚಾರಡು ಹೆಚ್ಚಾದ ಅಪ್ಪೆಗೆ ಸ್ಥಾನಮಾನ ಉಂಡು ಅವು ಯಾನ ವಿಸ್ತಾರ ಅಂತನೂ ಒಂಜಿ ಉಪನ್ಯಾಸ ಆದುಪೋವು ಯಾನೈಕ ಮನಸ್ಸು ಮಲ್ಪುಜಿ ಇನಿತ ಲೇಸಿಡು ಅಪ್ಪೆಲ್ಲುಳ್ಳೇರಿ ಒಂಜಾತು ಜವಣೆರೆ ಕೂಟ ಉಂಡು ಮಾತ ಒಂಜಾತು ಕೇಸರಿದ ಅಲ್ಪ ಸಾಲುಗಳು ಮಾತವು ಮೆನ್ಕೊಂಡು ಉಂಡು ಅಂದಾಂಡ ಸೇವಾ ಭಾವನೆ ತೊಡಗಿದ ನಕ್ಲಂದು ಯಾನು ಪಂಡೊಂದುಲ್ಲ ಅಕ್ಲೆಗೆ ಒಂಜಿ ಎಡ್ಡೆಪ್ಪುನ ಈ ಸಂದರ್ಭಡಿಯನ್ನು ಬೈಕೊಂದುಲ್ಲೆ ಅಪ್ಪೆಲ್ಲು ಜಾಗೃತಿ ಅವಡು ನೇನೊಂಜಿ ಯುವಶಕ್ತಿ ಲಕ್ಕುಂತೋಡು ಯುವಶಕ್ತಿ ಭಾರತದ ಬೆರಿ ಮುಳ್ಳು ಇತ್ತು ಲೆಕ್ಕ ಯುವಶಕ್ತಿ ಜಾಗೃತಿ ಅನ್ನದಾಂಡ ದೇಶನೇ ಪರಿವರ್ತನೆ ಮಾಡ್ಬೇರೆ ಸಾಧ್ಯತೆ ಉಂಡು ಒಂದು ಪಂಡೊಂದು ಈ ಸಂದರ್ಭಡು ಸೇರಿನಂಚಿನ ಮಾತೆರಿಗಿಲ್ಲ ದೇವರ ಎಡ್ಡೆ ಪುದಿಪಾವಡು ಈ ಒಂಜಿ ವ್ಯವಸ್ಥೆ ಸರಿಯಾದ ಅಚ್ಚುಕಟ್ಟಾದ ಪೊರ್ಲ ಕಂಟನು ಉಲ್ಪ ಸಾಕಾರ ಒಂದುಂಡು ಅವು ಸಂಭ್ರಮ ನಡತೊಂದು ಪಡು ನೆನೆ ಬೇತೆಗರಿ ಟಾಪನಂಚಿನ ಕಾರ್ಯಗಳಿಗೆ ಮಾತ್ರ ಒಂಜಿ ಆದರ್ಶಪ್ರಾಯವಾದ ಉಪ್ಪಡು ಅಂದು ದೇವರೆಡ ಪ್ರಾರ್ಥನೆ ಮಲ್ತೊಂದು ಎಂಕ್ಲ ಆತ್ಪೇತೆ ಬಹುಶಃ ನರಡ ಪಾತೆರುಂಡು ಯಾರು ಒಂತೆ ಬರ್ತು ಉಪ್ಪೇರ ದೂರ ಉಪ್ಪೋರುಂಡು ಅಂಡ ಎಂಕ್ಲ ನಂಜು ಮೈಕ್ ಪೋರೆ ಎತ್ತಿನಿಡಿದವರ ನಂಜು ಮೈಕ್ ಪೋದು ಬುಕ್ಕ ಕೊಡೊಂಜು ಮೈಕ್ ಪೋರೆ ಎತ್ತಿನಿಡಿದ ಅದು ಒತ್ತಡ ಎತ್ತಿನಿಡಿದವರ ಒಂತೆ ಅಗಪ್ಪೆರ ಅನುಕೂಲ ಮಂತು ಕೊಡೊಂದು ಪಂಡೊಂದು ಯಾರು ಅಡಲ ಆನಂದ ಪರಂಪರೆ ಎಂದು ಎಂಗ್ಲೆ ಒಂಜಿ ಆತ ಪಾತಿರಂದ ಆನೆಟ್ಲೊಂಜಿ ಆನಂದ ಉಂಡು ವಿಖ್ಯಾತ ಆನಂದ ಅಂತ ಎಂದ ಮಾಡೋದು ಒಂಜಿ ಆನಂದ ಉಂಡು ಆನಂದ ಎನ್ಪಿನಕ್ಕೆ ಬೇತೆ ಬೇತೆ ಅರ್ಥಗಳುಂಡು ಆನಂದದ ಸೆಲೆ ಎಲ್ಲಿ ಅಡಗಿದೆ ಎಂದರೆ ಆಧ್ಯಾತ್ಮದಲ್ಲಿ ಅಡಗಿದೆ ಅಂತ ಆಧ್ಯಾತ್ಮದ ಪುರ್ಲು ತಿರುಡು ಬದುಕಿರುವಂತೆ ಐಟೆಡ್ಡೆ ಸಂತೋಷ ಉಂಡು ನಂಗೆ ಒಂಜಾತು ಸಮಾಜದ ಋಣ ತೀರ್ಪಾಣಂಚಿನ ಅವಕಾಶಗಳು ಉಂಡು ಐಕ ಪೂರಕವಾದ ಸ್ವಾಮಿಲೆಗೆ ಎತ್ತೊಂದು ಮಲ್ಲ ಪೀಠಗೂ ಅಲ್ಪ ಅನುಕೂಲ ಮಂತ್ ಕೊಡ್ತೇರಿ ಸೋಲೂರು ಮಠ ಅಂತ ಬಹುಶಃ ಬಾರಿ ಮಲ್ಲ ಮಠ ಅವು ಮೈರಿಗೆ ಎಂಚ ತಿಕ್ಕಣಂದು ಹೆಂಗೆ ಗೊತ್ತುಜಿ ಆತು ಸುಲಭದ ಅಲಜ್ಜಿ ಅಲ್ಪಲ ಅಂಡ ಅವಳು ಮುಳ್ಳುದ ಹಾಸಿಗೆ ಹಿಡಿತಲೆ ಕಣೆ ಸುಲಭದ ಅಲತ್ತು ಅಂಡ ತ್ಯಾಗ ಮಲ್ತ ಹಿಡಿದವರ ಐಕ ಅನುಕೂಲ ಆವಂದು ಅಂತ ತೆರಿಯೊಂಡೆ ಏನು ಬಾರಿ ಮಲ್ಲ ಮಟ್ಟಡು ಆರು ಪೂರಶ್ರ ಮಟ್ಲ ನಮ್ಮ ಕಾರ್ಕಳದ ಅಲ್ಪ ಏನು ಪೋತೇನಲ್ಲ ಎಪ್ಪುಡದಿರ ಅಲ್ಪಲ ಒಂದು ಜಾತಿ ಎಡ್ಡೆ ಕೆಲಸ ಮಂತೊಂದುಲ್ಲೇರಿ ಜನಪರವಾದ ಜನಕುಲಿ ದಾಲಣ್ಣ ಮಲ್ಪಡಿನ ಮಲ್ಲ ಕಣ ಅರಡೆಲ್ಲ ಉಂಡು ಮತ ಸಾಕಾರ ಆವಡೊಂದು ದೇವರೆಡೆ ಪ್ರಾರ್ಥನೆ ಮಂತೊಂದು ಸೇರ್ನಂಚಿನ ಮಾತ್ರೆಗಳು ದೇವರೆಡ್ಡೆ ಪುದಿಪಾವಡು ಸಮಿತಿದ ಮಾತ್ರೆಗಳು ಅಕ್ಳು ಮುಕ್ಳು ಒಂದು ಪಂಡಂತೆ ಬಿನ್ನರಿಗಳ ಮಾತು ಒಂಜೇ ಪಾತ್ರೆಡು ಪಂಡೊಂದು ತೆಲಿಕೆದ ಮೋನೆ ಮಾತ ನಂಗೆ ಸಹಕಾರ ಉಂಡು ಎಂಕ್ಲು ಅಂಚನೆ ಎನ್ಪಿನೊಂಜಿ ಭಾವನೆ ನಕ್ಲು ವ್ಯಕ್ತ ಮಂತ್ರ ಹಿಡಿದವರ ಎಂಕ್ಲೆಗಳ ಸಂತೋಷ ಆತನ ಪಂಡು ಸೇರ್ನ ಮಾತ್ರೆಗಳ ದೇವರೆಡ್ಡೆ ಪುದಿಪಾವಡು ದೇವರೆಡ ಪ್ರಾರ್ಥನೆ ಮಂತು ಸಾಧ್ಯ ಅಂಡ ಸಂಸ್ಕಾರದ ಪಜ್ಜೆ ನಮ್ಮ ದೀಕ ಎತ್ತು ನಡೆಗೆ ಈಹದಿಂದ ಪರಕ್ಕೆ ನಡೆ ಎತ್ತು ನಡೆ ಎತ್ತುಗ ಅಂದು ಪಂಡೊಂದು ಎತ್ತಾಯಿರ ದೇವರ ಶಕ್ತಿ ಕೊರಡೊಂದು ಪ್ರಾರ್ಥನೆ ಮಂತೆ ನ ಪಾತ್ಯರುಂತಾವೆ ಅವಧೂತ್ ಚಿಂತನ್ ಗುರುದೇವದತ್ತ ಪರಮ ಪೂಜ್ಯ ಸ್ವಾಮೀಜಿನ ಆಶೀರ್ವಚನದ ಸೇಸಿಗೆ ಕಾರಗೆ ಅಡ್ಡಬೂರೊಂದು ಶ್ರೀಮತಿ ತ್ರಿವೇಣಿ ಪೆರಿವೋಡಿ ಎಂಬ ನೆಂಪುದ ಕಾಣಿಕೆನ ಸಂದೈತ ಮಲ್ಪಡು ಪಂದು ವಿನಂತಿನ ಮಲ್ತೊನವೆ ಪಂಚವರ್ಣದ ತುಳುವನಾಡಡು ಬ್ರೆಮ್ಮೆರು ಬೂತುಲು ಇಜ್ಜಿಂಡ ಸತ್ಯಲುನೆ ನಂಬುಜಿಂಡ ಆದಿ ಆಲಡೆಲು ಪಾರಿಪಡಿಲು ಬೂರುಂಡ ದೈವ ಸಹಾಯ ತಿಕ್ಕುಜಿ ಸಂತಾನ ಮುಲ ಮುತ್ತುಂಡು ಪರಕೆ ಪಂಡದ ಬೂಟಂದೆ ಪೋಂಡ ಮಣ್ಣು ಮುನಿಯುಂಡು ಪನ್ಪಿನಂಚಿತ್ತಿನ ಸತ್ಯದ ತುಳುವನಾಡು ಒಂದು ನಾಗಾರಾಧನೆ ದೈವಾರಾಧನೆ ಒಂದುವೇ ನಮ್ಮ ಬದುಕಿದ ಸಂಕೇತ ಉಂಡು ತಿಂದಿನವು ಎನ್ನ ಎಚ್ಚೆತ್ತಿನವು ನಿನ್ನ ಪನ್ಪಿನ ನಂಬಿಕೆ ನಮ್ಮ ಉನ್ಪಿನುಪ್ಪುಗು ತುದುದಿ ಕುಂಟಿಗೂ ಕೊರಡ ತತ್ವಾರ ಪನ್ಪಿನಂಚಿತ್ತಿನ ನಂಬಿಕೆದ ಬಲ ಇತ್ತಿನಂಚಿತ್ತಿನ ಸತ್ಯದ ಮಣ್ಣು ತುಳುವನಾಡು ಲೇಸನ ಮುಂದರಿತೊಂದು ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರು ಮಠದ ಪೀಠಾಧ್ಯಕ್ಷರು ಶ್ರೀ 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 ವಿಖ್ಯಾತಾನಂದ ಪರಮ ಪೂಜ್ಯ ಸ್ವಾಮೀಜಿರು ನಮ್ಮೊಟ್ಟಿಗೆ ಉಪಸ್ಥಿತರಿರುವರೆ ಇದು ಆಶೀರ್ವಚನದ ಸೇಸೆ ಬಿರುಕೊಡು ಬಂದು ಇರ್ನ ಪಾದದಡಿಗೆ ತರಣೆ ತಗ್ಗಾವೆ ಯಸ್ಯ ನ ಕಲ್ಪದೆ ಸಿದ್ಧೈ ಪಾದಾಂಬುಜರಜೋ ಲವ
ನಾರಾಯಣ ಯತೀಂದ್ರಾಯ ತಸ್ಮೈ ಶ್ರೀ ಗುರವೇ ನಮಃ. ಕ್ಷೇತ್ರವನ್ನು ರಕ್ಷಣೆ ಮಾಡ್ತದೆ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಅದು ಯಾವ ಕ್ಷೇತ್ರವನ್ನು ಸಂರಕ್ಷಣೆ ಮಾಡ್ತದೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಈ ಪ್ರಪಂಚದಲ್ಲಿ 2 ಕ್ಷೇತ್ರಗಳು. ಒಂದು ಕ್ಷೀಯತೆ ಇತಿ ಕ್ಷೇತ್ರ ಅಂತ ಅರ್ಥ, ನಾಶವಾಗುವುದು, ಅದು ನಿಮ್ಮೆಲ್ಲರ ಶರೀರ. ಇನ್ನೊಂದು ಕ್ಷತಾತ್ರಾಯತೆ ಇತಿ ಕ್ಷೇತ್ರ, ನಾವು ಯಾವುದನ್ನು ಆರಾಧನೆ ಮಾಡ್ತೇವೋ, ಯಾವುದನ್ನು ಯಾವುದು ರೂಪದಲ್ಲಿ ನಾವು ಪೂಜನೆ ಮಾಡ್ತೇವೋ ಅದು ಕ್ಷೇತ್ರ, ಅದು ಕ್ಷತಾತ್ರಾಯತೆ ಇತಿ ಕ್ಷೇತ್ರ ಅಂತ. ಆದ್ದರಿಂದ ಈ ಪ್ರಪಂಚದಲ್ಲಿ 2 ರೀತಿಯ ಕ್ಷೇತ್ರಗಳಿವೆ. ಆದರೆ ಈ ನಾಶವಾಗುವ ಶರೀರವನ್ನು ಅದು ರಕ್ಷಣೆ ಮಾಡ್ತದೆ. ಆದ್ದರಿಂದ ಕ್ಷೇತ್ರವನ್ನು ರಕ್ಷಣೆ ಮಾಡ್ತದೆ ಅಂತ ಅಮೂಲ್ಯ, ಅದ್ಭುತ, ಅವಿಸ್ಮರಣೀಯ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೀರಿ. ಅದು ಈ ನಾಡಿನಲ್ಲಿ ಸತ್ಯ, ಸ್ವಾಮಿನಿಷ್ಠೆಗೆ ಪರ್ಯಾಯ ಅಂತ ಹೇಳುವಂಥ ಕೋಟಿ ಚೆನ್ನಯ್ಯರ ಹೆಸರಿನಲ್ಲಿ ಈ ತನ್ನ ಜೀವಿತದಲ್ಲಿ ಅಧರ್ಮದ ವಿರುದ್ಧ ಹೋರಾಡಿ ಸತ್ಯ ಧರ್ಮದ ಸಂರಕ್ಷಣೆಗಾಗಿ ತನ್ನ ಜೀವಿತವನ್ನೇ ಅರ್ಪಣೆಗೈದಂಥ ಮಹಾನ್ ಶಕ್ತಿಗಳು. ನಾನು ಸೋಲೂರು ಮಠದ ಪೀಠಾಧಿಪತಿಯಾಗಿ ಸ್ವಲ್ಪ ದಿನ ಆಗುವಾಗ ಧಾರವಾಡದಲ್ಲಿ ಒಂದು ಫಂಕ್ಷನಿಗೆ ಹೋಗಿದ್ದೆ. ಅಲ್ಲಿ ಹೀಗೆ ಸ್ಟೇಜಿನಲ್ಲಿ ನೋಡ್ತೇನೆ, ಒಂದು ಸೈಡ್ನಲ್ಲಿ 2 ಫೋಟೋ ಇದೆ. ನನಗೆ ಒಮ್ಮೆಲೆ ವಿಸ್ಮಯ ಆಯಿತು, ಇದು ನಿಮ್ಮ ಊರಿದು ಕೋಟಿ ಚೆನ್ನಯ್ಯರದು ಅಂತ ಹೇಳ್ತಾರೆ. ನನಗೆ ಧಾರವಾಡದವರಿಗೆ ಇಲ್ಲಿಯವರಿಗೆ ಅದಕ್ಕೆ ಅವರು ಅಧ್ಯಕ್ಷರು CA ಒಬ್ಬರು, ಚಾರ್ಟೆಡ್ ಅಕೌಂಟ್, ಅವರು ಹೇಳಿದರು, ನಾನು ಕೋಟಿ ಚೆನ್ನಯ್ಯರ ಬಗ್ಗೆ ನೋಡಿದ್ದೇನೆ, ನಾನು ಅಲ್ಲಿಗೆಲ್ಲ ಬಂದಿದ್ದೇನೆ, ನನಗೆ ಭಾರಿ ಭಕ್ತಿ, ಅದಕ್ಕೆ ನಾನು ಅವರನ್ನು ಆರಾಧಿಸ್ತೇನೆ ಅಂತ. ಹಾಗೆ ಕೋಟಿ ಚೆನ್ನಯ್ಯರು ಇಂದ ನಮ್ಮ ಜೀವಿತದಲ್ಲಿ ನಾವು ಏನನ್ನು ಅಳವಡಿಸಿಕೊಂಡಿದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಋಗ್ವೇದದ ಪ್ರಥಮ ಪಾದದ ಕೊನೆಯ ಅಕ್ಷರದಲ್ಲಿ ಒಂದು ಮಂತ್ರ ಹೇಳ್ತದೆ, ಆನೋ ಭದ್ರ ಕೃತವೋ ಯಂತು ವಿಶ್ವತಃ ಅಂತ. ಒಳಿತು ಎಂಬುದು ಏನಾದರೂ ಇದ್ದರೆ ಅದು ನಾನಾ ದಿಕ್ಕಿನಿಂದ ನಮ್ಮ ಊರಿಗೆ ಹರಿದು ಬರಲಿ ಅಂತ. ಇದು ನಾವು ಕೋಟಿ ಚೆನ್ನಯ್ಯರ ಜೀವಿತದಲ್ಲಿ ಕಾಣೋದು. ಅವರು ಯಾವತ್ತೂ ಒಳಿತನ್ನು ಬಯಸಿದವರು, ಕೆಡುಕನ್ನು ಯಾವತ್ತೂ ಬಯಸಲಿಲ್ಲ. ಕೆಡುಕನ್ನು ಬಯಸ್ತಿದ್ದರೆ ಏನೇನು ಆಗ್ತಿದ್ದು, ತನಗೆ ಅನ್ಯಾಯ ಆದಾಗ ಅದನ್ನು ವಿರೋಧಿಸಿ ಇಡೀ ರಾಜ್ಯಭಾರವನ್ನು ಅವರಿಗೆ ಏನು ಹೇಳ್ತಾರೆ, ನಿಮ್ಮ ಭಾಷೆಯಲ್ಲಿ ಹೇಳಿದರೆ ಟೇಕ್ ಓವರ್ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇತ್ತು ಅವರ ಹತ್ರ. ಯಾಕೆ ತುತ್ತು ಅನ್ನ ಕೊಟ್ಟಂಥ ಆ ಗೌರವ ಪ್ರೀತಿಯನ್ನು ಉಳಿಸಿ ಸ್ವಾಮಿನಿಷ್ಠೆಯನ್ನು ಉಳಿಸೋದಕ್ಕೋಸ್ಕರ ಇಳಿದು ಹೋದರು. ನಾನು ಕೆಲವು ಮಕ್ಕಳಿಗೆ ಕ್ಲಾಸ್ ಮಾಡುವಾಗ ಕೇಳಲಿಕ್ಕೆ ಉಂಟು, ಕೋಟಿ ಚೆನ್ನಯ್ಯರು ಯಾಕೆ ಈಗಿನ ರಾಜಕಾರಣಿಗಳೆಲ್ಲ ಎಲ್ಲಿ ಅವಕಾಶ ಸಿಗ್ತದೆ ಅಂತ ಮೇಲೆ ಒಬ್ಬನನ್ನು ತುಳಿದು ಮತ್ತೊಬ್ಬ ಮೇಲೆ ಬರ್ತಾರೆ, ಆದರೆ ಕೋಟಿ ಚೆನ್ನಯ್ಯರು ಯಾಕೆ ಏನೂ ಮಾಡದೆ ಎಲ್ಲೋ ಕಡೆ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲಿಲ್ಲ? ಯಾಕೆ ಅಂತ ಹೇಳಿದರೆ ಅವರು ಸ್ವಾಮಿನಿಷ್ಠೆಗೆ ಇದು ಬೆಲೆ ಕೊಟ್ಟವರು, ಗೌರವವನ್ನು ಕೊಟ್ಟವರು. ಆದ್ದರಿಂದ ಪೂಜ್ಯ ನನ್ನ ಆತ್ಮೀಯ ಸ್ವಾಮೀಜಿಗಳು ಹೇಳಿದ ಹಾಗೆ ನಾವು ಬಾಲ್ಯಕಾಲದಲ್ಲಿ ಅತ್ಯಂತ ಆತ್ಮೀಯರಾಗಿ ಒಂದು ಅಣ್ಣ ತಮ್ಮಂದಿರ ಹಾಗೆ ಬೆಳೆದವರು. ಅಣ್ಣ ತಮ್ಮಂದಿರು ಸನ್ಯಾಸಿಗಳಾಗಿದ್ದಾರೆ,
ತುಂಬ ಕಡೆ ಇದ್ದಾರೆ. ನಮ್ಮ ಶಿವಗಿರಿ ಮಠದಲ್ಲಿ ಇದ್ದಾರೆ, ರಾಮಕೃಷ್ಣ ಆಶ್ರಮದಲ್ಲಿದ್ದಾರೆ, ಅಣ್ಣ ತಮ್ಮಂದಿರು, ಒಂದೇ ತಾಯಿಯ ಇಬ್ಬರು ಮಕ್ಕಳು. ಆದರೆ ಬಾಲ್ಯಕಾಲದ ಆತ್ಮೀಯ ಮಿತ್ರರಿಬ್ಬರು ಒಟ್ಟಿಗೆ ಸನ್ಯಾಸಿ ಆಗಿದ್ದು ನಾನು ತಿಳಿದ ಮಟ್ಟಿಗೆ ನಾವು ಇಬ್ಬರು, ಒಡೆಯೂರು ಮತ್ತು ನಾನು. ಹಾಗೆ ಇವತ್ತಿಗೂ ನಾವು ಅನನ್ಯವಾಗಿದ್ದೇವೆ. ಇವತ್ತು ಮೊನ್ನೆ ನಾನು ಇರೋದು ಬೆಂಗಳೂರಾದರೂ ಒಡೆಯೂರು ಬರ್ತಾರೆ, ನೀವು ಸಹ ಬರಲೇಬೇಕು ಅಂತ ಹೆರಾಜೆಯವರು ಫೋನ್ ಮಾಡಿ ನನಗೆ ಹೇಳಿದಾಗ ಆಯಿತು ಬರ್ತೇನಂತ ಹೇಳಿ ಬೇರೆ ಕಾರ್ಯಕ್ರಮಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿ ನಾನು ಇಲ್ಲಿಗೆ ಬಂದಿರ್ತೇನೆ. ಯಾವುದು ಇಲ್ಲಿ ಕೋಟಿ ಚೆನ್ನಯ್ಯರ ಗರಡಿಯನ್ನು ಊರವರು ಕಟ್ಟಿದ್ದಾರೆ, ಹರಕೆ ರೂಪದಲ್ಲಿ ಕಟ್ಟಿದ್ದಾರೆ. ಆದರೆ ಒಂದು ಸ್ತ್ರೀ ಕಟ್ಟಿದ್ದು ನಾನು ಪ್ರಥಮ ಕೇಳಿದ್ದು. ತ್ರಿವೇಣಿಯವರ ಮನಸಂಕಲ್ಪ ಏನಿತ್ತೋ ಇವತ್ತು ಅದು ಪರಿಪೂರ್ಣವಾಗಿದೆ. ವೈದಿಕ ಶಾಸ್ತ್ರದಲ್ಲಿ ಹೇಳ್ತದೆ, ಕ್ಷೇತ್ರ ನಿರ್ಮಾಣ ಮಾಡಲಿಕ್ಕೆ 7 ಜನ್ಮಗಳ ಪುಣ್ಯ ಬೇಕಂತೆ. ನೀವು 7 ಜನ್ಮದಲ್ಲಿ ಪುಣ್ಯ ಮಾಡಿದರೆ ಮಾತ್ರ ಒಂದು ಕ್ಷೇತ್ರ ನಿರ್ಮಾಣ ಮಾಡುವ ಭಾಗ್ಯ ಸಿಗುವುದು. ನಾನು ಕಾರ್ಕಳದಲ್ಲಿ, ನಾನು ಹುಟ್ಟಿದ್ದು ಮಂಗಳೂರು ಆದರೂ ಕಾರ್ಕಳದಲ್ಲಿ ಹೋಗಿ ಒಂದು ಕುಗ್ರಾಮದಲ್ಲಿ ಒಂದು ಶಾಲೆಯನ್ನು ಮಾಡಿ ಅಲ್ಲಿಯ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ, ಈಗಲೂ ಶಾಲೆ ನಡೀತಾ ಇದೆ. ಅಲ್ಲಿ ಹತ್ತಿರದವರೊಬ್ಬರು ಬಂದು ನನ್ನ ಹತ್ರ ಹೇಳಿದರು, ಸ್ವಾಮೀಜಿ ನಾನು 3 ಸಾರಿ ಮನೆ ಕಟ್ಟಲಿಕ್ಕೆ ಮರ ಎಲ್ಲವನ್ನು ರೆಡಿ ಮಾಡಿದೆ, ಏನೋ ಸಮಸ್ಯೆಯಲ್ಲಿ ಬಿದ್ದು ಹೋಯಿತು, ನನಗೆ ಮನೆ ಕಟ್ಟುವ ಯೋಗವೇ ಇಲ್ಲವಾ ಅಂತ ಕೇಳಿದರು. ಮುಂದೆ ಅವರನ್ನು ಹೊಡೆದು ಕೊಂದು ಬಿಟ್ರು ಊರಿನವರು, ಅಂದರೆ ಅಷ್ಟು ಒಳ್ಳೆಯ ಮನುಷ್ಯ. ಆಗ ನಾನು ಎನಿಸಿದ್ದು ಅವರ ಜೀವಿತದಲ್ಲಿ ಮನೆ ಕಟ್ಟುವ ಯೋಗ ಇಲ್ಲ. ಇವತ್ತು ತ್ರಿವೇಣಿಯವರಿಗೆ ಒಂದು ಸುಂದರವಾದ ಗರಡಿ ಕಟ್ಟುವ ಸುಯೋಗ ಸಿಕ್ಕಿದರೆ ಅದು 7 ಜನ್ಮಗಳ ಪುಣ್ಯ ಅಂತ ಹೇಳುವುದಕ್ಕೆ ಅರ್ಥ ಆಗ್ತದೆ. ಕ್ಷೇತ್ರ ನಿರ್ಮಾಣ ಮಾಡೋದು 7 ಜನ್ಮ ಪುಣ್ಯ, ಆದರೆ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗುವುದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಆದ್ದರಿಂದ ಇಲ್ಲಿಯ ಭಕ್ತರು ಏನು ಕಮಿಟಿಯವರಿದ್ದೀರಿ, ನಿಮಗೆ ಜವಾಬ್ದಾರಿ ಅದನ್ನು ನಡೆಸಿಕೊಂಡು ಹೋಗಬೇಕು, ಅದರ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಬೇಕು. ಇಲ್ಲಂತಾದರೆ ಅದೇ ವೈದಿಕ ಶಾಸ್ತ್ರದಲ್ಲಿ ಹೇಳುತ್ತದೆ, ಮುಂದೆ 7 ಜನ್ಮ ನೀವು ಅನುಭವಿಸಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ನಿರ್ಮಾಣ ಆದ ಕ್ಷೇತ್ರವನ್ನು ಪ್ರತಿ ವರ್ಷ ಆಚಾರ್ಯೇಣ ವೈದಿಕೇನ ಆಮ್ನಾಯ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಷು ಪಂಚದ ಅಂತ ವೈದಿಕ ಶಾಸ್ತ್ರದಲ್ಲಿ ಹೇಳಿ. ಒಂದು ಕ್ಷೇತ್ರದಲ್ಲಿ ಆಚಾರ್ಯ ಸ್ಥಾನದಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿ ಬೇಕಂತೆ. ಅಲ್ಲಿ ಪೂಜೆ ಮಾಡುವ ಏನು ಪೂಜಾರಿ ಅಂತ ಹೇಳ್ತಾರೆ ಅವರ ಮಾತು ಮಂತ್ರ ಏನು ಅದು ಸ್ಫುಟವಾಗಿರಬೇಕು. ಆ ಕ್ಷೇತ್ರದಲ್ಲಿ ವರ್ಷಕ್ಕೆ ವರ್ಷೊಮ್ಮೆ ಉತ್ಸವ ನಡೆಯಬೇಕು, ಮುಂದೆ ಅನ್ನದಾನ ನಡೀತಾ ಇರಬೇಕು ಅಂತ. ಇದು ಒಳ್ಳೆಯ ರೀತಿಯಿಂದ ನಡೆದರೆ ಆ ಕ್ಷೇತ್ರ ವೃದ್ಧಿ ಆಗ್ತದಂತೆ. ಆದ್ದರಿಂದ ಪ್ರತಿ ವರ್ಷ ಏನು ನೇಮ ಉತ್ಸವ ಏನು ಮಾಡ್ತೀರಿ ಅದು ವ್ಯವಸ್ಥಿತವಾಗಿ ನಡೆಯಲಿ, ಅನ್ನದಾನವು ಒಳ್ಳೆಯ ರೀತಿಯಿಂದ ನಡೆಯಲಿ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಆ ಕೋಟಿ ಚೆನ್ನಯ್ಯರು ಅವರ ಇಷ್ಟಾರ್ಥವನ್ನು ಈಡೇರಿಸಲಿ. ಈ ಊರಿಗೆ ಪಾಪೆ ಮಜಲಿಗೆ ಇದೊಂದು ಶಕ್ತಿಪೀಠವಾಗಲಿ. ಇದಕ್ಕೆ ಯಾರೆಲ್ಲ ಕಷ್ಟ ಸಹಕಾರ ಯಾರೆಲ್ಲ ಕಷ್ಟಪಟ್ಟಿದ್ದೀರಿ, ಯಾರೆಲ್ಲ ಸಹಕಾರ ನೀಡಿದ್ದೀರಿ, ನಿಮಗೆಲ್ಲರಿಗೂ ನಿಮ್ಮ ಕುಟುಂಬಕ್ಕೂ ಆಯುರಾರೋಗ್ಯ ಸುಖ ಸದಾ ಶಾಂತಿ ನೆಮ್ಮದಿ ಆ ಬ್ರಹ್ಮ ಬೈದಾರ್ಕಳವರು ಅನುಗ್ರಹಿಸಲಿ. ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಸ್ವಾಮೀಜಿಲಿನ ಪದದಡಿಗೆ ತರಣೆ ತಗ್ಗಾದ ಲೇಸನ ಮುಂದರಿತೊಂದು
ಇತ್ತೆ ನಮ್ಮೊಟ್ಟಿಗೆ ವಿವೇಕಾನಂದ BEd ಕಾಲೇಜ್ ಪುತ್ತೂರದ ಪ್ರಾಂಶುಪಾಲರು ಧಾರ್ಮಿಕ ಉಪನ್ಯಾಸಗೋಸ್ಕರ ನಮ್ಮೊಟ್ಟಿಗೆ ಚಾವಾಡುಳ್ಳರು. ಮೇಡಮ್ ದಯದೀರು ಧಾರ್ಮಿಕ ಉಪನ್ಯಾಸನ ಮಾತಿನ ಮಂಟಪಾಡು ಕೊರಡು ಬಂದು ಭಿನ್ನೈತನ್ವೆ. ಶೋಷಿತರ ವಿರುದ್ಧ ದನಿ ಎತ್ತಿದಂತಹ, ಅಧರ್ಮದ ವಿರುದ್ಧ ಹೋರಾಡಿ ವೀರತ್ವದ ಮೂಲಕ ದೈವತ್ವವನ್ನು ಪಡೆದುಕೊಂಡಂತಹ ಕೋಟಿ ಚೆನ್ನಯ್ಯರ ಸಾನ್ನಿಧ್ಯ ಇರುವಂತಹ ಈ ಪುಣ್ಯ ಭೂಮಿಯಲ್ಲಿ ನಡೀತಾ ಇರುವಂತಹ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿಯ ಬ್ರಹ್ಮ ಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ಪೊಡಮಡುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಸರ್ವ ಸಜ್ಜನ ಬಂಧುಗಳಿಗೂ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಭಗವತ್ ಭಕ್ತ ಬಾಂಧವರಿಗೂ ಕೂಡ ಪ್ರೀತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ವಾಮೀಜಿಯವರು ಮಾತಾಡುವಾಗ ಹೇಳಿದರು, ಇದು ಮಾತನಾಡುವ ಹೊತ್ತಲ್ಲ ಅಂತ. ಖಂಡಿತವಾಗಿಯೂ ನನಗೆ ಆ ಅರಿವು ಇದ್ದುಕೊಂಡು ಒಂದಷ್ಟು ನನಗೆ ಕೊಟ್ಟ ಜವಾಬ್ದಾರಿಯನ್ನು ಮಾತ್ರ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ ಅಂತೇಳಿ ಹೇಳ್ತಾ ಇದ್ದೇನೆ. ನನಗೆ ಇಲ್ಲಿಯ ವಾತಾವರಣವನ್ನು ನೋಡುವಂತಹ ಸಂದರ್ಭದಲ್ಲಿ ನೆನಪಿಗೆ ಬರುವಂಥದ್ದು ಒಂದು ಸಣ್ಣ ಕಥೆ. ಹಿಂದಿನ ಕಾಲದಲ್ಲೆಲ್ಲ ರಾಜರ ಆಳ್ವಿಕೆ ಇದ್ದಂತಹ ಕಾಲದಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ, ರಾಜ ತನ್ನ ಊರಿನ ಜನಗಳ ಅಂದರೆ ಪ್ರಜೆಗಳು ಹೇಗಿದ್ದಾರೆ, ಅವ್ರಿಗೆ ಏನಾದರೂ ಚೆನ್ನಾಗಿದ್ದಾರಾ ಅಥವಾ ಅವ್ರಿಗೇನಾದರೂ ತೊಂದರೆ ಇದೆಯಾ, ಕಷ್ಟ ಇದ್ದರೆ ನಾನು ಹೇಗಪ್ಪ ಅದನ್ನು ನಿವಾರಿಸ್ಬೋದು, ನಾನು ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು, ಚೆನ್ನಾಗಿದ್ದರೆ ಸಂತೋಷ ಪಡ್ಬೋದು, ಈ ಎಲ್ಲ ಕಾರಣಗಳಿಗಾಗಿ ರಾಜ ಅವನು ಮಾರುವೇಷ ಧರಿಸ್ಕೊಂಡು ಅವನು ಊರಲ್ಲಿ ಓಡಾಡ್ತಾ ಇದ್ದ. ಹೀಗೆ ಒಂದು ಊರಲ್ಲೂ ಒಬ್ಬ ರಾಜ, ಅವನಿಗೂ ಒಂದು ವಿಶೇಷವಾದ ಆಸ್ತೆ ಪ್ರಜೆಗಳ ಮೇಲೆ. ನನ್ನ ಪ್ರಜೆಗಳು ಹೇಗಿದ್ದಾರಪ್ಪ, ನನ್ನ ಪ್ರಜೆಗಳು ಚೆನ್ನಾಗಿದ್ದಾರಾ, ಏನಾದರೂ ತೊಂದರೆ ಇದೆಯಾ, ಅವರದ್ದು ಏನಾದರೂ ತೊಂದರೆ ಇದ್ರೆ ನಾನು ನಿವಾರಿಸ್ಬೋದಲ್ಲ ಅಂತ ಹೇಳುವಂತಹ ಉದ್ದೇಶಕ್ಕಾಗಿ ಅವನು ಮಾರುವೇಷ ಧರಿಸ್ಕೊಂಡು ಹೋಗ್ತಾ ಇದ್ದ. ಹೀಗೆ ಒಂದು ದಿವಸ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದೂರದಲ್ಲಿ ಒಬ್ಬ ತಾತ ಒಂದಷ್ಟು ಸಸಿಗಳನ್ನು ನಡ್ತಾ ಇದ್ದಾರೆ. ಇವರಿಗೆ ಬಹಳ ಬೇಸರ ಆಯಿತು, ರಾಜರಿಗೆ ಬಹಳ ಬೇಸರ ಆಯಿತು. ಅಯ್ಯೋ ದೇವ್ರೆ, ನಾವು ನಮ್ಮ ಸುತ್ತಮುತ್ತಲು ನಮಗೆ ಒಂದು ಮಾತಿದೆ, ಏನಂತ ಹೇಳಿದರೆ ವಾನಪ್ರಸ್ಥಾಶ್ರಮ ಅಥವಾ ಒಂದು ನಿರ್ದಿಷ್ಟವಾದ ವಯಸ್ಸಾದ ನಂತರ ನಾವು ನಮ್ಮ ಮಕ್ಕಳೊಟ್ಟಿಗೆ ಆರಾಮಾಗಿ ಇರಬೇಕು. ಅಂತಹ ಒಬ್ಬ ತಾತ ಸಸಿಗಳನ್ನು ನಡ್ತಾ ಇದ್ದಾರೆ. ಬಹಳ ಬೇಜಾರಾಯಿತು ರಾಜರಿಗೆ. ಸೀದಾ ಹೋದ್ರು, ಹತ್ರ ಹೋಗಿ, ತಾತ ಯಾಕೆ ತಾತ ಇದು ನಿಮ್ಮ ಕೆಲಸ, ಯಾಕೆ ತಾತ ಹಿಂಗೆ ಮಾಡ್ತಾ ಇದ್ದೀರಿ, ಒಂದು ಆರಾಮಾಗಿ ರೆಸ್ಟ್ ತಗೊಳ್ಬೋದಲ್ಲ ನಿಮಗೆ ಅಂತೇಳಿ ರಾಜ ಹೇಳಿದ. ಆ ಸಂದರ್ಭದಲ್ಲಿ ತಾತ ತಲೆ ಎತ್ತುವುದಿಲ್ಲ. ಮತ್ತು ರಾಜನಿಗೆ ಭಾಳ ಬೇಸರ ಆಗುತ್ತೆ. ಮತ್ತು ಮಾತಾಡ್ತಾರೆ ರಾಜನ ಹತ್ರ, ತಾತನ ಹತ್ರ, ತಾತ ಯಾಕೆ ತಾತ ಬೇಕು ನಿಮಗೆ, ನೀವು ಈಗ ನೆಟ್ಟ ಸಸಿ ಅದು ಗಿಡವಾಗಿ ಮರವಾಗಿ ಬೆಳೆದು ಅದ್ರ ಫಲ ಕೊಡುವಂಥ ಸಂದರ್ಭದಲ್ಲಿ ನೀವಂತೂ ಇರುವುದಿಲ್ಲ, ಯಾಕೆ ತಾತ ನಿಮಗೆ ಬೇಕು, ಆರಾಮಾಗಿ ಇರ್ಬೋದಲ್ಲ ಅಂತ ಆ ರಾಜ ಹೇಳಿದ. ಅಷ್ಟು ಹೊತ್ತು ಸುಮ್ಮನೆ ಇದ್ದಂತ ತಾತ ಒಮ್ಮೆ ಹೀಗೆ ತಲೆ ಎತ್ತಿ, ಆ ರಾಜ ಅಂತ ಗೊತ್ತಿಲ್ಲ, ಸುಮ್ಮನೆ ಹೀಗೆ ತಲೆ ಎತ್ತಿ ನೋಡಿ ಹೇಳ್ತಾರಂತೆ, ಅಯ್ಯ ನೀನು ಯಾರೋ ನನಗೆ ಗೊತ್ತಿಲ್ಲಪ್ಪ, ಆದರೆ ಒಂದು ಮಾತೇ ಹೇಳ್ತೇನೆ, ನೀನೀಗ ಹೇಳಿದಿ ಇದು ಮರವಾಗಿ ಬೆಳೆದ ನಂತರ ಯಾರೋ ತಿಂತಾರೆ, ಯಾಕಪ್ಪ ನಿಮಗೆ ಈ ಉಸಾಬ್ರಿ ಅಂತ ಹೇಳಿದ್ರಿ, ಆದರೆ ಒಂದು ಮಾತು ಹೇಳ್ತೇನೆ, ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಗಿಡವಾಗಿ ಮರವಾಗಿ ಬೆಳೆದ ನಂತರ ಒಂದಷ್ಟು ಮಾನವ ಸಮೂಹ ಇದರ ಪ್ರಯೋಜನವನ್ನು ಪಡ್ಕೊಳ್ತದಲ್ಲ, ನನ್ನ ಆ ಮರಗಳ ನೆರಳಿನಲ್ಲಿ ಒಂದಷ್ಟು ಸಂತೋಷವನ್ನು ಪಡ್ಕೊಳ್ತದಲ್ಲ, ಪಕ್ಕಿಗಳು ಪ್ರಾಣಿ ಪಕ್ಷಿಗಳು ತನ್ನ ನೆರಳನ್ನು ಕಂಡುಕೊಳ್ತದಲ್ಲ, ಅದಕ್ಕಾಗಿ ನಾನು ಮಾಡ್ತಿದ್ದೇನೆ ಸ್ವಾಮಿ ಅಂತ ಹೇಳ್ತಾನೆ. ಆಗ ರಾಜನಿಗೆ ಖುಷಿ ಆಯಿತು. ರಾಜ ಹೇಳ್ತಾನೆ, ನಾನು ಈ ಊರಿನ ರಾಜ, ಇಂತಹ ಪ್ರಜೆಗಳು ನಮ್ಮಲ್ಲಿ ಇದ್ರೆ ಖಂಡಿತವಾಗಿ ನಮ್ಮ ಊರು ಚೆನ್ನಾಗಾಗ್ತದೆ ಅಂತ ಹೇಳಿ ಒಂದಷ್ಟು ಬಹುಮಾನಗಳನ್ನೆಲ್ಲ ಕೊಡ್ತಾನೆ, ಸಂತೋಷ ಪಡ್ತಾನೆ. ನಾನು ಯಾಕೆ ಈ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಮಾತಾಡೋದುಂಟು ಸನಾತನ ಧರ್ಮ ಅಂತ. ಸನಾತನ ಧರ್ಮ ಅಂತ ಹೇಳಿದ್ರೆ ಏನು? ಈ ಸನಾತನ ಧರ್ಮ ಅಂತ ಹೇಳುವಂಥದ್ದು ನಮ್ಮ ಯಾವಾಗ ಒಬ್ಬ ಮನುಷ್ಯ ಸಾಮಾಜಿಕ ಜೀವಿಯಾದ ಅವತ್ತಿನಿಂದ ನಂತರ ಈ ಧರ್ಮದ ಆಚರಣೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇಂತಹ ಧರ್ಮದ ಆಚರಣೆಯನ್ನ ಉಳಿಸುವುದು ಹೇಗೆ, ಅದನ್ನು ಬೆಳೆಸುವುದು ಹೇಗೆ, ಅದನ್ನು ಮುಂದಿನ ಪೀಳಿಗೆಗೆ ನಾವು ದಾಟಿಸುವುದು ಹೇಗೆ ಎನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ಈ ತಾತನ ಕತೆ ನನಗೆ ನೆನಪಾಯಿತು. ಏನಪ್ಪ ಇನ್ನೂ ಕೂಡ ಬರ್ತಾ ಇಲ್ಲ ಅವರು, ತಾತನ ಕತೆ ಅಂತ ಹೇಳ್ತಾ ಇದ್ದಾರೆ, ಏನಕ್ಕೆ ಇಲ್ಲಿಯ ಸಂಬಂಧ ಅಂತ ಹೇಳಿದ್ರೆ ಏನೂ ಇಲ್ಲ. ನಾವು ನಮ್ಮ ಮುಂದಿನ ಪೀಳಿಗೆಗೆ, ನಾವು
ನಮ್ಮ ಮುಂದಿನ ಆ ಯುವ ಜನಾಂಗಕ್ಕೆ ನಮ್ಮ ಧರ್ಮವನ್ನ ಉಳಿಸಿ ಬೆಳೆಸಲಿಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರವಾಗಿ ಇದನ್ನೇ ಕೊಡ್ಬೋದಾ ಏನು? ನಮ್ಮ ಸಂಸ್ಕೃತಿಯ ಬೇರಾದಂತಹ ಇಂತಹ ಆಚರಣೆಗಳನ್ನು ಒಂದು ಕಡೆ ಎಲ್ಲರೂ ಒಟ್ಟಾಗಿ ಆಚರಿಸಿದ್ರೆ ಇಂತಹ ಒಂದು ಉದಾಹರಣೆ ಮತ್ತೆ ಬೇರೆ ಇಲ್ಲ ಅಂತ. ನಮ್ಮ ಧರ್ಮವನ್ನು ಉಳಿಸಿಕೊಳ್ಳಿಕ್ಕಾಗಿ ನಾವು ಮಾಡಬೇಕಾದಂತಹ ಕೆಲಸ ಇಷ್ಟೇ. ಇಂತಹ ದೈವವನ್ನ ಒಲಿಸಿಕೊಳ್ಳುವಂತಹ ದೇವರಿಗೆ ಪ್ರೀತಿ ಪಾತ್ರರಾಗುವಂತಹ ಒಂದಷ್ಟು ಕೆಲಸಗಳನ್ನು ಮಾಡುವುದು ನಿಜವಾದ ಅರ್ಥದಲ್ಲಿ ನಾವು ಮುಂದಿನ ಪೀಳಿಗೆಗೆ ಹಾಕಿಕೊಡುವ ಒಂದು ಮಾರ್ಗದರ್ಶನ ನಮ್ಮ ಧರ್ಮವನ್ನು ಉಳಿಸಿಕೊಳ್ಳಿಕ್ಕೆ ಅಂತೇಳಿ ಹೇಳ್ತಾ ಇದ್ದೇನೆ. ಈಗಾಗಲೇ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಾಮೀಜಿ ದ್ವಯರು ಉಲ್ಲೇಖಿಸಿದ್ರು. ಅದನ್ನ ನಾನು ಮತ್ತೊಮ್ಮೆ ಉಲ್ಲೇಖಿಸ್ತಾ ಇದ್ದೇನೆ. ಯಾಕಂದ್ರೆ ನಾನು ಕೂಡ ಒಬ್ಬ ಹೆಣ್ಣು ಮಗಳು. ನಾನು ಇತ್ತೀಚೆಗೆ ನಮ್ಮ ಮಹಿಳಾ ದಿನಾಚರಣೆಗಳು ಆಚರಣೆಯಾಯಿತು. ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸ್ತೇವೆ ನಾವು. ಮಹಿಳೆಯರಿಗಾಗಿ ಒಂದು ವಿಶೇಷ ದಿನ. ಆ ದಿನಗಳಲ್ಲಿ ಮಹಿಳೆಯರ ಒಂದಷ್ಟು ಭಾವನೆಗಳನ್ನು ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನೆಲ್ಲ ಯೋಜಿಸ್ತಾರೆ. ನಾವು ಸಾಮಾನ್ಯವಾಗಿ ಹೋದಾಗ ಮಹಿಳಾ ದಿನಾಚರಣೆಯ ಆಚರಣೆಗಾಗಿ ಹೋದಾಗ ಈ ಸ್ಟೂಡೆಂಟ್ಸ್ ಹತ್ರ ಎಲ್ಲ ಮಾತಾಡುವಾಗ ಕೇಳಲಿಕ್ಕುಂಟು, ಮಕ್ಕಳೇ ಒಂದಷ್ಟು ಜನರ ಹೆಸರು ಹೇಳಿ ನೋಡುವ, ಮಹಿಳಾ ಸಾಧಕಿಯರ ಹೆಸರು ಹೇಳಿ ಅಂತ ಹೇಳುವಾಗ ಅಲ್ಲಿರುವವರು, ಇಲ್ಲಿರುವವರು, ಅಥವಾ ಬಾಹ್ಯಾಕಾಶಕ್ಕೆ ತಲುಪಿದಂತಹ ಕಲ್ಪನಾ ಚಾವ್ಲಾ ಅವರದೆಲ್ಲ ಹೆಸರು ಹೇಳ್ತಾರೆ. ಅವರು ಕೂಡ ಶ್ರೇಷ್ಠರೇ, ನಿಜವಾಗ್ಲೂ ನಮಗೆಲ್ಲರೂ ಆದರ್ಶರೇ, ನಮಗೆಲ್ಲರೂ ಪ್ರೇರಣೆಯೇ. ಆದರೆ ನಮ್ಮ ಸುತ್ತಮುತ್ತಲು ಸ್ವಲ್ಪ ಜನ ಇದ್ದಾರಲ್ಲ, ಅವರನ್ನು ಯಾಕೆ ನಾವು ಕಣ್ಣು ಬಿಟ್ಟು ನೋಡೋದಿಲ್ಲ? ಯಾಕೆ ನಾನು ಇದನ್ನೇ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗಳು ಗಾಡಿಯಲ್ಲಿ ಮಧ್ಯದಲ್ಲಿ ಸುಯಿ ಅಂತ ಹೋಗ್ತಾ ಇದ್ರು, ಯಪ್ಪೋ ಈ ಪೊಂಜವಾವು ಮರರೆ ಅಂತ ಹೇಳ್ತೇವೆ. ಅದುವೇ ಅಡಿಕೆ ಮರ ಹತ್ತಿದ ಕೂಡಲೇ ಯಪ್ಪ ಅಲ್ಲಿಗೆ ದಾಲ ಮಲ್ಪೆರ ದಾಲ ಬೇಲೆಜ್ಜಿ ಅಂತ ಹೇಳ್ತೇವೆ. ಅಥವಾ ಇನ್ನೂ ಏನಾದರೂ ಒಂದಂತ ಕೆಲಸ ಮಾಡಲಿಕ್ಕೆ ಅಯ್ಯೋ ಮನೆಯೆಲ್ಲ ಬಿಟ್ಟು ಊರು ಸುತ್ತಾಳೆ ಅಂತ ಹೇಳ್ತೇವೆ. ಅಂತಹ ಮನಸ್ಥಿತಿಯನ್ನು ಬದಲಾವಣೆ ಮಾಡಬೇಕಾದ್ರೆ ನಮಗೊಂದಷ್ಟು ರೋಲ್ ಮಾಡೆಲ್ಗಳು ನಮ್ಮ ಸುತ್ತಮುತ್ತ ಇದ್ದಾರಲ್ಲ, ನಮ್ಮ ಮನೆಯೊಳಗಿದ್ದಾರಲ್ಲ, ನಮ್ಮ ಸುತ್ತಮುತ್ತಲಿದ್ದಾರಲ್ಲ. ನಾನು ಬರ್ತಾ ಇರೋದು ಶ್ರೀಮತಿ ತ್ರಿವೇಣಿ ಪೆರೋಡಿ ಅವರ ಬಗ್ಗೆ. ಯಾಕಂತ ಹೇಳಿದ್ರೆ ಯಾವತ್ತಾದರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಬಾಯಿ ಬಿಟ್ಟು ಒಂದ್ಸತಿ ಸ್ವಲ್ಪ ಹೊಗಳಬೇಕು. ಅದರಲ್ಲಿ ತಪ್ಪು ಏನಿಲ್ಲ. ಯಾಕಂತ ಹೇಳಿದ್ರೆ ದಟ್ ಈಸ್ ಇನ್ಸ್ಪಿರೇಷನ್. ನಾವು ಹೇಳ್ತೇವೆ ಎಲ್ಲಿ ಅಪ್ಪ ನಮಗೆ ಯಾರು ಇನ್ಸ್ಪಿರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥವರೇ ಇನ್ಸ್ಪಿರೇಷನ್ ಮಾಡ್ತಾರೆ. ಮತ್ತೊಮ್ಮೆ ನನ್ನ ಪರವಾಗಿಯೂ ನಮ್ಮೆಲ್ಲರ ಪರವಾಗಿಯೂ ತ್ರಿವೇಣಿ ಪೆರೋಡಿಯವರ ಏನು ಒಂದು ಉದ್ದೇಶ ಇತ್ತೋ, ಯಾಕಂತ ಹೇಳಿದ್ರೆ ಅವರನ್ನು ಬರೀ ಈ ಕಾರ್ಯಕ್ರಮದಲ್ಲಿ ಮಾತ್ರ ನೋಡಿದ್ದಲ್ಲ, ಅನೇಕ ವರ್ಷಗಳಿಂದ ನಾನು ಅವರ ಕಾರ್ಯಚಟುವಟಿಕೆಗಳನ್ನು ದೂರದಿಂದ ಬಲ್ಲೆ ಮತ್ತು ಅವರ ಶಿಸ್ತುಬದ್ಧವಾದಂತಹ ಮತ್ತು ಬಹಳ ಆತ್ಮೀಯವಾಗಿ ಮಾತನಾಡುವಂತಹ ರೀತಿ ಮತ್ತು ಅವರಲ್ಲಿ 7 ಜನ್ಮದ ಪುಣ್ಯದ ಫಲ ಅಂತ ಸ್ವಾಮೀಜಿಗಳು ಹೇಳಿದರು. ಖಂಡಿತವಾಗಿ ಅವರಿಗೆ ಒಲಿದು ಬಂದಿದೆ. ಮತ್ತೊಮ್ಮೆ ಬೇಸರ ಮಾಡದೆ ಪ್ರೀತಿಯಿಂದ ಇನ್ನೊಮ್ಮೆ ಇವರೆಲ್ಲರೂ ಹೇಳಿದರು ಅಂತ ಇನ್ನೊಮ್ಮೆ ದೊಡ್ಡ ಚಪ್ಪಾಳೆ ಅವರಿಗಾಗಿ. ಈ ಧರ್ಮವನ್ನು ಉಳಿಸ್ಕೊಳ್ಳುವಂಥದ್ದು ಹೇಗೆ, ಸನಾತನ ಧರ್ಮವನ್ನು ಉಳಿಸ್ಕೊಳ್ಳುವಂಥದ್ದು ಹೇಗೆ, ಈ ಕಲಿಯುಗದಲ್ಲಿ ಹೇಗಪ್ಪ ನಾವು ಇದು ಉಳಿಸ್ಕೊಳ್ಳುವಂಥದ್ದು ಅಂತ ಹೇಳಿದರೆ, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಹೇಳ್ತಾರೆ ನಾಹಂ ವಸಾಮಿ, ಎಲ್ಲಿ ಭಗವಂತ ವಾಸಿಯಾಗಿದ್ದಾನೆ ಅಂತ ಕೇಳಿದರೆ ನಾಹಂ ವಸಾಮಿ ವೈಕುಂಠೇನ ಯೋಗಿನಾಂ ಹೃದಯೇರಪಿ ಮದ್ಭಕ್ತ ತತ್ರ ಗಾಯಂತಿ ತತ್ರ ತಿಷ್ಠಾಮಿ ಅಂತ. ಅಂದರೆ ಎಲ್ಲಿ ಭಗವಂತ ವಾಸವಾಗಿ ಎಲ್ಲಿ ಯೋಗಿಗಳ ಹೃದಯಾಂತರಾಳದಲ್ಲಿದ್ದಾನೆ ಅವನು ಅಲ್ಲಿಯೂ ಇಲ್ಲ, ವೈಕುಂಠವಾಸಿಯಾಗಿದ್ದಾನೆ ಅವನು ಅಲ್ಲಿಯೂ ಇಲ್ಲ. ಹಾಗಾದ್ರೆ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಎಲ್ಲಿ ಭಕ್ತರು ಅವನಿಗಾಗಿ ಹಾಡಿ ಸಂತೋಷ ಪಡ್ತಾರೋ, ಕುಣಿಯುತ್ತಾರೋ, ಅವನಿಗಾಗಿ ಸೇವೆಯನ್ನು ಮಾಡ್ತಾರೋ ಅಲ್ಲಿ ಭಗವಂತನಿರ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಖಂಡಿತವಾಗಿಯೂ ನೀವು ಆರಾಧಿಸುವಂತ ಆ ದೈವ ಕೋಟಿ ಚೆನ್ನೈಯರು ಖಂಡಿತವಾಗಿ ಸಂತೃಪ್ತಿಯಿಂದ ಇದ್ದು ನಮ್ಮ ಎಲ್ಲರ ಜೊತೆ ಇದ್ದು ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗಲಾರದು. ಇದಕ್ಕೆ ಕಾರಣ ಇದೆ. ಧರ್ಮ ಅಂತ ಹೇಳಿದ್ರೆ ಏನು ಅಂತ ಸ್ವಾಮೀಜಿಗಳು ಮಾತಾಡುವಾಗ ಹೇಳಿದ್ರು, ಏನನ್ನ ನಾವು ಧರಿಸಿಕೊಳ್ತೇವೋ ಅದು ಧರ್ಮ ಅಂತ. ಯಾವುದು ಒಳ್ಳೆಯದನ್ನು ನಾವು ಧರಿಸಿಕೊಂಡು ಇನ್ನೊಬ್ಬರಿಗೆ ಅದು ಹಾಳಾಗದಾಗಿ ಇರ್ತದೋ, ನಮ್ಮ ಸಮೂಹಕ್ಕೆ ನಮ್ಮ ಸಮಾಜಕ್ಕೆ ಹಾಳಾಗದೇ ಇರ್ತದೋ ಅಂಥದನ್ನು ನಾವು ಧರ್ಮ ಅಂತ ಕರಿತೇವೆ. ಅಂತಹ ಧರ್ಮದ ಆಚರಣೆಯ ಭಾಗವಾದಂತಹ ಒಂದು ಅದ್ಭುತವಾದ ಕಾರ್ಯ ಇಲ್ಲಿ ನಡೆದಿದೆ. ಖಂಡಿತ ದೇವರು ದೈವ ನಿಮಗೆಲ್ಲರಿಗೂ ಒಲಿತದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ.
ಮಾತ್ರವಲ್ಲ, ಇಂತಹ ಆಚರಣೆಗಳು ಇನ್ನಷ್ಟು ಪ್ರಯೋಜನಗಳನ್ನು ಒಂದಷ್ಟು ಜನರಿಗೆ ಕೊಡ್ತದೆ ಅಂತ, ವ್ಯಕ್ತಿತ್ವವನ್ನು ರೂಪಿಸ್ತದೆ ಅಂತ. ನಾವು ಶಾಲೆಗಳಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತೇವೆ ಶಿಕ್ಷಣದ ಉದ್ದೇಶ ಏನು ಅಂತ. ಶಿಕ್ಷಣದ ಉದ್ದೇಶ ಮಕ್ಕಳಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು ಅಂತ. ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು ಹೇಗೆ? ಒಂದು ಶಾಲೆಯ ಚೌಕಟ್ಟಿನ ಒಳಗೆ ಖಂಡಿತವಾಗಿಯೂ ಶಿಕ್ಷಕರು ಮತ್ತು ಶಾಲೆ ಅಥವಾ ಒಂದು ವ್ಯವಸ್ಥೆ ಅದಕ್ಕೆ ಕೆಲಸವನ್ನು ಮಾಡ್ತಾ ಹೋಗ್ತದೆ. ಸಾಮಾಜಿಕ ಬೆಳವಣಿಗೆ, ಇದು ಭಾವನಾತ್ಮಕ ಬೆಳವಣಿಗೆ, ಸಂವಹನ ಬೆಳವಣಿಗೆ, ಭಾಷಾ ಬೆಳವಣಿಗೆ, ಈ ಥರದ್ದೆಲ್ಲ ಮಾಡ್ತದೆ. ಆದರೆ ಇಂತಹ ಆಚರಣೆಗಳಿದೆಯಲ್ಲ, ಅದು ಕೂಡ ಮಕ್ಕಳಲ್ಲಿ, ಯುವಕರಲ್ಲಿ ಅನೇಕ ವ್ಯಕ್ತಿತ್ವವನ್ನು ರೂಪಿಸುವಂತಹ ಒಂದಷ್ಟು ಗುಣಗಳನ್ನು ಬೆಳೆಸ್ತದೆ ಅಂತ. ಇಲ್ಲಿ ಒಂದಷ್ಟು ಜನ ಸೇರಿ ಒಂದಷ್ಟು ದಿನಗಳಿಂದ ನೀವೆಲ್ಲ ಜೊತೆಯಾಗಿದ್ದೀರಾ. ಎಷ್ಟು ಒಳ್ಳೆಯ ಸಂವಹನ ಬೆಳವಣಿಗೆ, ಬೇರೆ ಒಂದು ಅದಕ್ಕೊಂದು ಮಾಧ್ಯಮ ಬೇಡ ಅಂತ. ಎಷ್ಟು ಒಳ್ಳೆಯ ಭಾವನಾತ್ಮಕ ಸಂಬಂಧಗಳ ಬೆಳವಣಿಗೆ, ಎಷ್ಟು ಒಳ್ಳೆಯ ಮಾನಸಿಕವಾದ ಹತ್ತಿರವಾಗುವಿಕೆ, ಎಷ್ಟು ಒಳ್ಳೆಯ ಭಾಷಾ ಬೆಳವಣಿಗೆ. ಆದ್ದರಿಂದ ಇಂತಹ ಕಾರ್ಯಚಟುವಟಿಕೆಗಳು ಕೂಡ ಒಂದು ಮನುಷ್ಯನ ಅಥವಾ ಒಂದು ಮಗುವಿನ ಅಥವಾ ಒಂದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದೆರಡೇ ವಿಷಯಗಳನ್ನು ಹೇಳಿ ನಾನು ಖಂಡಿತವಾಗಿ ಮಾತನ್ನು ಮುಗಿಸ್ತೇನೆ. ನಮ್ಮ ಈ ಧರ್ಮವನ್ನು ಉಳಿಸಿಕೊಳ್ಳಿಕ್ಕಾಗಿ ಇನ್ನೊಂದು ಇರುವಂತಹ ನನಗೆನಿಸಿದಂತಹ ಒಂದು ಚಟುವಟಿಕೆ ಯಾವುದು ಅಂತ ಹೇಳಿದರೆ ಧಾರ್ಮಿಕ ಶಿಕ್ಷಣ. ಒಂದು ನಮ್ಮ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡುವಂಥದ್ದು, ಧರ್ಮದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು. ಯಾವತ್ತು ಯಾವುದೇ ಒಂದು ವಿಷಯವನ್ನು ನಾವು ಹೇಳುವಂಥ ಸಂದರ್ಭದಲ್ಲಿ ಒಂದು ಫ್ರೇಮ್ ವರ್ಕ್ ಮಾಡಿರಬೇಕು, ಒಂದು ಚೌಕಟ್ಟು ಮಾಡಿರಬೇಕು. ಹಾಗಿದ್ರೆ ಅದನ್ನು ಬೇಗ ನಮಗೆ ತಗೊಂಡು ಹೋಗ್ಲಿಕ್ಕಾಗತ್ತೆ. ಈಗ ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಇಂತಹ ಧಾರ್ಮಿಕ ಶಿಕ್ಷಣವನ್ನು ಕೊಟ್ಟರೆ ಖಂಡಿತವಾಗಿಯೂ ಮಕ್ಕಳಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಮತ್ತು ನಾವು ಏನು ಧರ್ಮವನ್ನು ಉಳಿಸಬೇಕು ಅಂತ ನಾವು ಏನು ಹೇಳ್ತಾ ಇದ್ದೇವೋ ಅದನ್ನು ಉಳಿಸ್ಲಿಕ್ಕೆ ಸುಲಭವಾದ ಮಾರ್ಗವಾಗಿ ಅದನ್ನು ನಾವು ತಗೊಳ್ಬೋದೋ ಏನೋ ಅಂತ. ಯಾಕಂತ ಹೇಳಿದ್ರೆ ಒಂದಷ್ಟು ಶ್ಲೋಕಗಳ ಅಧ್ಯಯನವಾಗತ್ತೆ, ಒಂದಷ್ಟು ಭಜನೆಗಳ ಅಧ್ಯಯನವಾಗತ್ತೆ, ಒಂದಷ್ಟು ಕಥೆಗಳನ್ನು ನಾವು ಮಕ್ಕಳಿಗೆ ಕೇಳಿಸ್ತೇವೆ, ನಮ್ಮ ಧರ್ಮಕ್ಕೆ ಪೂರಕವಾಗಿರುವಂಥ ಒಂದಷ್ಟು ಕಥೆಗಳನ್ನು ನಾವು ಕೇಳಿಸ್ತೇವೆ, ಒಂದಷ್ಟು ವ್ಯಕ್ತಿಗಳ ಪರಿಚಯ ಆಗತ್ತೆ. ಶ್ಲೋಕಗಳ ಅಧ್ಯಯನದಿಂದ ಒಂದು ಮಗುವಿಗೆ ಒಳ್ಳೆಯ ಕಾನ್ಸಂಟ್ರೇಷನ್ ಡೆವಲಪ್ ಆಗತ್ತೆ, ಒಳ್ಳೆ ಕಾನ್ಫಿಡೆನ್ಸ್ ಡೆವಲಪ್ ಆಗತ್ತೆ, ಒಂದಷ್ಟು ಪರಿಚಯ ಆಗತ್ತೆ, ನಮ್ಮ ಧರ್ಮದ ಆಳಕ್ಕೆ ಇಳಿಲಿಕ್ಕಾಗತ್ತೆ. ಆದ್ರಿಂದ ಧಾರ್ಮಿಕ ಶಿಕ್ಷಣದ ವ್ಯವಸ್ಥೆಗಳನ್ನು ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಆಚರಿಸಿದರೆ ಖಂಡಿತವಾಗಿಯೂ ನಮ್ಮ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಖಂಡಿತವಾಗಿ ಮಾಡಬಹುದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಇನ್ನು ಈಗಾಗಲೇ ನಮ್ಮ ನಾಡಿನ ಆದ್ಯಂತ ನಾವು ನೋಡ್ತಾ ಹೋದರೆ ಭಜನೆ ಅಂತ ಹೇಳುವಾಗಲೇ ನಮಗೆ ಒಂಥರ ಸಂತೋಷ. ಅದು ಹೇಗೆ ಹಾಡಲಿ, ಭಗವಂತನಿಗೆ ಪ್ರಿಯವಾಗುವಂಥ ಆ ಭಗವಂತನಿಗೆ ಪ್ರಿಯವಾಗಲಿಕ್ಕೆ ನಾವು ಮಾಡುವಂತಹ ಭಜನೆ ಇದೆಯಲ್ಲ ಅದು ಬೇಗ ತಲುಪ್ತದೆ. ಆದ್ದರಿಂದ ಅಂತಹ ಭಜನೆಯ ಚಟುವಟಿಕೆಗಳನ್ನು ಇನ್ನಷ್ಟು ನಾವು ಹೆಚ್ಚು ಮಾಡಿದರೆ, ಈಗಾಗಲೇ ನಮಗೆ ಸಂತೋಷ ಕೊಡುವಂಥ ವಿಷಯ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅನೇಕ ಮಹಿಳಾ ತಂಡಗಳು, ಅನೇಕ ಮಕ್ಕಳ ತಂಡಗಳು ಭಜನೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡದ್ದು ಒಂದು ಥರ ಧನಾತ್ಮಕವಾದ ಬೆಳವಣಿಗೆ ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಅಂತ ಹೇಳುವಂಥದ್ದು ನಾವೆಲ್ಲರೂ ಮೆಚ್ಚಿಕೊಳ್ಬೇಕಾದಂತಹ ವಿಷಯ. ಇದನ್ನು ಇನ್ನಷ್ಟು ನಾವು ನಮ್ಮ ಧಾರ್ಮಿಕ ಕೇಂದ್ರದ ಒಳಗೆ ಇನ್ನಷ್ಟು ಹೆಚ್ಚಿಸಿದಾಗ ಖಂಡಿತವಾಗಿ ನಮ್ಮ ಧರ್ಮದ ಏನು ಉದ್ದೇಶ ಇದೆಯೋ ಅದನ್ನು ಈಡೇರಿಸಲಿಕ್ಕೆ ಖಂಡಿತವಾಗಿ ಸುಲಭ ಆಗುತ್ತೆ ಅಂಥೇಳಿ ನನ್ನ ಭಾವನೆ. ನಾವು ಧರ್ಮದ ವಿಷಯವನ್ನು ಮಾತಾಡ್ತಾ ಒಂದಷ್ಟು ಸಾಮಾಜಿಕವಾದಂತಹ ಚಟುವಟಿಕೆಗಳ ಬಗ್ಗೆಯೂ ಕೂಡ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕಾಗಿ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ನಾವು ಒಂದು ಮಾರ್ಗದರ್ಶನವಾಗಿ ನಾವು ಇವರು ಹೇಳಿದರು, ಸ್ವಾಮೀಜಿಯವರು ಹೇಳಿದರು ಮಾತಾಡುವಾಗ, ನಮ್ಮ ಮಕ್ಕಳು ಇದನ್ನು ನೋಡಬೇಕು, ನಮ್ಮ ಮಕ್ಕಳು ಇದನ್ನು ನೋಡಿ ಇದು ನಾವು ಮುಂದೆ ಬೆಳೆಸ್ಕೊಂಡು ಹೋಗಬೇಕಾದಂಥ ಅಂಶ ಅಂತ ಅವರು ತಿಳ್ಕೊಳ್ಬೇಕು ಅಂತ ಆದರೆ ನಾವು ಅವರಿಗೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ. ಅದಕ್ಕೆ ನನಗೆ ಏನು ನೆನಪಾಯಿತು ಅಂತ ಹೇಳಿದರೆ, ಸಾಮಾನ್ಯವಾಗಿ ಸಂಜೆ ನಂತರ ನಮ್ಮ ಹೆಚ್ಚಿನ ಮನೆಗಳಲ್ಲಿ ಇಲ್ಲಿ ಇದೆಯಾ ಅಂತ ಗೊತ್ತಿಲ್ಲ, ಒಂದು 6ರಿಂದ 10 ಗಂಟೆವರೆಗೆ ಎಲ್ಲ ಮಹಿಳೆಯರು ಎಂಗೇಜ್ ಆಗಿರ್ತಾರೆ. ಏನಪ್ಪ ಅಂತ ಹೇಳಿದರೆ ನಮ್ಮ ಧಾರಾವಾಹಿಗಳು. ನಾನು ಯಾಕೆ ಇದನ್ನು ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಧರ್ಮದ ಉಳಿವಿನ ವಿರುದ್ಧವಾಗಿ ಕೂಡ ಹೋಗುವಂಥ ಒಂದು ವಿಚಿತ್ರವಾದಂತಹ ಧಾರಾವಾಹಿಗಳನ್ನು ನಾವು ನೋಡಬೇಕಾಗತ್ತೆ. ಯಾಕಂತ ಹೇಳಿದರೆ ನಮ್ಮ ಮಕ್ಕಳು ನಮ್ಮೊಟ್ಟಿಗೆ ಕೂತ್ಕೊಂಡು ಹೀಗೆ ಪಿಳ ಅಂತ ನೋಡ್ತಾ ಇರ್ತಾರೆ ಅದರ ಜೊತೆಗೆ. ಯಾಕಂತ ಹೇಳಿದರೆ ಅದರಲ್ಲೂ ಕೂಡ ಹೆಣ್ಣನ್ನು ಬಿಂಬಿಸುವಂಥ ರೀತಿ ಉಂಟಲ್ಲ, ವಿಚಿತ್ರ. ನಮಗೆ ಸಾಮಾನ್ಯವಾಗಿ ಅಜ್ಜಿ ಅಂತ ಹೇಳಿದ್ರೆ ನೆನಪಾಗುವಂಥದ್ದು ಏನು? ಅಜ್ಜಿ ಅಂತ ಹೇಳಿದ್ರೆ ಪ್ರೀತಿ, ಅಜ್ಜಿ ಅಂತ ಹೇಳಿದ್ರೆ ಆತ್ಮೀಯತೆ, ಅಜ್ಜಿ ಅಂತ ಹೇಳಿದ್ರೆ ಅಜ್ಜಿ ಕೊಟ್ಟಂತಹ ಪ್ರೀತಿಯಿಂದ ಕೊಟ್ಟಂತಹ ಆಹಾರ, ಅದೆಲ್ಲ ನೆನಪಾಗತ್ತೆ. ಅದೇ ಧಾರಾವಾಹಿಗಳಲ್ಲಿ ಅಜ್ಜಿ ಅಂತ ಹೇಳಿದ್ರೆ ಒಬ್ಬ ದೊಡ್ಡ ವಿಲನ್.
ಅವಳು ಯಾರನ್ನು ಸಹಿಸ್ಲಿಕ್ಕೂ ಹೆಸುವುದಿಲ್ಲ. ಅಂತಹ ಒಂದು ಚಿತ್ರಣವನ್ನ ನಮ್ಮ ಧಾರಾವಾಹಿಗಳಲ್ಲಿ ಕೊಡ್ತಾ ಇದ್ದಾರೆ. ಆದ್ರಿಂದ ಅದನ್ನು ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲ ನೋಡುವಾಗ ನಮ್ಮ ಮುಂದೆ ಕುಳಿತುಕೊಂಡಿರುವಂತಹ ಆ ಮಕ್ಕಳು ಅದನ್ನೇ ನಾನು ಕೂಡ ಹೀಗೆ ಇರಬೇಕಲ್ಲ, ಅಜ್ಜಿ ಆದ ನಂತರ, ಅತ್ತೆ ಆದ ನಂತರ, ಅಮ್ಮ ಆದ ನಂತರ, ಚಿಕ್ಕಮ್ಮ ಆದ ನಂತರ ಅಂತ ಹೇಳಿ ಫಾಲೋ ಮಾಡಿದ್ರಿಯಾ ಅಂತ ಒಂದು ಭಯ. ಆದ್ರಿಂದ ಅದನ್ನ ಒಂದು ಸ್ವಲ್ಪ ಬದಿಗಿಟ್ಟು ನೀವು ಈ ಥರದ ಎಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರಲ್ಲ, ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸುವಂತೆ ನಮ್ಮ ಮಕ್ಕಳನ್ನು ಮಾಡಿದರೆ ಖಂಡಿತವಾಗಿಯೂ ಬೆಳವಣಿಗೆ, ನಮ್ಮ ಧರ್ಮ ಹೀಗೆ ಈ ಸಹಸ್ರಾರು ವರ್ಷಗಳ ಕಾಲ ಉಳಿತದೆ ಅಂತ ಹೇಳುವಂತಹ ಮಾತು. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನಾವು ಈಗಿನ ಸಂಸ್ಕೃತಿ ಅಂತ ಹೇಳಿದ್ರೆ ಮಕ್ಕಳು ಹೇಳಿದ್ರೆ ಉಜ್ಜುವುದು ಅಂತ, ಏನಪ್ಪ ಅಂತ ಹೇಳಿದ್ರೆ ಮೊಬೈಲ್ ಉಜ್ಜುವುದು ಅಂತ. ಹಾಗಂತ ಹೇಳಿ ಎಲ್ಲರೂ ಕೆಟ್ಟವರು ಅಂತ ಹೇಳುವಂತಹ ಭಾವನೆ ಖಂಡಿತವಾಗಿಯೂ ಅಲ್ಲ. ಹಾಗಾದ್ರೆ ಇದರಿಂದ ಧನಾತ್ಮಕವಾದಂತಹ ಬದಲಾವಣೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಧ್ಯ. ನಾವು ನಮ್ಮ ಮನೆಗಳಲ್ಲಿ ಇದೇ ಮೊಬೈಲ್ಗಳ ಮೂಲಕ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಬೇರೆ ಬೇರೆ ಸ್ತೋತ್ರಗಳನ್ನು, ಅಷ್ಟೋತ್ತರಗಳನ್ನು, ಇವುಗಳನ್ನೆಲ್ಲ ಭಗವದ್ಗೀತೆಯ ಶ್ಲೋಕಗಳನ್ನು ನಮ್ಮ ಮನೆಯಲ್ಲಿ ಅದನ್ನು ಪ್ಲೇ ಮಾಡ್ಬೋದೇ, ಇದರಿಂದ ಏನಾದರೂ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಬೋದೇ ಎನ್ನುವಂತಹ ಒಂದು ಕಳಕಳಿಯ ಮಾತಿನೊಂದಿಗೆ ಈ ಧರ್ಮದ ಬಗ್ಗೆ ಮಾತನಾಡುವಂಥ ಸಂದರ್ಭ, ಒಂದಷ್ಟು ವಾತಾವರಣ, ಬಹಳ ಒಂದು ಒಳ್ಳೆಯ ವಾತಾವರಣದಲ್ಲಿ ನನಗೊಂದು ಅವಕಾಶ ಸಿಕ್ಕಿತ್ತು. ಯಾಕಂತ ಹೇಳಿದರೆ ಬ್ರಹ್ಮ ಬೈದರ್ಕಳದ ಈ ಗರಡಿಯ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಇಂತಹ ಒಂದು ಅವಕಾಶ ನನಗೆ ಲಭಿಸಿದ್ದು ದೈವದ ಇಚ್ಛೆ ಅಷ್ಟೇ ಅಂತ ನಾನು ಹೇಳುತ್ತಾ, ಇಷ್ಟು ಹೊತ್ತು ನನ್ನನ್ನು ಪ್ರೀತಿಯಿಂದ ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಮಾತನಾಡಿದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೊಟ್ಟೆ ಒಳಗೆ ಹಾಕ್ಕೊಳ್ಳಿ ಅಂತ ಹೇಳುತ್ತಾ, ಮತ್ತು ಒಂದು ಮಾತು, ನಾನು ಬಂದು ಇಲ್ಲಿ ಒಂದಷ್ಟು ಮಾತಾಡಿರ್ಬೋದು, ಆದರೆ ನಿಜವಾದ ಅರ್ಥದಲ್ಲಿ ಆ ದೈವದ ಕೃಪೆಗೆ ಪಾತ್ರರಾಗುವವರು ಯಾರು ಅಂತ ಕೇಳಿದರೆ ಇದನ್ನು ಮುನ್ನಡೆಸಿಕೊಂಡು ಹೋದಂತಹ ಎಲ್ಲ ನಾಯಕರು, ಅದರ ಜೊತೆಗೆ ಒಂದು ಸಣ್ಣ ಕೆಲಸ ಆದರೂ ಆಗಲಿ ಅದು ನಾನು ಪ್ರೀತಿಯಿಂದ ಇಷ್ಟು ದಿನಗಳ ಕಾಲ ಮಾಡಿದ್ದೇನೆ ಅಂತ ಹೇಳಿದ ಎಲ್ಲ ಭಗವದ್ ಭಕ್ತರು, ಅವರ ಮುಂದೆ ನಾನು ಬಹಳ ಸಣ್ಣವಳು ಅಂತ ಹೇಳುವಂತಹ ಪೂರ್ತಿ ನಂಬಿಕೆ ನನಗಿದೆ. ನಿಮಗೆ ಎಲ್ಲರಿಗೂ ಈ ಗರಡಿ ಮತ್ತೆ ತಲೆ ಎತ್ತಿ ನಿಂತು ನಾವು ಕೈ ಮುಗಿದು ಈ ಬ್ರಹ್ಮಕಲಶದ ಈ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಪ್ರತಿಯೊಬ್ಬ ಕಾರ್ಯಕರ್ತ, ದೇವರ ಕಾರ್ಯಕರ್ತರಿಗೆ ಶಿರಭಾಗಿ ನಮಿಸುತ್ತಾ, ನಾವು ಎಲ್ಲರೂ ನಮಗೆ ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಧರ್ಮವನ್ನು ಉಳಿಸಿಕೊಳ್ಳುವಂತಹ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳುತ್ತಾ, ಕೊನೆಯಲ್ಲಿ ಪರಿಸರದ ಬಗ್ಗೆ ಮಾತಾಡಲೇಬೇಕು. ನನಗೆ ಮಾತಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ, ಆದರೆ ನಿಲ್ಲಿಕ್ಕಾಗ್ತಾ ಇಲ್ಲ ಇಲ್ಲಿ ಸೆಕೆಯಲ್ಲಿ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನನ್ನ ಮನಸ್ಸುಗಳೇ ಓಡ್ತಾ ಇಲ್ಲ. ಯಾಕೆಂತ ಹೇಳಿ ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಕುಳಿತವರಿಗೂ ಅದೇ ಅನುಭವ ಆಗಿರ್ಬೋದು. ಹೀಗೆ ಗಾಳಿ ಬೀಸ್ತೀರಿ ಅಥವಾ ತುಂಬ ನಮಗೆ ಏನು ಅಂತ ಹೇಳಿದ್ರೆ ಮಾನಸಿಕವಾಗಿ ನಾವು ಉಲ್ಲಸಿತರಾಗಿ ಇರ್ಲಿಕ್ಕೆ ಆಗುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಅಂತಹ ವಾತಾವರಣ ಈಗ ಇದೆ. ಅದು ಒಂದು ದೊಡ್ಡ ಜವಾಬ್ದಾರಿ ಅಲ್ವೇ ಅಂತ. ನಾವು ಯಾವುದೇ ಒಂದು ಉಳಿಬೇಕು ಅಂತ ಆದರೆ ಪರಿಸರ, ನಮ್ಮ ದೇಶದ ಸಂಸ್ಕೃತಿ ಏನಪ್ಪ ಅಂತ ಹೇಳಿದ್ರೆ, ನಾವು ಬೆಳಗಾತ ಎದ್ದು ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ವಾಮಿ ತಾಯಿ ಅಂತ ಕರಿತೇವೆ. ಆಗ ಸ್ವಾಮೀಜಿಯವರು ಹೇಳಿದರು, ಭೂಮಿ ತಾಯಿ, ನಾವು ಭಾರತ ಮಾತೆ ಅಂತ ಕರಿತೇವೆ. ಅವಳನ್ನು ನಾವು ಮೆಟ್ಟುತ್ತಾ ಇದ್ದೇವೆ, ನಮಸ್ಕಾರ ತಾಯಿ, ತಪ್ಪಾಯಿತು ಅಂತ ಹೇಳುವಂತಹ ಸಂಸ್ಕೃತಿ. ಮತ್ತೆ ಸೂರ್ಯನನ್ನ ಕೂಡ ನಾವು ಅರ್ಘ್ಯ ಕೊಟ್ಟು ನಮಸ್ಕಾರ ಮಾಡ್ತೇವೆ. ನಮಗೆ ಶಕ್ತಿ ದೇವತೆ ಅಂತ ಅವರನ್ನು ಆರಾಧನೆ ಮಾಡ್ತೇವೆ. ವಾಯುದೇವ, ವರುಣದೇವ, ಪ್ರಕೃತಿಯ ಪ್ರತಿಯೊಂದನ್ನು ಆರಾಧನೆ ಮಾಡುವಂತಹ ನಮ್ಮ ಸಂಸ್ಕೃತಿಯಲ್ಲಿ ಇನ್ನೊಮ್ಮೆ ನಾವು ಹೆಚ್ಚು ಹೆಚ್ಚು ಕೈ ಮುಗಿಬೇಕಾಗಿದೆ. ನಮ್ಮ ಪರಿಸರವನ್ನು ಉಳಿಸುವಂತಹ ಕೆಲಸ ನಮ್ಮಿಂದ ಆದ ಹಾಗೆ ನಾವು ಮಾಡಬೇಕಾಗಿದೆ. ಇಲ್ಲದಿದ್ದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಕಷ್ಟವನ್ನು ಖಂಡಿತವಾಗಿ ಎದುರಿಸಬೇಕಾಗ್ತದೆ ಅಂತ ಹೇಳುವಂತಹ ಮಾತಿನೊಂದಿಗೆ, ನಾವು ಎಲ್ಲರೂ ಕೂಡ ಈ ಥರದ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮಿಂದ ಆದಂತಹ ಸೇವೆಯನ್ನು ಮಾಡಿಕೊಂಡು ನಮ್ಮ ದೇಶದ ಈ ಸಂಸ್ಕೃತಿಯನ್ನು, ಸನಾತನ ಧರ್ಮವನ್ನು ಉಳಿಸುವಂಥ ಕೈಂಕರ್ಯದಲ್ಲಿ ಕೈ ಜೋಡಿಸೋಣ ಅಂತ ಹೇಳುತ್ತಾ, ಮತ್ತೊಮ್ಮೆ ಅವಕಾಶ ನೀಡಿದ್ದಕ್ಕಾಗಿ ಶ್ರೀಮತಿ ತ್ರಿವೇಣಿ ಪೆರುವೋಡಿ ಮತ್ತು ಎಲ್ಲ ಅವರ ಪ್ರತಿಯೊಬ್ಬ ತಂಡದವರಿಗೂ ಹೃದಯಾಂತರಾಳದ ಧನ್ಯವಾದಗಳು. ನಮಸ್ಕಾರ. ಸುಮ್ಮೇಲು ಧಾರ್ಮಿಕ ಉಪನ್ಯಾಸನ ಈ ವೇದಿಕೆಯ ಕುರಿತಿನ ಚಿತ್ರಣ ಡಾಕ್ಟರ್ ಶೋಭಿತಾ ಸತೀಶ್ ಮೇರೆಗೆ ಪುರ್ತುದ ತುರ್ತುನು ತಿಳಿಯೊಂದು ಚವಡ್ಡಿತನ ಚಿತ್ರ ಮಾತ ಬಿನ್ನೆರಡೆಲ್ಲ ವಿನಂತಿನ ಮಲ್ತೊಂದು ಮಿಕ್ಲ ಮಾತ ಪರವಾದೆ ಯುವ ಉದ್ಯಮಿಲಾದ ಪುತ್ತೂರುಡು ಪುಗರತನೆ ಪಡೆಯುವ ಸಹಜರಾಯಿ ಬಲೆಜ ಹೀರೆ
ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಲ್ಪಡು ಬಂದು ವಿನಂತಿ ಮಾಡ್ತೇವೆ. ಶ್ರೀ ಬ್ರಹ್ಮ ಬೈದರ್ಕಲ ಗರಡಿ ಪಾಪೆ ಮಜ್ಜಲು ಇಲ್ಲಿನ ಈ ಒಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯ ಸ್ವಾಮೀಜಿಯ ಪಾದಕಮಲಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಮತ್ತು ಕಿರಿಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಭಗವತ್ ಭಕ್ತರೇ, ಸೇರಿದಂಥ ಮಾಧ್ಯಮದ ಮಿತ್ರರೇ, ನಾನಂತೂ ಭಾಷಣವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಕಾರ್ಯಕ್ರಮ ನಿರೂಪಣೆ ಮಾಡೋರು ಹೇಳಿದರು, ಎಲ್ಲರ ಪರವಾಗಿ ಒಂದು ಶುಭಾಶಯ ಮಾತ್ರ ಹೇಳಬೇಕೆಂಬ ಆ ನಿಟ್ಟಿನಲ್ಲಿ ಇವತ್ತು ನಾವು ಬೇರೆ ಬೇರೆ ಕಡೆಗೆ ಹೋಗ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಮೂಲೆಯಲ್ಲಿ ಕೂಡ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಬ್ರಹ್ಮಕಲಶ ಜೀರ್ಣೋದ್ಧಾರವನ್ನು ನೋಡ್ತೇವೆ. ಅಲ್ಲೆಲ್ಲ ಭಾಷಣಗಳು ಹೇಳ್ತಾರೆ, 2-3 ವರ್ಷದಿಂದ ನಾವು ಜೀರ್ಣೋದ್ಧಾರವನ್ನು ಪ್ರಾರಂಭ ಮಾಡಿದ್ದೇವೆ ಎಂಬ ಮಾತನ್ನು ಹೇಳ್ತಾ ಇದ್ದರು. ಆದರೆ ಇಲ್ಲಿ ನಾನು ಕೇಳಲ್ಪಟ್ಟೆ, ಒಂದು 4-5 ತಿಂಗಳ ಹಿಂದೆ ಅಷ್ಟೇ ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿ ಒಂದು 5 ತಿಂಗಳಲ್ಲಿ ಯಶಸ್ವಿಯಾಗಿ ಮಾಡಿದಂಥ ಕೀರ್ತಿ ಇಲ್ಲಿನ ಬ್ರಹ್ಮಕಲಶೋತ್ಸವದ ವ್ಯವಸ್ಥೆಗೆ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಒಂದು ನಿಸ್ವಾರ್ಥವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ ಒಂದು ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿ ಭಾವಿಸಿದ್ದೇನೆ. ಇವತ್ತು ಅನೇಕ ಕಡೆಗಳಲ್ಲಿ ಅಜೀರ್ಣವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ನೋಡಿದ್ದೇವೆ. ದೇವಸ್ಥಾನಗಳಾಗಿರ್ಬೋದು, ಎಲ್ಲ ವ್ಯವಸ್ಥೆಗಳು ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ರಾಜಕೀಯ ಭಿನ್ನಾಭಿಪ್ರಾಯ ಆಗಿರ್ಬೋದು, ಜಾತಿಯ ನಡುವೆ ನಡುಕು ಆಗಿರ್ಬೋದು, ಬೇರೆ ಬೇರೆ ಸಂಗತಿಗಳಿಂದ ಅಲ್ಲಿನ ವ್ಯವಸ್ಥೆಗಳು ಹಾಳಾಗ್ತಿದೆ. ಆದರೆ ಇಲ್ಲಿನ ವ್ಯವಸ್ಥೆಯನ್ನು ನೋಡಿದರೆ ಬಹುಶಃ ಹಿರಿಯರಾಗಿರ್ತಕ್ಕಂಥ ಕೇಶವ ಅವರ ಮುಕ್ತೇಶ್ವರ ಅವರ ನೇತೃತ್ವದಲ್ಲಿ, ನಮ್ಮ ತ್ರಿವೇಣಕ್ಕನ ನೇತೃತ್ವದಲ್ಲಿ ಎಲ್ಲ ಊರಿನ ಎಲ್ಲ ಹಿಂದೂ ಬಾಂಧವರನ್ನ, ಸಜ್ಜನ ಬಂಧುಗಳನ್ನ ಸೇರಿಸಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂಬ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ದೇಶ ಕಟ್ಟಬೇಕಿದ್ರೆ ಯುವ ಶಕ್ತಿ ಮತ್ತೆ ಮಹಿಳಾ ಶಕ್ತಿ ಒಂದು ಅಗತ್ಯ ಅಂತ ಹೇಳ್ತಾರೆ. ಇವತ್ತು ಈ ರೀತಿಯ ಒಂದು ವ್ಯವಸ್ಥೆಗಳಿಗೆ ಒಂದು ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರ ಸಹೋದರಿ ತ್ರಿವೇಣಕ್ಕ ಈ ಊರಿನ ಎಲ್ಲ ಸಜ್ಜನ ಬಂಧುಗಳನ್ನ ಒಟ್ಟು ಸೇರಿಸಿ ಇವತ್ತಿನ ಒಂದು ಮಹಿಳೆಗೆ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ, ಇಂಥ ಒಂದು ವ್ಯವಸ್ಥೆಗಳನ್ನ ಜವಾಬ್ದಾರಿ ತಗೊಳ್ಳಿಕ್ಕೆ ಸಾಧ್ಯ ಎಂಬ ಒಂದು ಶಕ್ತಿಯನ್ನು ತೋರಿಸಿಕೊಂಡವರು ಇವತ್ತು ತ್ರಿವೇಣಕ್ಕ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಜೊತೆಗೆ ಇಲ್ಲಿ ಒಳ್ಳೆಯ ರೀತಿಯ ಯುವ ಕಾರ್ಯಕರ್ತರು ಕೂಡ ಇದ್ದಾರೆ. ಬರುವ ದಾರಿಯಲ್ಲಿ ನೋಡಿದೆ ಎಲ್ಲ ಕಡೆಯಲ್ಲಿ ಕೂಡ ಕೌರ್ಚಾರಿಯಿಂದ ಇಲ್ಲಿಯ ತನಕ ಪಾಪಮಜಲ್ ತನಕ ಕೇಸರಿಮಯ ಆಗಿದೆ. ಹಾಗಾಗಿ ನಾನು ಕೇಳುವಂಥದ್ದು ಇಷ್ಟೇ, ನಾವು ಹಿಂದೂ ಸಮಾಜಕ್ಕೋಸ್ಕರ ನಾವೆಲ್ಲರೂ ಭಾರತ್ ಮಾತೆಯ ಮಕ್ಕಳಂತೆ ಹಿಂದೂ ಸಮಾಜಕ್ಕೋಸ್ಕರ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ, ಹಿಂದೂ ರಾಷ್ಟ್ರ ಆಗಬೇಕೆಂಬ ಧ್ಯೇಯನಿಟ್ಟು ಮುಂದಿನ ದಿವಸದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇಂಥ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ತ್ರಿವೇಣಕ್ಕ ಹಾಗೂ ಎಲ್ಲ ಈ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿದ್ದೇನೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ಹಾರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಲ್ಮೇಲು ಮಲ್ಲಬಿನಿರದ ಈ ಚಾವಡಿದ ಲೇಸಿಗೆ ಶುಭ ಹಾರೈಕೆ ಮಲ್ತಿನ ಹಿರೆಗೆ ಸುಲ್ಮೇಲು ಸಂದೈತ ಮಂತೊಂದು ಲೇಸದ ಅಕೇರಿಗೆ ತನ್ನ ಬೆಗರಿನ ಒಟ್ಟು ಮಲ್ತದೆ ಈ ಪುಣ್ಯದ ಜಾಗೆಡೆ ಪಾಪೆ ಮಚಲೆ ಪಂಪಿನ ಚಿತ್ತನ ಗರಡಿನ ನಿರ್ಮಾಣಕ್ಕೆ ತನ್ನ ಪುಣ್ಯ ಬಂದು ಜೀರ್ಣೋದ್ಧಾರ ಸಮಿತಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯಂತಿರಾದೆ ಕೆಲಸನ ಮಲ್ತಿನ ಚಿತ್ತನ ತ್ರಿವೇಣಿ ಪೆರೋಡಿ ಚಾವಡಿತ್ತಿನ ಚಿತ್ರ ಮಾತ್ರೆಗಳ ಸುಲುಯ್ತದ ಸುಲ್ಮೇಲಿನ ಸಂದಾದ ಬಿನ್ನೆರಿಗೆ ನೆಂಪುದ ಕಾಣಿಕೆನ ಪಟ್ಟೋಡು ಬಂದು ವಿನಂತಿನ ಮಲ್ತೊನ್ವೆ. ಶ್ರೀ ಬ್ರಹ್ಮ ಬೈದರ್ಗಳನ್ನು ಸ್ಮರಿಸುತ್ತಾ, ಸ್ವಾಮೀಜಿ ದ್ವಯರಿಗೆ ನಮಿಸುತ್ತಾ, ಎಲ್ಲ ಭಕ್ತಾಭಿಮಾನಿಗಳಿಗೂ ವಂದಿಸುತ್ತಾ, ಕಡೆಯ ಕಾರ್ಯಕ್ರಮ ಧನ್ಯವಾದ ಕಾರ್ಯಕ್ರಮವನ್ನು ನಾನು ನೆರವೇರಿಸಲಿದ್ದೇನೆ. ಪುತ್ತೂರು ತಾಲೂಕು ಅರೇಡ್ಕ ಗ್ರಾಮದ ಪಾಪೆಮಜಲು ಬೇಂಗದಡ್ಕ ಡಿಸೆಂಬರ್ 15ರಂದು ಶಿಲಾನ್ಯಾಸ ಮಾಡಿ ಜನವರಿ 15ರ ನಂತರ ಗರಡೆ ಕೆಲಸ ಶುರು ಮಾಡಿ ಕೇವಲ 2.5 ತಿಂಗಳಲ್ಲಿ ಗರಡಿಯ ಹಾಗೂ ಬ್ರಹ್ಮರ ಗುಂಡದ ಕೆಲಸ ಸಂಪೂರ್ಣ ಮಾಡಿ ಇವತ್ತು ನಾವು ಬ್ರಹ್ಮಕಲಶದ ಸಂಭ್ರಮದಲ್ಲಿದ್ದೇವೆ. ಈ ಕ್ಷೇತ್ರದಲ್ಲಿ ಒಂದು ಪವಾಡವೇ ನಡೆದ ರೀತಿಯಲ್ಲಿ ಈ ಗರಡಿಯ ಕೆಲಸ ನಡೆದು ಹೋಯಿತು. ನಿನ್ನೆ ಬಾಲಾಲಯದಲ್ಲಿ ಇರುವ ಕಲಶವನ್ನು ತೆಗೆದಾಗ
ಒಂದು ವಿಸ್ಮಯದ ಸಂಗತಿ ನಡೆಯಿತು. ಅದರಲ್ಲಿದ್ದ ಭತ್ತ ಮೊಳಕೆ ಹೊಡೆದು ನಮಗೆಲ್ಲ ಬೈದರ್ಗಳು ಒಂದು ದರ್ಶನವನ್ನು ನಮಗೆ ತೋರಿಸಿ ಇಲ್ಲಿಯ ಪವಾಡವನ್ನು ತೋರಿಸಿಕೊಟ್ರು. ಅದರಂತೆ ಇವತ್ತು ಈ ನಮ್ಮ ಪವಾಡದ ಗರಡಿಯ ಬ್ರಹ್ಮಕಲಸದ ಈ ಕಾರ್ಯಕ್ರಮಕ್ಕೆ ಬಂದು ದಿವ್ಯ ಉಪಸ್ಥಿತಿ ಇದ್ದು ನಮಗೆ ಆಶೀರ್ವಚನ ಮಾಡಿದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಇವರಿಗೆ ಭಕ್ತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಧಾರ್ಮಿಕ ಉಪನ್ಯಾಸ ಮಾಡಿದ ಡಾಕ್ಟರ್ ಶೋಭಿತಾ ಸತೀಶ್ ಪ್ರಾಂಶುಪಾಲರು ವಿವೇಕಾನಂದ ಬಿ.ಎಡ್ ಕಾಲೇಜ್ ಪುತ್ತೂರು ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಅತಿಥಿಯಾಗಿ ಬಂದು ನಮ್ಮ ಜೊತೆ ಇದ್ದು ನಮಗೆ ಶುಭವನ್ನು ಹಾರೈಸಿದ ಸಹಜ್ ರೈ ಇವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಅತಿಥಿಯಾದ ಅಮ್ಮನ್ ರೈ ಅರ್ಥ ಮೂವರ್ಸ್ ಕುಂಬ್ರ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಗೌರವ ಉಪಸ್ಥಿತಿ ಇದ್ದು ನಮ್ಮೊಂದಿಗಿದ್ದ ಚೆನ್ನಪ್ಪ ರೈ ದೇರ್ಲಾ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಆಡಳಿತ ಸಮಿತಿಯ ಮುಕ್ತೇಶ್ವರರಾದ ಎಂ.ಎಸ್. ಕೇಶವ ಇವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಚಿಕ್ಕಪ್ಪ ನಾಯ್ಕ್ ಇವರೂ ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಬ್ರಹ್ಮಕಲಶ ಸಮಿತಿಯ ಗೌರವಾಧ್ಯಕ್ಷರಾದ ರಾಜೀವ ರೈ ಕುತ್ಯಾಡಿ ಇವರು ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಉಮಾನಾಥ್ ಮಂಗಳೂರು ಇವರು ಕೂಡ ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಬ್ರಹ್ಮಕಲಶದ ಅಧ್ಯಕ್ಷರಾದ ಶ್ರೀ ವಾಸಣ್ಣ ಗುಂಡ್ಯಡ್ಕ ಇವರು ಕೂಡ ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಬ್ರಹ್ಮಕಲಶದ ಉಪಾಧ್ಯಕ್ಷರಾದ ಶ್ರೀಯುತ ರಾಘವ ಪೂಜಾರಿ ಇವರು ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಜೀರ್ಣೋದ್ಧಾರದ ಉಪಾಧ್ಯಕ್ಷರಾದ ಅಮ್ಮನ್ ರೈ ಎಕ್ಸ್ ಮಿಲಿಟರಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಜೀರ್ಣೋದ್ಧಾರದ ಉಪಾಧ್ಯಕ್ಷರಾದ ಶ್ರೀಯುತ ತಿಮ್ಮಪ್ಪ ರೈ ಕುತ್ಯಾಡಿ ಅರಿಯಡ್ಕ ಇವರು ಕೂಡ ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಗರಡಿ ನಮ್ಮ ಗರಡಿಯ ನಿರ್ಮಾಣದ ಸಮಯದಲ್ಲಿ ನಮಗೆ ಬಹಳ ಸಹಾಯದ ಅಗತ್ಯವಿರುತ್ತದೆ. ಏಕೆಂದರೆ ಇಷ್ಟು ದೊಡ್ಡ ಗರಡಿಯನ್ನು ಕಟ್ಟಬೇಕಾದರೆ ನಮಗೆ ಪರ ಊರವರ ಸಹಾಯ ಬೇಕಾಗಿರುವುದು ಸಹಜ. ಅದೇ ರೀತಿ ನಮಗೆ ದೊಡ್ಡ ಮನಸ್ಸು ಮಾಡಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡಿದ ಒಂದು 4-5 ಮಂದಿಯ ಹೆಸರನ್ನು ಮಾತ್ರ ಹೇಳ್ತೇನೆ. ನಮ್ಮ ಗರಡಿಯ ನಿರ್ಮಾಣದ ಸಮಯದಲ್ಲಿ ನಮಗೆ ದೊಡ್ಡ ಮೊತ್ತದ ಸಹಾಯ ಮಾಡಿದವರನ್ನು ಗುರುತಿಸುವುದು ನಮ್ಮ ಆದ್ಯ ಕರ್ತವ್ಯ. ಅದೇ ರೀತಿ ಬ್ರಹ್ಮಕಲಶದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಚಿತ್ತರಂಜನ್ ಕಂಕನಾಡಿ ಮುಕ್ತೇಶ್ವರರು ಕಂಕನಾಡಿ ಗರಡಿ ಇವರು ನಮಗೆ 1 ಲಕ್ಷ ಮೊತ್ತದ ದೇಣಿಗೆ ಹಾಗೂ ಈ ಗರಡಿಗೆ ಬೇಕಾಗುವಷ್ಟು 3,000 ಹೆಂಚುಗಳನ್ನು ಹಾಗೂ ನಾಗನಕಲ್ಲು ಕಂಚಿಕಲ್ಲು ಗರಡಿಗೆ ಮತ್ತು ಬ್ರಹ್ಮರಗುಂಡಕ್ಕೆ ಬೇಕಾಗುವ ಗ್ರೈನೇಟ್ ಅನ್ನು ನೀಡಿ ನಮಗೆ ಸಹಕರಿಸಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಬ್ರಹ್ಮಕಲಶದ ಅಧ್ಯಕ್ಷರಾದಂತಹ ಶ್ರೀಯುತ ವಾಸಣ್ಣ ಗುಂಡ್ಯಡ್ಕ ಇವರು 1 ಲಕ್ಷ ಮೊತ್ತದ ದೇಣಿಗೆ ಹಾಗೂ ನಾವೀಗ ಕೌಡ್ಚಾರಿಂದ ಬರುವಾಗ 2 ದ್ವಾರವನ್ನು ಕಂಡಿರಬಹುದು, ಆ ದ್ವಾರವನ್ನು ನಿರ್ಮಿಸಿಕೊಟ್ಟವರು ಅವರೇ.
ಹಾಗೂ ಇವತ್ತಿನ ನೇಮದ ಸುಡುಮದ್ದಿನ ವೆಚ್ಚವನ್ನು 25,000 ಕೊಟ್ಟು ನಮಗೆ ಸಹಕಾರ ನೀಡಿದ್ದಾರೆ. ಇವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆ ಹಾಗೂ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಘವ ಪೂಜಾರಿ ಇವರು 1,37,000 ರೂಪಾಯಿಯನ್ನು ನಮಗೆ ದೇಣಿಗೆ ನೀಡಿದ್ದಾರೆ. ಅಲ್ಲದೆ 1,700 ರೂಪಾಯಿಯನ್ನು ನಮಗೆ ಕಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಐಶ್ವರ್ಯ ಚಂದ್ರಶೇಖರ್ ಇವರು 50,000 ರೂಪಾಯಿಯ ಮೊತ್ತವನ್ನು ನೀಡಿ ನಮಗೆ ಸಹಾಯ ಮಾಡಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಧನ್ಯವಾದವನ್ನು ತಿಳಿಸುತ್ತೇನೆ. ಅದೇ ರೀತಿ ನಮ್ಮ ಆಡಳಿತ ಸಮಿತಿಯ ಸದಸ್ಯರಾದಂತಹ ತುಳಸಿ ವಸಂತ್ ಮಹಾಲಕ್ಷ್ಮಿ ಮೆಟಲ್ ಪುತ್ತೂರು ಇವರು ಗರಡಿಗೆ 2 ಕೋಟಿ ಚೆನ್ನಯರ ಮೂರ್ತಿಯನ್ನು ಹಾಗೂ ಸೂರ್ಯಕ್ಕೆ ಬೆಳ್ಳಿಯ ಕವಚವನ್ನು ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಾನು ಇವರಿಗೂ ಇವರ ಮನೆಯವರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಬ್ರಹ್ಮಕಲಶದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ರಾಜೀವ ರೈ ಇವರು 60,000 ರೂಪಾಯಿಯ ನಗದು ಹಾಗೂ 11,000 ರೂಪಾಯಿಯನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಹಾಗೂ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಶ್ರೀಮತಿ ಕೊಡ್ಲಿಪೇಟೆ ಮತ್ತು ಅವರ ಮನೆಯವರು ಮಕ್ಕಳು ಮೊಮ್ಮಕ್ಕಳು ಇವರು 50,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಪುಷ್ಪಾವತಿ ಶಾಂತಿವಾನ ಇವರು 50,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಚೆನ್ನಪರೈ ದೇರ್ಲ ಇವರು 25,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯೋಗೀಶ್ ಪೂಜಾರಿ ಶಾಂತಿಗೋಡು ಇವರು 25,000 ಮತ್ತು 25 ಗೋಣಿ ಸಿಮೆಂಟ್ ನಮಗೆ ಕೊಟ್ಟಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಸಂತೋಷ್ ಕೈಕಾರ ಇವರು ನಮ್ಮ ಗರಡಿ ನಿರ್ಮಾಣದ ವೇಳೆ ನಮಗೆ ಕರೆಂಟ್ ಇರಲಿಲ್ಲ, ಅದಕ್ಕೆ ಜನರೇಟರ್ನೇ ನಾವು ಯೂಸ್ ಮಾಡಿದ್ದು 2.5 ತಿಂಗಳು ಕೂಡ. ಅದಕ್ಕೆ ಬೇಕಾದ ಡೀಸೆಲ್ ಒಂದು 70,000 ರೂಪಾಯಿಯ ಡೀಸೆಲನ್ನು ನಮಗೆ ನೀಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಗಂಗಾಧರ ಶಾಂತಿವನ ಮತ್ತು ಮಕ್ಕಳು 1,00,000 ರೂಪಾಯಿಯನ್ನು ನಮಗೆ ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಅಮ್ಮಣ್ಣ ರೈ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರು ಇವರು 30,775 ರೂಪಾಯಿಯನ್ನು ಕಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಯಶವಂತ ಅಗತ್ತಾಡಿ ಇವರು 36,100 ರೂಪಾಯಿಯನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಚಿಕ್ಕಪ್ಪ ನಾಯ್ಕ ಇವರು 25,000 ರೂಪಾಯಿಯನ್ನು ನಮಗೆ ದೇಣಿಗೆಯಾಗಿ ನೀಡಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ನಮಗೆ ಸಹಾಯ ಮಾಡಿದ ಇನ್ನೊಬ್ಬ ವ್ಯಕ್ತಿ ಅಮಿತಾ ರೋಷನ್ ಬೆಂಗಳೂರು ಇವರು ಕೂಡ 50,000 ರೂಪಾಯಿಯ ದೇಣಿಗೆಯನ್ನು ನಮಗೆ ನೀಡಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಉಮನಾಥ್ ಮಂಗಳೂರು ಇವರು 40,000 ರೂಪಾಯಿಯ ದೇಣಿಗೆ ಹಾಗೂ 1,05,000 ಮೊತ್ತದ ಹಣವನ್ನು ಕಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಇವರ ಧರ್ಮಪತ್ನಿಯಾದ ಅನಿತಾ ಉಮನಾಥ್ ಇವರು ಕೂಡ 70,000 ರೂಪಾಯಿಯನ್ನು ಕಲೆಕ್ಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅಯ್ಯಪ್ಪ ಭಜನಾ ಮಂದಿರ ಪೆರಿಗೇರಿ ಇವರು ರಾತ್ರಿ ಹಗಲು ನಮ್ಮ ಜೊತೆ ಇದ್ದು ಶ್ರಮದಾನ ಮಾಡಿ
ನಮಗೆ ಗರಡಿ ನಿರ್ಮಾಣ ಮಾಡುವುದರಲ್ಲಿ ಬಹಳವಾಗಿ ಸಹಾಯವನ್ನು ಕೊಟ್ಟಿದ್ದ ಈ ತಂಡದವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಮುತ್ತು ಮಾರಿಯಮ್ಮ ದೇವಾಲಯದವರು ಕೌಡಿಚಾರು, ಇವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಕೋಟಿ ಚೆನ್ನೈ ಗೆಳೆಯರ ಬಲಗ ಪಾಪೆ ಮುಜ್ಜಲು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇನೆ. ನಮ್ಮ ಗರಡಿಯ ಎದುರು ಮನೆಯ ಉಮೇಶ್ ಶಕುಂತಲಾ ದಂಪತಿಗಳು ರಾತ್ರಿ ಹಗಲೆನ್ನದೆ ನಮ್ಮ ಜೊತೆ ಇದ್ದು ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇನೆ. ನಮ್ಮ ಒಟ್ಟಿಗೆ ಇದ್ದು ನಮಗೆ ತುಂಬ ಸಹಾಯ ಮಾಡಿದ ದಿನೇಶ್ ಮರತಮೂಲೆ, ಗೋಪಾಲ ಮರತಮೂಲೆ, ಗೌರಿಶಂಕರ ಮರತಮೂಲೆ, ಹರೀಶ್ ಹರಿಯಾಲ, ದೇಜು ನಾಯ್ಕ ಪಾಪೆ ಮಜ್ಜಲು, ಶರತ್ ಪಾಪೆ ಮಜ್ಜಲು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಗರಡಿಯ ಓಟ್ಲ ಗರಡಿಯ ಮುಕ್ತೇಶರಾದಂತಹ ಜನಾರ್ದನ್ ಬಂಗೇರ ಇವರು ರಾತ್ರಿ ಹಗಲೆನ್ನದೆ ಕೆಲಸದವರ ಒಟ್ಟಿಗೆ ಆಚಾರಿಗಳ ಹಾಗೂ ಮೇಸ್ತ್ರಿಗಳ ಜೊತೆ ಇದ್ದು ಅವರಿಗೆ ಸಲಹೆ ಸೂಚನೆಯನ್ನು ನೀಡಿ ರಾತ್ರಿ 1 ಗಂಟೆಯವರೆಗೂ ಅವರ ಜೊತೆ ಇದ್ದು ಕೆಲಸ ಮಾಡಿಸಿದ್ದಾರೆ. ಅವರಿಗೆ ನಾನು ಇಷ್ಟು ಚಂದದ ಗರಡಿ ಆಗಬೇಕಾದರೆ ಅವರ ಸಲಹೆ ಸೂಚನೆ ಬಹಳ ಅಗತ್ಯ. ಅದರಂತೆ ಅವರು ನುಡಿದಂತೆ ನಡೆದುಕೊಂಡಿದ್ದಾರೆ ಅಂತೇಳಿ ನಾನು ಹೇಳಿಕೆ ಇಷ್ಟಪಡುತ್ತೇನೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳುತ್ತೇನೆ. ಅದೇ ರೀತಿ ಮೂಲೆವಿಂಜನ ಗರಡಿಯ ಮುಕ್ತೇಶ್ವರರು ಕೃಷ್ಣಪ್ಪ ಪೂಜಾರಿ, ಇವರು ಕೂಡ ನಮಗೆ ಬಹಳ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳುತ್ತೇನೆ. ಸಮಯಕ್ಕೆ ಸರಿಯಾಗಿ ನಮ್ಮ ಗರಡಿಯ ಕೆಲಸಗಳನ್ನು ಚೆನ್ನಾಗಿ ಮಾಡಲು ಸಹಕರಿಸಿದ, ಹಾಗೆ ಸಮಯಕ್ಕೆ ಮೊದಲು ನಮಗೆ ಗರಡಿಯನ್ನು ಬಿಟ್ಟುಕೊಟ್ಟಂತಹ ಮೇಸ್ತ್ರಿ ವರ್ಗದವರು ಹಾಗೂ ಆಚಾರಿ ವರ್ಗದವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಗರಡಿಯ ಆಸುಪಾಸಿನ ಮಾತೆಯರು ದಿನಾಲು ಸಂಜೆ 5 ಗಂಟೆಗೆ ಬಂದು ನಮ್ಮ ಜೊತೆ ಇದ್ದು ಇಲ್ಲಿದ್ದ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡುತ್ತಾ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಗರಡಿಯ ಆಸುಪಾಸಿನ ಮನೆಯವರು ಶ್ರಮದಾನದ ಮೂಲಕ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸುತ್ತೇನೆ. ಅದೇ ರೀತಿ ಹರಿಹರ ಸುತ ಸಿಂಗಾರಿ ಮೇಳದವರು ನಿನ್ನೆ ಇವತ್ತು ಒಟ್ಟಿಗೆ ಇದ್ದು ಅವರ ಚೆಂಡೆ ವಾದನದ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಚಂದವಾಗಿ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ನಮಗೆ ಸಮಯಕ್ಕೆ ಸರಿಯಾಗಿ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದ ಅಡಿಗೆ ಭಟ್ರು ಅವರಿಗೂ ಕೂಡ ಅವರ ತಂಡದವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ ಎಲ್ಲ ಭಕ್ತಾಭಿಮಾನಿಗಳು, ಸಣ್ಣ ಪುಟ್ಟ ರೀತಿಯಲ್ಲೂ ನಮಗೆ ಸಹಕರಿಸಿದ ಹಾಗೂ ಶಾಮಿಯಾನ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಚಬಡ್ ಆಸಿನ ರತಿನ ಚಿತ್ತನ ಮಾತ ಬಿನ್ನೆರೆಗಳ ನೆಂಪುದ ಕಾಣಿಕೆನೆ ಶ್ರೀಮತಿ ತ್ರಿವೇಣಿ ಪೆರ್ವೋಡಿ ಕೊರಡು ಬಂದ ವಿನಂತಿನ ಮಾಡ್ತವೆ. ಈ ಕಾರ್ಯಕ್ರಮದ ನಮ್ಮೊಟ್ಟಿಗೂ ಪಾಲ್ಪಡಿತ ಚಿತ್ತನ ದೃಶ್ಯ ಬುಕ್ಕ ಪತ್ರಿಕಾ ಮಾಧ್ಯಮದ ಸಮಿತಿದ ಪರವಾದ ತುಂಬ ಹೃದಯದ ಧನ್ಯವಾದ ಸಮರ್ಪಣೆ ಮಾಡ್ತಂದಲ್ಲ.
ತೈ ತಾನೆ ಗಾವೆ ತಕ ತೈ ತೈ ತಾನೆ ಗಾವೆ ತಕ ತೈ ತೈ ನಮ್ಮೊಟ್ಟಿಗೆ ಉಪಸ್ಥಿತರು ಪುನಃ ಸಿಂಗಾರಿ ಮೇಲದ ಸೀತಾರಾಮ ರೈಕಲು ದಯದಿದ್ದೀರ ವೇದಿಕೆದ ಮರ್ಗಿಲ್ಗೆ ಬರೋಡು ಬಂದು ವಿನಂತಿ ಮಾಡ್ತವನ್ವೆ. ಉದನಿತ ತಾನಿ ತಾನಿ ತನಿ ತನಿ ತಿರನ ಮುಖ್ಯವಾದನ್ನು ನಾನು ಹೇಳಲಿಕ್ಕೆ ಮರೆತು ಹೋದೆ. 2.5 ತಿಂಗಳಲ್ಲಿ ನನ್ನ ಜೊತೆ ಇದ್ದು ನನ್ನ ಅಣ್ಣ ತಮ್ಮಂದಿರಾಗಿ ಕೆಲಸ ಮಾಡಿದಂತಹ ಅಶೋಕ್ ಬೊಲ್ಲಾಡಿ ಹಾಗೂ ಪ್ರದೀಪ್ ಅವರನ್ನು ಅವರಿಗೆ ಅಂದರೆ ನನ್ನ ಜೊತೆ ಇದ್ದು ನನಗೆ ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮರೆತು ಹೋಯಿತು. ಅದಕ್ಕಾಗಿ ನಾನು ಕ್ಷಮಿಸ್ತೇನೆ. ಯಾಕೆಂದರೆ ನನ್ನ 2.5-3 ತಿಂಗಳಲ್ಲಿ ಎಲ್ಲಿ ಹೋದರೂ ನನ್ನ ಜೊತೆ ಇದ್ದು ಯಾವುದೇ ಕೆಲಸಕ್ಕೂ ಅವರು ಅದು ನನ್ನಿಂದ ಆಗಲ್ಲ ಅಂತ ಹೇಳದೆ ಎಲ್ಲ ರೀತಿಯಲ್ಲೂ ನನಗೆ ಎಲ್ಲಿ ಅಂದರೆ ನಾವು ಅಷ್ಟು ಕಲೆಕ್ಷನಿಗೆ ಮತ್ತು ಆಮಂತ್ರಣ ಪತ್ರ ಕೊಡಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಆದರೂ ಕೆಲವು ಕಡೆ ಸಮಯ ಸಿಕ್ಕಾಗ ಹೋದಾಗ ನನ್ನ ಜೊತೆ ಇದ್ದವರು ನನಗೆ ಬೆನ್ನೆಲುಬಾಗಿಟ್ಟು ನನ್ನ ಸ್ವಂತ ಅಣ್ಣ ತಮ್ಮ ಇದ್ದರೂ ಕೂಡ ನನಗೆ ಅಷ್ಟೊಂದು ಸಹಾಯ ಮಾಡ್ತಿರ್ಲಿಲ್ಲ. ಖಂಡಿತವಾಗಿ ನಾನು ಹೇಳ್ತೇನೆ. ಅದಕ್ಕೆ ನನ್ನ ಅಣ್ಣ ತಮ್ಮಂದಿರಂತ ಹೇಳಲಿಕ್ಕೆ ನನಗೆ ಇಷ್ಟವಾಗ್ತದೆ ಹಾಗೂ ಖುಷಿ ಪಡ್ತೇನೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಚವಡಿಡೆ ಸಿಂಗಾರಿ ಮೇರದ ಯಜಮಾನರಿಗೆ ತ್ರಿವೇಣಿ ಪೇರ್ವಡಿ ಮೇರೆ ಶಾಲದ ಮಾನಾದಿಗೆ ಸಂದೈತ ಮಲ್ಪಡೊಂದು ವಿನಂತಿ ಮಲ್ತವನ್ವೆ. ಗರಡಿಯ ಬ್ರಹ್ಮಕಲಶದ ಎಲ್ಲ ರೀತಿಯ ಪುರೋಹಿತ ವರ್ಗದವರಿಗೂ ಕೂಡ ಚಂದವಾಗಿ ಪ್ರತಿಯೊಂದು ಕಾರ್ಯವನ್ನು ಚಂದವಾಗಿ ನೆರವೇರಿಸಿಕೊಟ್ಟ ವೇಣೂರು ಪ್ರದೀಪ್ ಶಾಂತಿ ಇವರ ತಂಡದವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಸೇರಿದ ಚಿತ್ತಿನ ಮಾತ ಸಭೆ ಸರ್ವಿರಲ್ಲ ಅನ್ನದ ಕಾರ್ಯಕ್ರಮ ಅಂಚನೆ ರಾತ್ರಿ ಬೈದ್ಯರ್ಲಿನ ನೇಮ ಈ ಗರಡಿ ನಡಪಣು ಸೇರಿದಿನ ಚಿತ್ರ ಮಾತ ಭಕ್ತಿರ್ಲ ನೇಮೋತ್ಸವದ ಪಾಲ ಪಡೆದು ಸಹಕಾರನ ಕೊರಡು ಬಂದು ವಿನಂತಿ ಮಲ್ತನ್ವೆ.
ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಇಂದು ರಾತ್ರಿ 11 ಗಂಟೆಗೆ ಬದುಕೆರೆ ಕಲ್ಪಿ ಖ್ಯಾತಿದ ಸಂಸಾರ ಕಲಾವಿದರೆ ಪುತ್ತೂರು ಅಭಿನಯ ಮನ್ಪಿನಂಚಿತ್ತಿನ ಭಕ್ತಿ ಪ್ರಧಾನ ಹಾಸ್ಯಮಯ ನಾಟಕ ನಂಬಿಕೆ ದಾಯೆ ಈ ಮನ್ನಡೆ ಈ ವೇದಿಕೆ ನಡಪೆರೆ ಉಂಡು ಮಾತೆರಲ ಪಾಲು ಪಡೆಯುವುದು ವಿನಂತಿ. प्राण संज्ञो न वै पञ्चवायु न वा सप्तधातुर्न वा पञ्चकोश न वा पाणिपादौ न चोपस्थपायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम्.
ಬಾಲಕೃಷ್ಣನೇ ತೋಳನ್ನಾಡೈ ಕಟ್ಟಾಯ